ಹಿರಿಯರಿಗೆ ನಮಸ್ಕಾರ. ಡಿ ವಿ ಜಿ ಅದಕ್ಕೆ ಕರೆದಿದ್ದಾರೆ ಪ್ರೀತಿಯ ಹುಚ್ಚು ಹೊಳೆ ಮಂಕುತಿಮ್ಮ ಅಂತ. ಒಂದು ಸಲ ಪ್ರೀತಿ ಹೇಗೆ ಮಾಡಿಸುತ್ತೆ ಅಂತ. ನಾನು ಇಷ್ಟು ವರ್ಷದಿಂದ ಪತ್ತಿ ಪಾಂಡುರಂಗ ಅವ್ರನ್ನ ನೋಡ್ತಾ ಇದ್ದೇನೆ. ಆ ಪ್ರತಿ ಸಲ ಅದು ಏನು ಪ್ರೀತಿ ಅಂತಂದರೆ ಅಸಾಧ್ಯ ಅನಿಸುತ್ತೆ ನನಗೆ. ಪ್ರತಿ ಸಲ ಮೊದಲೇ ದಿವಸ ನನ್ನ ಲೆಕ್ಚರ್ ಇದ್ದ ದಿವಸ ಒಂದು ಚೀಲ ಹಿಡ್ಕೊಂಬರ್ತಾರೆ, ಯಾವುದೋ ಹಣ್ಣು ಕೊಡ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಕೊಡ್ತಾರೆ, ಆದರೆ ಅವ್ರದ್ದೊಂದು ಪದ್ಧತಿ ಅಂದರೆ ಎರಡನೇ ದಿವಸ ಕೇಳ್ತಾರೆ, ಹಣ್ಣು ಚೆನ್ನಾಗಿತ್ತೋ ಅಂತ ಕೇಳ್ತಾರೆ. ಈಗ ಕೇಳಿದರು ಸೀತಾಫಲ ಕೊಟ್ಟೆ ಸರಿ ಇತ್ತಾ ಅಂತ ಕೇಳಿದರು. ಆ ಪ್ರೀತಿ ಇದೆಯಲ್ಲ, ಅದು ಅದ್ಭುತ ಅನಿಸ್ಬಿಡುತ್ತೆ. ಈಗಾಗಲೇ ಕೊನೆ ದಿವಸಕ್ಕೆ ಬಂದಿದ್ದೀವಿ. ನಿನ್ನೆ ನಾನು ಮುಗಿಸೋ ಸಂದರ್ಭದಲ್ಲಿ ಒಂದು ಅದ್ಭುತ ಘಟನೆ ಬಗ್ಗೆ ಹೇಳ್ತಾ ಇದ್ದೆ. ಉಡುಪಿ ಕೃಷ್ಣ ಮಠದಲ್ಲಿ ಮಧ್ವಾಚಾರ್ಯ ಪೂಜೆ ಮಾಡ್ತಾಯಿದ್ರು. ಅವಾಗ ಆಚಾರ್ಯರ ಪೂಜೆ ಅಂದರೆ ತಮ್ಗೆ ಗೊತ್ತಿದೆ, ಮನೆಯಲ್ಲಿ ಯತಿಗಳು ಯಾರಾದರೂ ಬಂದರೆ ಆ ಪೂಜೆ ನೋಡೋದೇ ಒಂದು ಸಂಭ್ರಮ. ತಾವು ನೋಡಬೇಕು, ದೊಡ್ಡ ದೊಡ್ಡ ಮಠಗಳಿಗೆ ಹೋದಾಗ ಪೂಜೆ ಮಾಡುವಾಗ ಆ ಮೂಲ ವಿಗ್ರಹಗಳನ್ನು ಎತ್ತಿ ಎತ್ತಿ ತೋರಿಸ್ತಾರೆ, ಎಲ್ಲರಿಗೂ ತೋರಿಸಿ ಮಾಡ್ತಾರೆ. ಎಷ್ಟು ಚಂದ ಪೂಜೆ. ನಾವೆಲ್ಲರೂ ಪೂಜೆ ಮಾಡ್ತೀವಿ. ಮನೆಯಲ್ಲಿ ಇರೋದೇ 4 ಹಂತ ಪೂಜೆಯಲ್ಲಿ ಇರೋದು, ಒಂದಿಲ್ಲ. ಮೊದಲು ನಿರ್ಮಾಲ್ಯ ವಿಸರ್ಜನೆ, ಯಾವುದೇ ಅಂದ್ಕೊಳ್ಳಿ, ವಿಗ್ರಹದ ಮೇಲೆ ಇದ್ದಂಥ ಹೂವನ್ನು ಕುಂಕುಮ ಎಲ್ಲ ತೆಗೆದು ಒರೆಸ್ಬೇಕು, ಚೆನ್ನಾಗಿ ತೊಳಿಬೇಕು. ನಿರ್ಮಾಲ್ಯ ವಿಸರ್ಜನೆ ಮೊದಲಿದ್ದು. ಮತ್ತು ಶುದ್ಧ ಮಾಡ್ಬೇಕಾದ್ರೆ ಅಭಿಷೇಕ ಮಾಡಬೇಕು. ಅಭಿಷೇಕ ಆದಮೇಲೆ ಮತ್ತೆ ಅಲಂಕಾರ ಮಾಡಬೇಕು. ಅಲಂಕಾರ ಮಾಡಿದ್ಮೇಲೆ ಧೂಪ ಮಂಗಳಾರತಿ. ಇವು 4 ಹಂತ. ಇವು 4 ಹಂತ ಆಗೋದ್ರೊಳಗೆ ಅದಕ್ಕೆ ಸರಿಯಾದಂಥ ಮಂತ್ರಗಳನ್ನು ಸ್ತೋತ್ರಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಇದಿಷ್ಟು ಪೂಜೆ ಅಂತ ಇರೋದು. ಈ ಪೂಜೆ ಆಗುವಾಗ ನೈವೇದ್ಯ ಬಹಳ ಇಂಪಾರ್ಟೆಂಟ್ ಹಂತ. ಮನೆಯಲ್ಲೂ ಮಾಡುವಾಗ ಕೂಡ ನೈವೇದ್ಯ ಅಂದರೆ ಎಷ್ಟು ಚಂದದ ಪದ ಅದು, ಎಲ್ಲೂ ಒಪ್ಪಿಸ್ಬಿಡೋದು ಅಂತ. ಎಷ್ಟೋ ಸಲ ಪ್ರಶ್ನೆ ಬರುತ್ತೆ, ಅದೇ ನೀರು ನಾನೇ ತುಂಬಿಟ್ಟಿದ್ದು, ಅದನ್ನು ಮಾಡಿದ ತಕ್ಷಣ ಅದು ತೀರ್ಥ ಆಯಿತು. ಪೂಜೆ ಆದ ತಕ್ಷಣ ಅದೇ ನೀರೇ ನಾನು ಪೂಜೆ ಆದಮೇಲೆ ನೀರು ತಗೊಳ್ಳಿ ಅಂತ ಅನ್ನೋಲ್ಲ, ತೀರ್ಥ ತಗೊಳ್ಳಿ ಅಂತೀನಿ. ನೀವೇ ಮಾಡಿದ ಅಡಿಗೆ ಅದನ್ನು ದೇವ್ರ ಮುಂದಿಟ್ಟು ಒಂದು ತುಳಸಿ ದಳ ಹಾಕಿ ನೈವೇದ್ಯ ಆಯಿತು ಅಂತ ಹೇಳಿದ ಮೇಲೆ ಅದನ್ನು ನಾನು ಅನ್ನ ಅನ್ನೋಲ್ಲ, ಪ್ರಸಾದ ಅಂತೀನಿ. ಇದೆಂಥ ಅದ್ಭುತ ಕಲ್ಪನೆ ಅಲ್ಲ. ಅದೇ ಅನ್ನ 2 ನಿಮಿಷದಲ್ಲಿ ಪ್ರಸಾದ ಆಗ್ತದೆ, ಅದೇ ನೀರು 2 ನಿಮಿಷದಲ್ಲಿ ತೀರ್ಥ ಆಗ್ತದೆ. ನೀರು ತೀರ್ಥ ಆಗೋದು ಯಾವಾಗ, ಅನ್ನ ಪ್ರಸಾದ ಯಾವಾಗ ಆಗೋದಂದರೆ ಯಾವುದನ್ನು ನನ್ನದಲ್ಲ ಅಂತ ಸಮರ್ಪಣೆ ಮಾಡಿದಾಗ ಮಾತ್ರ. ಅದೇ ನೈವೇದ್ಯ, ದೇವರಿಗೆ ಒಪ್ಪಿಸುವಂಥದ್ದು. ಆ ಒಪ್ಪಿಸೋ ಕ್ರಿಯೆಯೊಳಗೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ಯಾರು ನೋಡಬಾರ್ದು ಅಂತ ಒಂದಿರ್ತಾರೆ. ಯಾಕೆ ನೋಡಬಾರ್ದು ಪ್ರಶ್ನೆ ತೆರೆ ಹಾಕಿಬಿಡ್ತಾರೆ, ನೋಡಬಾರ್ದು ಅಂತ. ಯಾಕಂದರೆ ಎಲ್ಲಿವರೆಗೂ ಅಂದರೆ, ನೀವು ಹರಿಹರ ರಗಳೆ ನೋಡ್ಬೇಕು. ನೀವು ಬಸವಣ್ಣ ಹೂ ತಗೊಂಬರ್ತಿರ್ಬೇಕಾದ್ರೆ ಕೂಡಲ ಸಂಗಮನ ಅತ್ತನಿಗೆ ಇಟ್ಟು ದೂರ ಹಿಡಿದು ತಕ್ಕೋತಿದ್ನಂತೆ. ಅದ್ರ ವಾಸನೆ ಮೂಗಿಗೆ ಬಡದು ಬಿಟ್ಟರೆ, ನಾನು ಕೂಡಲ ಸಂಗಮನಿಗೆ ಕೊಡೋದಕ್ಕಿಂತ ಮೊದಲು ನಾನೇ ವಾಸನೆ ತೊಗೊಂಡಂಗೆ ಆಯ್ತಲ್ಲ ಅಂತ. ಹಾಗೆ ಮೂಗು ಹೇಗೆ ಆಸ್ವಾದನೆ ಮಾಡುತ್ತೋ ಸುಗಂಧವನ್ನು, ಕಣ್ಣು ಕೂಡ ಆಸ್ವಾದನೆ ಮಾಡ್ತದೆ ಅಂತ ನಂಬಿಕೊಂಡವರು. ಒಂದು ಕ್ಷಣ ಅದ್ರ ಮೇಲೆ ನಿಮಗೆ ಆಸೆ ಬರ್ಬೋದು, ನೈವೇದ್ಯ ಮಾಡುವಾಗ ಅದು ಚೆನ್ನಾಗಿದೆ ಅಂತ ಅನ್ನಿಸ್ಬೋದು. ಹೇಗೆ ಮೂಗು ನಾಲಿಗೆ ಸ್ವೀಕಾರ ಮಾಡ್ತಾವೋ ಆಗ ಕಣ್ಣಿಂದ ಕೂಡ ಸ್ವೀಕಾರ ಆಗ್ತದೆ ಅಂತ. ಅದಕ್ಕೆ ಉಳಿದವ್ರಿಗೆ ಯಾರೂ ಇರಬಾರ್ದು, ಪರೆ ಹಾಕಬೇಕು ಅಂತ ಮಾಡ್ತಾರೆ. ಹಾಗೆ ಪೂಜೆ ಮಾಡುವಾಗ ನೈವೇದ್ಯ ಸಮಯ ಬಂತು. ಮಧ್ವಾಚಾರ್ಯರು ಒಳಗಿದ್ದಾರೆ, ಕೃಷ್ಣನಿಗೆ ನೈವೇದ್ಯ ಮಾಡ್ತಿದ್ದಾರೆ. ತೆರೆ ಹಾಕ್ಬಿಟ್ರು. ಹೊರಗಡೆ ಎಲ್ಲ ಶಿಷ್ಯರು ಕೂತ್ಕೊಂಡಿದ್ದಾರೆ. ತ್ರಿವಿಕ್ರಮ ಪಂಡಿತರ ನೇತೃತ್ವ. ಸಾಮಾನ್ಯವಾಗಿ 12 ಸ್ತೋತ್ರ ಹೇಳಬೇಕು. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ಜರಂಜನಂ ಆ ಮಂತ್ರ ಹೇಳಿಕೊಂಡು 12 ಸ್ತೋತ್ರ ಹೇಳಬೇಕು. ಎಲ್ಲರೂ ಜೋರಾಗಿ ಉಚ್ಚ ಕಂಠದಲ್ಲಿ, ಅದು ಹೇಳಿದ್ರೆ ಚೆಂದ ಇರುತ್ತೆ, ಕೇಳೋಕ್ಕೆ ಚೆಂದ. ಅದು ಎಲ್ಲರೂ ಉಚ್ಚ ಕಂಠದಲ್ಲಿ ಒಂದೇ ಸಮ ಹೇಳ್ತಿದ್ದಾರೆ 12 ಸ್ತೋತ್ರವನ್ನು. ಒಳಗೆ ಮಧ್ವಾಚಾರ್ಯರು ನೈವೇದ್ಯ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಆಗೋದು ಹೇಗೆ ಅಂದರೆ, 12 ಸ್ತೋತ್ರ ಮುಗಿಯೋ ಹೊತ್ತಿಗೆ ನೈವೇದ್ಯ ಮುಗಿದಿರಬೇಕು. ಆ ನಂತರ ಆಚಾರ್ಯರು ಗಂಟೆ ಸಪ್ಪಳ ಮಾಡ್ತಾರೆ. ಆಮೇಲೆ ತೆರೆ ಸರಿತದೆ. ಆಮೇಲೆ ಧೂಪ ಮಂಗಳಾರತಿ ಎಲ್ಲ ಆಗಬೇಕು. ಈ ಸಲ 12 ಸ್ತೋತ್ರ ಮುಗೀತು, ಗಂಟೆ ಸಪ್ಪಳ ಕೇಳಿಸ್ಲಿಲ್ಲ.
ಏನು ಮಾಡೋದು? ಎಲ್ಲರ ಮುಖ ನೋಡಿಕೊಂಡ್ರು. ತ್ರಿವಿಕ್ರಮ ಪಂಡಿತರಿದ್ರಲ್ಲ, ಮುಂದೆ ನಿಂತಿದ್ರಲ್ಲ, ಅವರು ಮತ್ತೆ ಶುರು ಮಾಡಿ ಅಂದರು. ಮತ್ತೊಂದು ಸಲ ದ್ವಾದಶ ಸ್ತೋತ್ರ ಶುರು ಮಾಡಿದರು. ಮತ್ತು ಅದೇ ವೇಗದಲ್ಲಿ ಚೆಂದಾಗಿ ಹೇಳ್ಕೊಂಡು ಹೋದರು. ಈಗ ನಡುವೆ ಮುಗಿತದ ಅಥವಾ ಆಮೇಲೆ ಮುಗಿತದ ಗೊತ್ತಿಲ್ಲ. ಪೂರ್ತಿ 2ನೇ ಸಲ ಮುಗಿದ್ರು ಗಂಟೆ ಸಪ್ಪಳ ಕೇಳಿಸ್ತಿಲ್ಲ, ತೆರೆ ಸರಿಲಿಲ್ಲ. ಮತ್ತೇನು ಮಾಡೋದು? ಎಲ್ಲರೂ ಗೊಂದಲ, ಹಿಂದೆಂದೂ ಆಗಿಲ್ಲ ಹೀಗೆ, ಏನು ವಿಶೇಷ ಇರಬೇಕು ಅನ್ನಿಸ್ತು. ಮತ್ತೆ ತ್ರಿವಿಕ್ರಮ ಪಂಡಿತರು ಹೇಳಿದ್ರಂತೆ, ಇನ್ನೊಂದು ಸಲ ಶುರು ಮಾಡಿ, ಪರವಾಗಿಲ್ಲ. 3ನೇ ಸಲ ದ್ವಾದಶ ಸ್ತೋತ್ರ ಶುರು ಆಯಿತು. 3ನೇ ಸಲ ಆದಮೇಲೆ ಕೂಡ ಘಂಟಾರವ ಕೇಳಿಸ್ಲಿಲ್ಲ. ಅವರಿಗೆ ಕುತೂಹಲ, ತ್ರಿವಿಕ್ರಮ ಪಂಡಿತರಿಗೆ ಏನಾಗ್ತಿರ್ಬೇಕು, ಇಷ್ಟು ಸಲ ಗಂಟೆ ಮಾಡಿದ್ರು ತೆಗಿತಾ ಇಲ್ಲ, 3 ಸಲ ನಾವು ದ್ವಾದಶ ಸ್ತೋತ್ರ ಅಂದರೂ ತೆಗಿಲಿಲ್ಲಲ್ಲ ಅಂತ ಹೇಳಿ ಬಾಗಿಲು ಪಕ್ಕನೇ ನಿಂತಿದ್ರಲ್ಲ ಅವರು, ಒಂದು ಚೂರು ತೆರೆ ಸರಿಸಿ ಒಳಗೆ ನೋಡಿದ್ರಂತೆ. ಏನು ನಡೀತಾ ಇದೆ ನೋಡಬೇಕು. ಯಾಕಂದರೆ ಅವರು ಗುರುಗಳ ಹತ್ರ ಇಷ್ಟು ವರ್ಷ ಇದ್ದಾರೆ, ಏನೇನೋ ಮಹಿಮೆಗಳನ್ನು ಕಂಡವರು. ಇವತ್ತೇನಾದರೂ ಮಹಿಮೆ ಇರ್ಬೋದಾ ಅಂತ ಹಿಂಗೆ ತರಿಸಿ ನೋಡಿದಾಗ ಅವ್ರು ಹೇಳ್ತಾರೆ, ನನ್ನ ಜನ್ಮ ಜನ್ಮಾಂತರದ ಭಾಗ್ಯ ಮುಟ್ಟಿ ಬಂದಂಗೆ ಆಯಿತು ನನಗೆ, ಆ ದರ್ಶನ ಎಂದು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ. ಅತ್ಯಂತ ಊಹೆಗೂ ಕೂಡ ಅಸಾಧ್ಯವಾದಂಥ ಪರಮಾಶ್ಚರ್ಯ ಅವ್ರಿಗೆ ಕಾದಿತ್ತು. ಏನಾಗಿದೆ ಅಂದರೆ, ಒಳಗೆ ಆಚಾರ್ಯ ಮಧ್ವರು ತಮ್ಮ ಹನುಮಂತ, ಭೀಮಸೇನ, ಹಿಂದಿನ ಅವತಾರಗಳ 3 ರೂಪದಿಂದ ಭಗವಂತನನ್ನು ಪ್ರಾರ್ಥನೆ ಮಾಡ್ತಿದ್ದಾರೆ, ಆರಾಧನೆ ಮಾಡ್ತಿದ್ದಾರೆ. ಆ 3 ರೂಪಗಳಲ್ಲಿ ಹನುಮದ್ ಭೀಮ ಮಧ್ವಾಂತರ್ಗತ ಅಂತೇನು ಹೇಳ್ತೀವಿ, ಆ 3 ಅವತಾರಗಳಲ್ಲಿ ಭಗವಂತನ ಆರಾಧನೆ ಮಾಡ್ತಿದ್ದಾರೆ. ಆ ಭಗವಂತ ಕೂಡ ತಾನು 3 ರೂಪದಲ್ಲಿ ಬಂದು ಸ್ವೀಕಾರ ಮಾಡ್ತಿದ್ದಾನೆ. ಒಂದು ರಾಮ, ಒಂದು ಕೃಷ್ಣ ಮತ್ತು ಒಂದು ವೇದವ್ಯಾಸ. ಆ 3 ರೂಪದಲ್ಲಿದ್ದಾರೆ. ಅಂದರೆ ಮಧ್ವರ 3 ರೂಪಗಳನ್ನು ಹಾಗೂ ಭಗವಂತನ 3 ರೂಪಗಳನ್ನು ಏಕಕಾಲದಲ್ಲಿ ನೋಡುವಂಥ ಭಾಗ್ಯ ತ್ರಿವಿಕ್ರಮ ಪಂಡಿತರಿಗೆ ಬಂದಿತ್ತು. ಆಶ್ಚರ್ಯವೂ ಆಶ್ಚರ್ಯ. ಅದು ತನ್ನ ಗುರುಗಳ 3 ರೂಪದ ಜೊತೆಗೆ ಭಗವಂತನ 3 ರೂಪಗಳನ್ನು ಸಮನ್ವಯಿಸಿ ನೋಡೋದಿದೆಯಲ್ಲ, ಇದೆಂಥ ಭಾಗ್ಯ ಅವ್ರದ್ದು ಅಂತ. ಮೊದಲೇ ಆತ ಕವಿ, ಅಸಾಮಾನ್ಯ ಕವಿ. ಹೇಳಿದೆ, ತ್ರಿವಿಕ್ರಮ ಪಂಡಿತರು ಸಣ್ಣ ಮಗು ಆಗಿದ್ದಾಗಲೇ ಪದ್ಯ ಬರೀತಿದ್ರು ಅಂತ. ಅಂಥ ಅಸಾಮಾನ್ಯವಾದಂಥ ಕವಿಗೆ ಇಂಥದ್ದೊಂದು ಭಾವನೆ ಉಕ್ಕಿ ಬಂದಾಗ, ಆ ಭಾವನೆಯ ಪೂರ್ವದಲ್ಲಿ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಬಾಯಿಂದ ಒಂದು ಶ್ಲೋಕ ಬರೋಕ್ಕೆ ಶುರು ಆಯಿತು. ಅಲ್ಲೇ ಕಟ್ಟಿ ಹೇಳಿದಂಥ ಶ್ಲೋಕ ಅದು. ಅದು ಎಂಥ ಪದ್ಯ ಅದು! ಹೊರಹೊಮ್ಮದು ಒಂದು ಶ್ಲೋಕ ಅಲ್ಲ, ಒಂದಾದ್ಮೇಲೆ ಹಾಗೆ 41 ಶ್ಲೋಕಗಳನ್ನು ಹೇಳ್ತಾ ಹೋದರು. ಅಶುಕವಿತ್ವ ಅಂತೀವಿ ಅದಕ್ಕೆ. ಆ ಥರದ ಪದ್ಯಗಳನ್ನು ಹೇಳ್ತಾ ಹೋದರು. ಆ ಪದ್ಯ ಶ್ರೀಮದ್ವಿಷ್ಣಂಘ್ರನಿಷ್ಠ ಅತಿ ಗುಣಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ 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 ಸತ್ಪ್ರಂಸೋ ಅಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೆಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲೆ ತಕಕುಭ ಪ್ರೇಮ ಭಾರಂ ಬಭಾರ. ಇದು ಮೊದಲನೇ ಶ್ಲೋಕ. ಇಂಥ 41 ಶ್ಲೋಕಗಳನ್ನು ಹೇಳ್ತಾ ಹೋದರು. ಅದು ಎಂಥ ಅದ್ಭುತ ಪದ್ಯಗಳು! ಎಲ್ಲವೂ ಒಂದು ಸೃಗಧಾರ ಛಂದಸ್ಸಿನಲ್ಲಿ ಬಂದಂಥದ್ದು, ಆ ಛಂದಸ್ಸಿನಲ್ಲೇ ಬರ್ಕೊಂಡು ಹೋದದ್ದು. ಅದು ಹೇಳ್ತಾರೆ, ಕಣ್ಣು ಮುಚ್ಚಿಕೊಂಡು ಹೇಳ್ತಿದ್ದಾರೆ. ಅದರೊಳಗೆ ಏನಿದೆ ಅಂದರೆ, ತನ್ನ ಗುರು ಆಚಾರ್ಯ ಮಧ್ವರ ಆ ಹಿಂದಿನ 3 ಅವತಾರಗಳ ಸಾಧನೆಯನ್ನು, ಅದರ ಜೊತೆಗೆ 3 ರೂಪದ ಹಿರಿಮೆಗಳಿದ್ದಾವಲ್ಲ, ಆಂಜನೇಯನ ಹಿರಿಮೆ, ಭೀಮಸೇನನ ಹಿರಿಮೆ, ಅದ್ರ ಜೊತೆ ಗುರುಗಳ ಹಿರಿಮೆ, ಅವು ಎಲ್ಲವನ್ನು ಹೇಳುವಂಥ ಇದು ಶ್ಲೋಕ. 41 ಶ್ಲೋಕ ಹೇಳಬೇಕಾದ್ರೆ ಕಣ್ಣು ಮುಚ್ಕೊಂಡು ನಿಂತ್ಕೋರು. 41 ಮುಗಿದ ಮೇಲೆ ಕಣ್ಣು ತೆರೆದು ಮುಂದೆ ನೋಡ್ತಾರೆ. ಗುರುಗಳು ಮುಂದೆ ನಿಂತಿದ್ದಾರೆ, ನಗನಗ್ತಾ ನಿಂತಿದ್ದಾರೆ. ಯಾರನ್ನು ವರ್ಣನೆ ಮಾಡಿದ್ರು 41 ಶ್ಲೋಕಗಳಲ್ಲಿ, ಅದೇ ಗುರುಗಳು ಮುಂದೆ ನಗನಗ್ತಾ ನಿಂತಾಗ ರೋಮಾಂಚನ ಆಗ್ಬಿಡ್ತವ್ರಿ. ಮಗು ಥರ ಅವ್ರಿಗೇನು ಹೇಳಬೇಕು ಅಂತ ತೋಚಲಿಲ್ಲ. ಕೈ ಮುಗಿದು ದೀರ್ಘದಂಡ ನಮಸ್ಕಾರ ಹಾಕ್ಬಿಟ್ರು. ಒಪ್ಸ್ಕೋಬೇಕು ದಯವಿಟ್ಟು ಇದನ್ನು ಅಂತ ಹೇಳಿದರು. ಆಚಾರ್ಯ ಮಧ್ವ ಹೇಳ್ತಾರೆ, ತ್ರಿವಿಕ್ರಮರೇ, ನೀವು ಬಹಳ ಪುಣ್ಯ ಮಾಡಿದ್ರಿ. ಯಾಕಂದರೆ ನನ್ನ 3 ಅವತಾರಗಳೊಂದಿಗೆ ಭಗವಂತನ 3 ಅವತಾರ ಕೂಡ ನೋಡಿದ್ರಿ. ಅಪರೂಪ ದೃಶ್ಯ ನಿಮಗೆ ಸಿಕ್ಕಿದ್ದು. ನಿಮ್ಮ ಸ್ತುತಿ ನನಗೆ ಬಹಳ ಮೆಚ್ಚುಗೆ ಆಯಿತು, ತುಂಬ ಸಂತೋಷ ಆಯಿತು ನನಗೆ. ಆದರೆ ಒಂದು ತಕರಾರಿದೆ. ಇದು ಬರೀ ಗುರುಸ್ತುತಿ ಆಯ್ತಲ್ಲ, ಗುರುಸ್ತುತಿಗಿಂತ ಮೊದಲು ಭಗವಂತನ ಸ್ತುತಿ ಆಗಬೇಕು. ಭಗವಂತನ ಸ್ತುತಿ ಆದಮೇಲೆ ಗುರುಸ್ತುತಿ ಆಗಬೇಕು. ಅದಕ್ಕೆ ಸೇರಿಸ್ಕೊಳ್ಳಿ ಅಂತ ಅವರೇ ಪರಿಹಾರ ಮಾರ್ಗ ಕೊಡ್ತಾರೆ. ಅವರೇ ಪರಿಹಾರ ಮಾರ್ಗ ಹೇಳ್ತಾರೆ. ಒಂದು ಕೆಲಸ ಮಾಡಿ, ನೀವು 41 ಶ್ಲೋಕ ಬರೆದಿದ್ದೀರಲ್ಲ, ನಾನು ಇನ್ನೊಂದು ಶ್ಲೋಕ ಕೊಡ್ತೀನಿ, ಅದಕ್ಕೆ ನಾನೇ ಕಟ್ಟಿಕೊಡ್ತೇನೆ. ಅದನ್ನು ಮೊದಲು ನರಸಿಂಹ ಪ್ರಾರ್ಥನಾ ರೂಪವಾದಂಥ ಒಂದು ನಖಸ್ತುತಿ ಅಂತಿದೆ.
ಅದನ್ನು ಹೇಳ್ತಾರೆ, ಅವರೇ ಮಾಡಿದ್ದದನ್ನು ಹೇಳಿ, ಈ ನಖಸ್ತುತಿ ಇದೆಯಲ್ಲ ನಿಮ್ಮ ಗುರುಸ್ತುತಿಗೆ ಸಂಪುಟ ಆಗಬೇಕು. ಅಂದರೆ ಗುರುಸ್ತುತಿ ಹಾಡೋದಕ್ಕಿಂತ ಮೊದಲು ಈ ನಖಸ್ತುತಿಯನ್ನು ಹೇಳಿ ಆ ನಂತರ ನಿಮ್ಮ ಗುರುಸ್ತುತಿಯನ್ನು ಹೇಳ್ಕೊಂಡು ಹೋಗಿ, ಹಾಗೆ ಪಠಣ ಮಾಡುವವರಿಗೆ ನನ್ನ ಕರುಣೆ ಯಾವಾಗಲೂ ಇರ್ತದೆ ಅಂತ ಆಶೀರ್ವಾದ ಮಾಡಿದರು. ಅದು ಎಂಥ ಪದ್ಯ ಅದು. ಪಾಂತ್ವಸ್ಮಾನ್ ಪುರಹೂತ ವೈರಿ ಬಲವನ್ ಮಾತಂಗ ಮಾತ್ಯದ್ಘಟ ಕುಂಭೋಚಾದ್ರಿ ವಿಪಾಟನಾಧಿಕಪಟೋ ಪ್ರತ್ಯೇಕ ವಜ್ರಾಯುಧ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಕರ ದಾರಿತ ರಾತಿದೂರ ಪ್ರಧ್ವಸ್ತ್ವದ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ನಾಕಿ ವೃಂದೈ. ಇದು ನಖಸ್ತುತಿ ಅಂತ 4 ಸಾಲಿಂದು ಶ್ಲೋಕ. ಆ 4 ಸಾಲಿನ ಶ್ಲೋಕದಲ್ಲಿ ಎಂಥ ಅದ್ಭುತ ಶಕ್ತಿ ಇದೆ ಅನ್ನೋದನ್ನು ಗಮನಿಸಬೇಕು. ಇದು ಬರೀ ಹೇಳೋದೇನು ಅಂದರೆ ಆ ನರಸಿಂಹದೇವರ ಉಗುರುಗಳನ್ನು ಪ್ರಾರ್ಥನೆ ಮಾಡುವಂಥದ್ದು. ಯಾವ ಉಗುರು ಪ್ರಪಂಚಕ್ಕೆ ಕಾಡಿದಂಥ ಒಂದು ಶಕ್ತಿ ಇತ್ತೋ ಅದನ್ನು ಕೊಂದಂಥ ಶಕ್ತಿ, ಕತ್ತಲೆಯನ್ನು ತೆಗೆದು ಬೆಳಕನ್ನು ಕೊಟ್ಟಂಥ ಶಕ್ತಿ, ನಮಗೆಲ್ಲ ಭಕ್ತಿಯನ್ನು ಕೊಟ್ಟಂಥ ಶಕ್ತಿ, ಆ ಉಗುರು ನಮ್ಮನ್ನು ಕಾಪಾಡಲಿ ಅಂತ ಕೇಳುವಂಥದ್ದು. ಇದು ನನಗೆ ಯಾಕೆ ಇಷ್ಟ ಆಗುತ್ತದೆ ಅಂದರೆ, ಓದುವಾಗ ನಾನು ಹೇಳಿದೆ, ಈ 4 ಸಾಲುಗಳನ್ನು ಹೇಳಿದೆ. ತಾವು ಹೇಗೆ ಗಮನಿಸಿದ್ರಿ ಗೊತ್ತಾಗಲಿಲ್ಲ ಅಂತ ಹೇಳ್ತೀನಿ, ಅದು ಗಮನಿಸೋ ಹಾಗೆ ಮಾಡ್ತೀನಿ. ಈ 4 ಸಾಲಿನ ಶ್ಲೋಕ ಯಾಕೆ ಮುಖ್ಯ ಮಧ್ವಾಚಾರ್ಯರು ಬರೆದದ್ದು ಅಂತಂದರೆ, ಇದರೊಳಗೆ 2 ಛಂದಸ್ಸಿದ್ದಾವೆ. ಸಾಮಾನ್ಯ ಒಂದು ಛಂದಸ್ಸಲ್ಲಿ ಬರಿಬೇಕು ನಾವು ಶ್ಲೋಕಗಳನ್ನು. ಇದು ಒಂದೇ ಶ್ಲೋಕದಲ್ಲಿ 2 ಛಂದಸ್ಸು ಅಂತ ಅದ್ಭುತ ಅನಿಸುತ್ತೆ. ಈ ನಖಸ್ತುತಿ ಮೊದಲಿನ 2 ಸಾಲು ಬರುವುದು ಪೂರ್ವಾರ್ಧ ಶಾರ್ದೂಲ ವಿಕ್ರೀಡಿತ ಛಂದಸ್ಸು, ಮೊದಲೇದು ಬೇಗವಾಗಿ ಬರುವಂಥದ್ದು ಶಾರ್ದೂಲ ವಿಕ್ರೀಡಿತ ಛಂದಸ್ಸು. ಉತ್ತರಾರ್ಧ ಕಡೆ 2 ಸಾಲಿದೇವಲ್ಲ ಸೃಗ್ಧಾರ ಅಂತ ಛಂದಸ್ಸು. ಅದೊಂಥರ ಲಯವಾಗಿ ಬರುವಂಥದ್ದು. ಮೊದಲೇದ್ದು ಸಾಲು ಸಾಲಾಗಿ ಬರುವಂಥದ್ದು, ಎರಡನೇದು ಲಯವಾಗಿ ಬರುವಂಥದ್ದು. ಅವು ಎರಡನ್ನು ಯಾಕೆ ಇಟ್ಟರು ಹಾಗೆ ಅಂತಂದರೆ, ತ್ರಿವಿಕ್ರಮ ಪಂಡಿತರು ಬರೆದಂಥ ಇದು 41 ಪದ್ಯಗಳ ವಾಯುಸ್ತುತಿ ಅಂತ ಏನಿದೆ, ಇದು ಪೂರ್ತಿ ಸೃಗ್ಧರಾದಲ್ಲಿ ಬರೆದಂಥದ್ದು. ಅಂದರೆ ತಾವು ಶಾರ್ದೂಲ ವಿಕ್ರೀಡಿತ ಛಂದಸ್ಸಲ್ಲಿ ಶುರು ಮಾಡಿ 2 ಸಾಲನ್ನು ಕೊನೆಗೆ ಇವ್ರಿಗೆ ಹೊಂದಿಕೊಳ್ಳಿ ಅನ್ನೋ ದೃಷ್ಟಿಯಿಂದ ಇನ್ನೇ 2 ಸಾಲು ಸೃಗ್ಧರಾದಲ್ಲಿ ಬರೆದಂಥದ್ದು. ನೀವು ಗಮನಿಸ್ಬೇಕದು ಹೇಗಿದೆ ಅಂತ, ಅದು ಧಾಟಿ ಹೆಂಗೆ ಚೇಂಜ್ ಆಗ್ತದೆ ಅಂತ. ಮೊದಲನೇದು ಸ್ವಲ್ಪ ಪೇಸ್ ಇರುತ್ತೆ, ಫಾಸ್ಟಾಗಿ ಹೋಗ್ತದೆ. ಪಾಂತ್ವಸ್ಮಾನ್ ನೋಡಿ, ಅಲ್ಲಿ ರಾಗ ಬರೋಲ್ಲ. ಪಾಂತ್ವಸ್ಮಾನ್ ಪುರಹೂತ ವೈರಿ ಬಲವನ್ ಮಾತಂಗ ಮಾತ್ಯದ್ಘಟ ಕುಂಭೋಚಾದ್ರಿ ವಿಪಾಟನಾಧಿಕಪಟೋ ಪ್ರತ್ಯೇಕ ವಜ್ರಾಯಿತ. ಇಲ್ಲಿ ಬಂತು. ಮುಂದಿನ 2 ಸಾಲು ನೋಡಿ, ಶ್ರೀಮತ್ಕಂಠೀರವಾಸ್ಯ ಪ್ರತತ ಸನಖರ ದಾರಿತ ರಾತಿದೂರ ಪ್ರಧ್ವಸ್ತ್ವದ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ನಾಕಿ ವೃಂದೈ. ಧಾಟಿನೇ ಚೇಂಜ್ ಆಗಿಬಿಡ್ತೀವಿ, ಅದು ಲಯನೇ ಚೇಂಜ್ ಆಗ್ತದೆ. ಇದು 2 ಛಂದಸ್ಸುಗಳನ್ನು ಒಂದೇ ಶ್ಲೋಕದಲ್ಲಿ ಸೇರಿಸೋದು ಅಪೂರ್ವವಾದಂಥ ಒಂದು ಸಂಗಮ ಇದು, ಛಂದಸ್ಸುಗಳ ಸಂಗಮ ಇದು. ಅದನ್ನು ತಕ್ಷಣ ಮಧ್ವಾಚಾರ್ಯರು ಬರೆದು ವಾಯುಸ್ತುತಿಗೆ ಸೇರಿಸ್ಕೊಳ್ಳಿ ಅಂತ ಕೊಟ್ಟಂಥದ್ದು. ಈ ಥರದ್ದು ಬಹಳ ಅಪರೂಪ. ಆದರೆ ಈ ಪ್ರಯೋಗ ಹಿಂದೆ ವಾಲ್ಮೀಕಿ ರಾಮಾಯಣದಲ್ಲಿ ಆಗಿದೆ, ಭಾಳ ಅಪರೂಪವಾದದ್ದು. ಈಗ ತಾವು ರಾಮಾಯಣ ಓದೋದು ಕೆಲವು ಪಾರಾಯಣ ಮಾಡ್ತಾರೆ, ರಾಮರಕ್ಷಾ ಸ್ತೋತ್ರ ಹೇಳ್ತಾರೆ ಮನೆಯಲ್ಲಿ ಕೆಲವರು, ಅವರಿಗಿದು ಬಾಯಿಗೆ ಬರಬೇಕಿದು. ರಾಮಂ ಲಕ್ಷ್ಮಣ ಪೂರ್ವಜಂ ರಘುವರಂ ಸೀತಾಪತಿಂ ಸುಂದರಂ ಕಾಕುತ್ಸಂ ಕರುಣಾರ್ಣವಂ ಗುಣನಿಧಿಂ ವಿಪ್ರಪ್ರಿಯಂ ಧಾರ್ಮಿಕಂ. ಇದು ಒಂದು ಪದ. ಮುಂದಿಂದು ನೆಕ್ಸ್ಟ್ ಸಾಲೆ, ರಾಜೇಂದ್ರಂ ಸತ್ಯಸಂಧಂ ದಶರಥತನಯಂ ಶ್ಯಾಮಲಂ ಶಾಂತಮೂರ್ತಿಂ ವಂದೇ ಲೋಕಾಭಿರಾಮಂ ರಘುಕುಲ ತಿಲಕಂ ರಾಘವಂ ರಾವಣಾರಿಂ. ಡಿಫರೆನ್ಸ್ ಗೊತ್ತಾಗುತ್ತಲ್ಲ, ಲಯನೇ ಬೇರೆ ಆಗಿಬಿಡ್ತದೆ. ಮೊದಲೇದ್ರೊಳಗೆ ಸಾಲು ಸಾಲಾಗಿ ಪದಗಳು ಬರ್ತದೆ, ಸ್ವಲ್ಪ ಗದ್ಯಾಂಶ ಹೆಚ್ಚು ಅದರೊಳಗೆ. ಅದರ ಎರಡನೇದ್ರೊಳಗೆ ಕಾವ್ಯಗುಣ ಹೆಚ್ಚು, ಗೇಯತೆ ಹೆಚ್ಚು. ಈ ಥರದ ಪದ್ಯ ತಾವು ಗಮನಿಸ್ಬೇಕಿದ್ದನ್ನು. ಈಗ ಎರಡನೇದು ಶ್ರೀಮತ್ಕಂಠೀರವಾಸ್ಯ ಪ್ರತತ ಸೊನಕರ ದಾರಿತ ರಾತಿದೂರ, ಇದು ಬಂದದ್ದು ಅದು ಹೆಂಗೆ ಬರ್ತದೆ, ರಾಜೇಂದ್ರಂ ಸತ್ಯಸಂಧಂ ದಶರಥತನಯಂ ಶ್ಯಾಮಲಂ ಶಾಂತಮೂರ್ತಿಂ, ಅದು ಬರಬೇಕು ಲಯ. ಹಾಗೆ 2 ಛಂದಸ್ಸುಗಳನ್ನು ಸೇರಿಸಿ ಬರೆಸೋದು. ಮತ್ತು ಇನ್ನೊಂದು, ಇದು ಯಾವುದೂ ಕೂತ್ಕೊಂಡು ಬರೆದದ್ದಲ್ಲ, ಗುರು ಲಘು ಹಾಕಿ ಮಾತ್ರಾಗಣ ಎಣಿಸಿ ಬಿಡು ಬರೆದದ್ದಲ್ಲ. ಆ ಭಾವನೆಯ ಪೂರ್ವದಲ್ಲಿ ನಿಂತ್ಕೊಂಡು ತ್ರಿವಿಕ್ರಮ ಪಂಡಿತರು 41 ಶ್ಲೋಕಗಳನ್ನು ಹೇಳ್ತಾ ಹೋದಾಗ ಅದಕ್ಕೆ ಪೂರಕವಾಗಿ ಮೊದಲಿಂದಿರಲಿ ಅಂತ ಹೇಳಿ ಮಧ್ವಾಚಾರ್ಯರಿಗೆ ಸರಿಸಮ ಆಗುವ ಹಾಗೆ 2 ಛಂದಸ್ಸಲ್ಲಿ ಸೇರಿಸ್ಕೊಂಡದ್ದು. ಮತ್ತು ಗುರುವಿಗೆ ಶಿಷ್ಯನಿಗೆ ಆಶೀರ್ವಾದ ಆಗಬೇಕು. ಮೊದಲು ನಾನು ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಬರೀತೇನಪ್ಪ ಮೊದಲಿನ 2 ಸಾಲು, ಇನ್ನು ಕಡೆ 2 ಸಾಲು ನೀ ಬರೆದಿಯಲ್ಲ,
ಸೃಗ್ಧರ ಅದಕ್ಕೆ ಹೊಂದಿಸ್ಕೊಂಡು ಬರಿತೀನಿ ಅಂತ, ಅವ್ರಿಗೆ ಅನುಕೂಲ ಆಗುವಾಗ ಬರೀಬೇಕು ಅಂತ. ಹೀಗೆ ವಾಯುಸ್ತುತಿ ಇದೆಯಲ್ಲ, ಅದು ಬರೀ ಸ್ತೋತ್ರ ಕಾವ್ಯ ಅಲ್ಲ ಅಂತ. ಸ್ತೋತ್ರ ಕಾವ್ಯ ಅಲ್ಲ, ಅದು ಮಂತ್ರಕಾವ್ಯ ಅಂತ ಕರೀತಾರೆ. ಭಾಳ ಅಪರೂಪ ಇದು. ಬಹುಶಃ ನನಗನ್ಸೋ ಸಂಸ್ಕೃತ ವಾಂಗ್ಮಯದಲ್ಲಿ ಅತ್ಯಂತ ಅಪರೂಪವಾದದ್ದು. ಯಾಕೆಂದರೆ ಒಬ್ಬ ಗೃಹಸ್ಥನಿಂದ ರಚಿತವಾದಂಥ ಒಂದು ಮಂತ್ರ ಎಲ್ಲ ಯತಿಗಳೂ ಪ್ರಾರ್ಥನೆ ಮಾಡುವ ಹಾಗಾಯಿತು. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಯತಿಗಳು ಮಾಡಿದ್ದನ್ನು ಭಜನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಒಬ್ಬ ಗೃಹಸ್ಥ ಬರೆದಂಥ, ತ್ರಿವಿಕ್ರಮ ಪಂಡಿತರು ಬರೆದಂಥ ಒಂದು ಸ್ತುತಿ ಏನಿದೆ, ಇದನ್ನು ಮಂತ್ರತುಲ್ಯ ಅಂತ ಕರೀತಾರೆ ಯತಿಗಳು ಕೂಡ. ಅದ್ಯಾಕೆ? ವಾದಿರಾಜರು ಹೇಳ್ತಾರೆ, ನನ್ನ ನಿತ್ಯ ಪಾರಾಯಣ ಸ್ತೋತ್ರ ಇದು ವಾಯುಸ್ತುತಿ ಅಂತಾರೆ. ವಾದಿರಾಜರಂಥವ್ರ ನಿತ್ಯ ಪಾರಾಯಣ ಮಾಡಬೇಕಾದ್ರೆ ಅದಕ್ಕೆ ಮಂತ್ರ ಅಷ್ಟು ದೊಡ್ಡದಿರಬೇಕು ಅಂತ ಆ ವಾಯುಸ್ತುತಿಯನ್ನು ಕೊಟ್ಟದ್ದು. ಕೆಲವೊಂದು ಸಲ ಈ ವಾಯುಸ್ತುತಿ ಹೇಗಿದೆ ಅಂದರೆ ಅದು ಅರ್ಥ ಹೇಳೋದು ಭಾಳ ಟೈಮ್ ಅದೇ 1 ದಿವಸ 3 ದಿವಸ ಮಾಡಬೇಕೇನೋ. ವಾಯುಸ್ತುತಿ 40 ದಿವಸ ಆಗಿದೆ ಅದು. ಕೆಲವೊಂದು ಸಲ ಪದ ಭಾಳ ಕಷ್ಟದ ಪದಗಳು ಅಂತ ಬರ್ತವೆ, ತುಂಬ ಕಷ್ಟದ ಪದಗಳು ಅಂತ ಅನಿಸುತ್ತೆ ಕೆಲವೊಂದು ಸಲ. ಒಂದು ತೋರಿಸ್ತೀನಿ ಹೇಗಿದೆ ಅಂತ. ಉದ್ಯದ್ವಿದ್ಯುತ್ ಪ್ರಚಂಡ ನಿಜರುಚನೆ ಕರವ್ಯಾಪ್ತ ಲೋಕಾವಕಾಶೋ ಬಿಭ್ರದ್ ಭೀಮೋ ಭುಜೇಯೋ ವಿದ್ಯುತ್ ಜನಕರ ಭಾಂಗದಾಡ್ಯ ಪ್ರಕಾಂಡೇ. ಇದ್ದಿದ್ರಲ್ಲೇ ಸ್ವಲ್ಪ ಒಳ್ಳೆಯದಿದು. ಇನ್ನೊಂದು ಹೇಳ್ತೀನಿ. ಉತ್ತಪ್ತಾತ್ ವಿತ್ಕಟತ್ಕ್ವಿಟ ಪ್ರಕಟಕಟಕಟಧ್ವಾನ ಸಂಘಟ್ಟನೋದ್ಯದ್ವಿದ್ಯದ್ವ್ಯೂಢ ಸ್ಫುಲಿಂಗ ಪ್ರಕರ ವಿಕಿರಣೋತ್ಕ್ವಾತಿತೆ ಬಾಧಿತಾಂಗಾನ್. ನಾಲಿಗೆ ಕಷ್ಟ ಅಲ್ವಾ? ನಾನು ಗುರುಕುಲಕ್ಕೆ ಹೋದಾಗ ಮೊದಲು ನಮ್ಗೆ ಕಲಿಸೋದು ಇದನ್ನೇ. ಕಲಿಸಿ ಹೇಳೋರು, ಇದು ಬರಲಿಲ್ಲ ಅಂದರೆ ನಾಲಿಗೆ ಸ್ವಚ್ಛ ಆಗಿಲ್ಲ ನಿಂದು. ನಮ್ಮ ಗುರುಗಳು ಹೇಳೋರು, ಬಾವಿ ಕಟ್ಟೆ ಮೇಲೆ ಹುಣಸೆಹಣ್ಣು ಇಟ್ಟಿದ್ದೀನಿ, ಸ್ನಾನ ಮಾಡಿ ನಾಲಿಗೆ ಉಜ್ಜಿಕೊಂಬ. ವಾಯುಸ್ತುತಿ ಬರದೇ ಹೋದರೆ ನಿನಗೆ ಯಾವ ಸಂಸ್ಕೃತನೂ ಬರಲ್ಲ. ಯಾಕಂದರೆ ಇದು ಕಟ ಅನಿಸ್ಬಿಡ್ತದೆ, ಬರೀ ಅನಿಸಲ್ವಾ ಅದು ಕೇಳಿದಾಗ. ಉತ್ತಪ್ತಾತ್ ವಿತ್ಕಟತ್ಕ್ವಿಟ ಪ್ರಕಟಕಟಕಟಧ್ವಾನ ಸಂಘಟ್ಟನೋದ್ಯದ್ವಿದ್ಯದ್ವ್ಯೂಢ ಸ್ಫುಲಿಂಗ ಪ್ರಕರ ವಿಕಿರಣೋತ್ಕ್ವಾತಿತೆ ಬಾಧಿತಾಂಗಾನ್. ಇದು ಅರ್ಧ ಶ್ಲೋಕ, ಇದು ಪೂರ ಅಲ್ಲ. ಇದು ಬಂದಾಗ ಕಷ್ಟ ಅನಿಸುತ್ತಲ್ಲ. ಆದರೆ ಎಲ್ಲಿ ಆರ್ತತೆ ಬರ್ತದೋ, ಭಗವಂತನ ಬೇಡ್ಕೊಳ್ಳೋ ಪ್ರಸಂಗ ಬರ್ತದೋ, ಎಂಥ ಲಯ ಬಂದ್ಬಿಡ್ತದೆ ರೀ, ಅದಕ್ಕೆ ಗೇಯತೆ ಬಂದ್ಬಿಡ್ತದೆ. ಮಾತರ್ಮೇ ಮಾತರಿಶ್ವನ್ ಪಿತರ ತುಲಗುರು ಭ್ರಾತರಿಷ್ಟ್ರಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮಂ ರಜ ರಜ ರೈತ ಜನ್ಮ ಮೃತ್ಯಾಮಯಾನಂ. ಧಾಟಿನೇ ಚೇಂಜ್ ಆಗಿಬಿಡುತ್ತಲ್ಲ ಒಂದೇ ಸಲ. ಬೇಡ್ಕೋಬೇಕದನ್ನು. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂಶ ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ. ದೇವರನ್ನ ಬೇಡ್ಕೊಳ್ಳುವಾಗ ಕಡಗಡ ಅನ್ಬಂಗಿಲ್ಲ, ಭಕ್ತಿಯಿಂದ ಕೇಳ್ಕೋಬೇಕು. ಅದು ಎಷ್ಟು ಚಂದ ರೀ. ಆಂಜನೇಯನ ಹೇಳಬೇಕು. ಆಂಜನೇಯನ ಅವತಾರದಲ್ಲಿ, ಆಂಜನೇಯ ನೀನು ನಮಸ್ಕಾರ ಮಾಡ್ತೀನಪ್ಪ, ನಮಸ್ಕಾರ ಮಾಡ್ತೀನಿ. ವಂದೇಹಂ ತ್ವಂ ಹನುಮಾನ್ ಅಂತ ಹೇಳಬೇಕು. ವಂದೇಹಂ ತ್ವಂ ಹನುಮಾನ್ ಇತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಖ್ಯಾತಸ್ತೆ ಗೃಹವತಾರ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈ. ಎಷ್ಟು ಸುಲಲಿತವಾಗಿ ಬರ್ತಾವೆ ಪದಗಳು. ಅಂದರೆ 2 ಪದ 2 ಥರದ್ದು ಮಾಡಿದ್ದಾರೆ. ನಿಮಗೆ ಗಡಗಸಾಗಬೇಕಾದ್ರೂ ಇದೆ. ಯಾವಾಗ ಗಡಸು ಬರ್ತದೆ? ಅವನು ವರ್ಣನೆ ಮಾಡುವಾಗ ಗಡಸು ಬರ್ತದೆ. ಭಗವಂತನ ವರ್ಣನೆ ಮಾಡುವಾಗ ಪದಗಳು ಸಾಲಾಗಿ ಬರ್ತದೆ. ಆದರೂ ಅವನು ಬೇಡ್ಕೊಳ್ಬೇಕಾದ್ರೆ ಅವನ ಕಾಲಿಗೆ ಬೀಳುವಾಗ ಆ ಗೇಯತೆ ಬರಬೇಕು, ಆ ಮುಗ್ಧತೆ ಬರಬೇಕು, ಪ್ರಾರ್ಥನೆ ಬರಬೇಕು. ಇದನ್ನು ಭಾಷೆಯಲ್ಲಿ ತರೋದಿದೆಯಲ್ಲ, ತುಂಬ ಸುಲಭ ಅಲ್ಲ ಸ್ವಾಮಿ. ಇದು ಒಂದೇ ಶ್ಲೋಕದಲ್ಲಿ ಅದೇ ಛಂದಸ್ಸಲ್ಲಿ ಬರೀಬೇಕಾದ್ರೆ ಒಂದು ಕಡೆ ಗೇಯತೆ ಬರಬೇಕು, ಒಂದು ಕಡೆ ರಭಸ ಬರಬೇಕು. ಅದನ್ನು ಮಾಡಿದ್ದು ಭಾಳ ದೊಡ್ಡ ಕೆಲಸ. ನನಗನ್ಸೋ ಮಟ್ಟಿಗೆ ಬಹುದೊಡ್ಡ ಸ್ತುತಿ ನಾನು ಅಂದ್ಕೊಂಡದ್ದು ಇದು ವಾಯುಸ್ತುತಿ. ಇದಾದ ಮೇಲೆ ಒಂದು ದಿವಸ ರಾತ್ರಿ ಮಧ್ವಾಚಾರ್ಯ ಪ್ರವಚನ ನಡೆದಿತ್ತಂತೆ. ಸುಮಾರು ಜನ ಕೂತ್ಬಿಟ್ಟಿದ್ದಾರೆ ಹೊರಗಡೆ ಅವ್ರ ಪ್ರವಚನ ಕೇಳೋದಕ್ಕೆ. ಅವರಿಗೆ ಹೇಳುವಂಥ ಕಳಕಳಿ ಇದೆ, ಶಿಷ್ಯರಿಗೆ ಒಂದು ಅಕ್ಷರಾನು ಬಿಡಲಾರದೆ ಕೇಳಿಸ್ಕೊಳ್ಳುವಂಥ ಕಾತುರ ಇದೆ. ಆ ಪ್ರವಚನ ನಡೆದಾಗ ಜೋರಾಗಿ ಗಾಳಿ ಬೀಸ್ತು, ದೀಪ ಆರು ಹೋಯ್ತು. ನಾನು ಅದಕ್ಕೆ ಹೇಳ್ತಿದ್ದೆ, ನಾವು ಟುಡೇ ವಿ ಆರ್ ಮೋರ್ ಪವರ್ಫುಲ್ ದೆನ್ ಅಕ್ಬರ್ ಆ್ಯಂಡ್ ಅಶೋಕ. ನಾವು ಅಶೋಕ ಅಕ್ಬರ್ಗಿಂತ ಜಾಸ್ತಿ ಪವರ್ಫುಲ್ ಇದ್ದೀವಿ ಅಂತ. ಪಾಪ ಅಶೋಕನ ದರ್ಬಾರಲ್ಲಿ ಲೈಟ್ ಹಚ್ಬೇಕಾದ್ರೆ 10 ಮಂದಿ ಹೋಗಿ ದೀಪ ಹಚ್ಚಿ ಬರಬೇಕು. ನಮಗೆ ಗೊತ್ತಿಲ್ಲ, ಒಂದು ಬಟನ್ ಹಾಕಿದ್ರೆ ಬಂದುಬಿಡ್ತಿತ್ತು. ಅವಾಗ ಇರಲಿಲ್ಲಲ್ಲ ಪಾಪ, ಕಷ್ಟ. ದೀಪ ಆರಿಬಿಡ್ತು. ಆರಿದ ತಕ್ಷಣ ರಸಾಭಾಸ ಆಗಿಬಿಡ್ತು. ಎಂಥ ಸಂದರ್ಭದಲ್ಲಿ ಕರೆಂಟ್ ದೀಪ ಹೋಯ್ತಲ್ಲ ಇದು ಅಂತ ಪಾಪ ಬೇಜಾರು ಮಾಡ್ಕೋತಾ ಇದ್ರು ಅವರು. ಅದು ಮನುಷ್ಯನ ತುಮಲ ಕಾಣಿಸ್ತು ಗುರುಗಳಿಗೆ. ಶಿಷ್ಯರಿಗೆ ಬೇಜಾರಾಗಿದೆ ಅಂತ. ಇನ್ನು ದೀಪ ತಂದು ಹಚ್ಚಿ ಅದು ಆಗೋ ತನಕ ಮತ್ತೆ ಗಾಳಿ ಬಿಟ್ಟಾಗ ಮತ್ತೆ ಆರಿ ಹೋಗೋದೇ, ಇದು ಜೋರು ಗಾಳಿ ಇದೆ. ಅದಕ್ಕೆ ಅವ್ರು ಏನು ಮಾಡಿದರು ಅಂತ ಹೇಳ್ತಾರೆ.
ಎತ್ತರದ ಮೇಲೆ ಕೂತಿದ್ರಲ್ಲ ಗುರುಗಳು, ತಮ್ಮ ಕಾಲು ಪದ್ಮಾಸನದಲ್ಲಿ ಕೂತಿದ್ರಲ್ಲ, ಸ್ವಲ್ಪ ಬಲಗಾಲು ಸ್ವಲ್ಪ ಹಿಂಗೆ ಮುಂದೆ ಮಾಡಿದ್ರಂತೆ. ಮಾಡಿದಾಗ ಅವ್ರ ಹೆಬ್ಬೆರಳು ಉಗುರಿನ ತುದಿಯಿಂದ ಬೆಳಕು ಬರೋಕ್ಕೆ ಶುರು ಆಯಿತು. ಆ ಬೆಳಕು ಎಷ್ಟು ಪ್ರಖರವಾಗಿತ್ತು ಅಂತಂದರೆ ಜನ ತಮ್ಮ ಪುಸ್ತಕನೂ ನೋಡ್ಕೋಬಹುದು, ಅವ್ರ ಮಾತು ಕೇಳ್ಬೋದು. ಮೊದಲು ದೀಪದ ಬೆಳಕೇನಿತ್ತೋ ಅದಕ್ಕಿಂತ ಹೆಚ್ಚಿನ ಬೆಳಕಾಗಿತ್ತು, ಜನ ಸಂತೋಷವಾಗಿ ಕೇಳ್ತಾ ಇದ್ರು ಅಂತ. ಆ ಜನಕ್ಕೆ ಅದು ಹೇಳ್ತಾರೆ, ಭಾಳ ಚಂದ ವರ್ಣನೆ ಮಾಡ್ತಾರೆ ಅದನ್ನು. ಈ ಗುರುಗಳು ಒಳಗಿನ ಬೆಳಕನ್ನು ಮಾತ್ರ ಕೊಡಲಿಲ್ಲ, ಹೊರಗಿನ ಬೆಳಕನ್ನು ಕೊಟ್ಟರು ಅಂತ. ಪ್ರವಚನದಿಂದ ಒಳಗಿನ ಬೆಳಕನ್ನು ಕೊಟ್ಟರೆ ತಮ್ಮ ಕಾಲಿನ ಉಗುರಿನಿಂದ ಹೊರಗಿನ ಬೆಳಕನ್ನು ಕೊಟ್ಟರು ಅಂತ. ನಾನು ಹೊಸ ಹುಡುಗರಿಗೆ ಹೇಳಿದರೆ ನಂಬಲ್ಲ ಅದನ್ನು. ಇದೇನು ರೀ ಇದು, ಬ್ಯಾಟ್ರಿಯಾ ಕಾಲಂದರೆ? ಕಾಲಿದ ಉಗುರಿಂದ ಬೆಳಕು ಬರೋದಂದ್ರೆ ಏನು, ಇದೆಲ್ಲ ನಂಬೋಕ್ಕಾಗತ್ತಾ? ಪವಾಡಗಳು ನಂಬೋಕ್ಕಾಗಲ್ಲ ಅಂತಾರೆ. ಆದರೆ ನನಗೊಂದು ವಿಚಿತ್ರ ಕಾಡತ್ತೆ, ಯಾವುದು ಪವಾಡ ಯಾವುದಲ್ಲ ಅಂತ. ದಿನ ಬೆಳಗ್ಗೆ ಸೂರ್ಯ ಹುಟ್ಟುತ್ತಾನಲ್ಲ, ಪವಾಡ ಅಲ್ವಾ? ರಾತ್ರಿ ಮಲ್ಕೊಂಡಿರ್ತೇವೆ, ಬೆಳಗ್ಗೆ ಏಳೋದು ನಾವು ಪವಾಡ ಅಲ್ವಾ? ಬೆಳಗ್ಗೆ ಬದುಕಿರ್ತೀವಂತ ಏನು ಗ್ಯಾರಂಟಿ? ಎದ್ದಿದ್ದೀವಲ್ಲ, ಅದು ಪವಾಡ. ಅದು ಒಂದು ಕಲ್ಪನೆ ಮಾಡಿ, ನಮ್ಮ ಶಕ್ತಿಯನ್ನು ಮೀರಿ ಆಗುತ್ತಿರುವಂಥ ಕೆಲಸ ಎಲ್ಲ ಪವಾಡ ಅಂತೀವಿ. ನಾವು ಸಣ್ಣಂದಿರ್ತಾ ನಾವು ಸೈನ್ಸ್ ಕಲಿಬೇಕಾದ್ರೆ ನಮ್ಮ ಶಿಕ್ಷಕರು ನಮ್ಮ ತಮಾಷೆ ಮಾಡೋರು. ನೋಡೋ, ಇದು ನೀರಿದೆಯಲ್ಲ, ಏನೋ ದ್ರವ ಇದೆ, ಬಣ್ಣ ಇಲ್ಲ ಅದಕ್ಕೆ ಏನೋ ಒಂದು ಬಿಳಿ ಹನಿ ಹಾಕಿದರು, ಬಣ್ಣ ಇಲ್ಲದದ್ದು ಒಂದು ನೀರಿನ ಹನಿ ಹಾಕಿದರು, ತಕ್ಷಣ ಒಳಗಿಂದೆಲ್ಲ ಕೆಂಪಾಗ್ಬಿಡ್ತು. ನಮಗೆ ಪವಾಡ ಅದು. ಆದರೆ ರಸಾಯನಶಾಸ್ತ್ರ ಕಲ್ಪನೆ ಇದೇನು ಪವಾಡ ಬಿಡ್ರಿ ಅಂದೆ ನಾನು. ಪವಾಡನೇ ಅಲ್ಲ. ಫಿನಾಪ್ತಲಿನ್ ಇಂಡಿಕೇಟರ್ ಹಾಕಿದ್ದೀನಿ, 1 ಡ್ರಾಪ್ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದರೆ ಕೆಂಪಾಗುತ್ತೆ. ರಸಾಯನಶಾಸ್ತ್ರ ಗೊತ್ತಿದ್ದವನಿಗೆ ಪವಾಡ ಅಲ್ಲ ಅದು, ಗೊತ್ತಿಲ್ಲದವ್ರಿಗೆ ಪವಾಡ ಅದು. ಹೆಂಗೆ ಇದಕ್ಕೂ ಬಣ್ಣ ಇಲ್ಲ ಅದಕ್ಕೂ ಬಣ್ಣ ಇಲ್ಲ ಹಾಕಿದ ತಕ್ಷಣ ಕೆಂಪಂಗೆ ಆಯ್ತದು, ಅದು ಪವಾಡ ಅನಿಸುತ್ತೆ. ಅಂದರೆ ನನ್ನ ಜ್ಞಾನದ ಮಿತಿಯನ್ನು ದಾಟಿ ಹೊರಗಿಂದು ನನಗೆ ಪವಾಡ ಅಂತ ಅನಿಸುತ್ತೆ. ನಾವು ಕಾಲೇಜಲ್ಲಿದ್ದಾಗ ಈ ಕೆಮಿಸ್ಟ್ರಿ ಪ್ರಾಕ್ಟಿಕಲಲ್ಲಿ ಕಲಿಸೋರು, ಥಿಯರಿ ಕಲ್ತದ್ದು ನಾವು ಪ್ರಾಕ್ಟಿಕಲ್ ಮಾಡೋರು. ಮಿಸ್ಚಿಫ್ ಜಾಸ್ತಿ ಇರ್ತಲ್ಲ ಹುಡುಗರದಲ್ಲ, ಗಲಾಟೆ. ಈ ಅಮೋನಿಯಾ ಅಂತಿದೆ, ಅಯೋಡಿನ್ ಇರ್ತದೆ, ಎರಡನ್ನು ಹಾಕಿ ಚೆನ್ನಾಗಿ ಅರಿಬೇಕು. ನಮ್ಮ ಮೇಷ್ಟ್ರು ಕ್ಲಾಸಲ್ಲಿ ಕಲಿಸಿದ್ರು, ಪ್ರಾಕ್ಟಿಕಲ್ ಮಾಡಿ ಅಂತ ಹೇಳಿರಲಿಲ್ಲ. ನಾವು ಮಾಡಿದ್ದು ಉಪದ್ವ್ಯಾಪತನ. ಅದು ಅಮೋನಿಯಾ ಹಾಕಿ ಅಯೋಡಿನ್ ಹಾಕಿ ಜೋರಾಗಿ ಅರಿಸ್ಬಿಟ್ಟು ಅದನ್ನು ತಂದು ಕ್ಲಾಸ್ ರೂಮಲ್ಲಿ ಎಲ್ಲ ಕಡೆ ಹಾಕಿದ್ವಿ. ಅದಕ್ಕಿಂತ ಹೆಚ್ಚು ಅಂದರೆ ಮೇಷ್ಟ್ರು ಬರ್ತಾರಲ್ಲ ಪ್ಲ್ಯಾಟ್ಫಾರ್ಮ್ ಮೇಲೆ, ಮೇಷ್ಟ್ರು ಬರೀತಾರಲ್ಲ ಬೋರ್ಡ್ ಹತ್ರ, ಅಲ್ಲೆಲ್ಲ ಹಾಕಿದ್ವಿ. ಅದು ಕೆಮಿಸ್ಟ್ರಿ ಹೇಳುತ್ತೆ, ಅದು ಹಾಕಿದವ್ರಿಗೆ ಗೊತ್ತು. ನಮಗೆ ಸ್ವಲ್ಪ ಹೊತ್ತಿಗೆ ಒಣಗತ್ತೆ. ಅದು ಒಣಗಿದ ಮೇಲೆ ಒಂದು ವಿಚಿತ್ರ ಆಗುತ್ತೆ, ಯಾರಾದರೂ ಕಾಲಿಟ್ಟರೆ ಟಬ್ ಅಂತ ಹಾರತ್ತೆ. ನಮ್ಮ ಇಂಗ್ಲೀಷ್ ಮೇಷ್ಟ್ರು ಬಂದರು, ಪಾಪ ಸಂಭಾಯಿತರು ಅಂದ್ರೆ ಅಸಾಧ್ಯ ಸಂಭಾಯಿತರು. ಅಂಥವ್ರನ್ನೇ ಕಾಯ್ತಿರ್ತಾರೆ ಹುಡುಗರೆಲ್ಲ, ಅಂಥವ್ರು ಸಿಕ್ಕರೆ ಸಾಕು ಅಂತ ಚೆನ್ನಾಗಿ ಹಾಕ್ಬಿಟ್ಟಿದ್ದೀವಿ. ಪಾಪ ಅವರು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡ್ಬಂದರು, ಅದ್ರ ಮೇಲೆ ಸ್ಟೇಜ್ ಮೇಲೆ ಕಾಲಿಟ್ಟರು, ಟಬ್ ಅಂತದು. ಪುಸ್ತಕ ಬಿಸಾಕಿ ಹೊರಗೆ ಓಡೋಗ್ಬಿಟ್ರು. ಏನು ಆಯಿತು ಅಂತ ಹೊರಗೆ ಹೋಗೋದು, ಏನಾಗಿಲ್ಲ ಬನ್ನಿ ಸರ್ ಅಂತ. ಏನಾಯ್ತಲ್ಲ, ಪಟಾಕಿ ಯಾರು ಹಾರಿದ್ರು? ಪಟಾಕಿ ಹಾರಿಲ್ಲ, ಏನೂ ಇಲ್ಲ, ಅಲ್ಲಿ ಗುರುತು ಏನೂ ಇಲ್ಲ ನೆಲದ ಮೇಲೆ. ಅದು ಹೆಂಗಾಯಿತು? ಅವ್ರಿಗೆ ಇಂಗ್ಲೀಷ್ ಕ್ಲಾಸ್ ಬಿಟ್ಬಿಟ್ರು. ಅದು ಏನು ಹಾಕಿದ್ರಿ ನೀವು? ಅವ್ರಿಗೆ ಪವಾಡನೇ ಅದು. ಏನೂ ಇಲ್ಲ ನೆಲದ ಮೇಲೆ, ನಡೀತಾ ಟಪ್ ಟಪ್ಪನ ಪಟಾಕ್ಷಿ ಹಾರಿದಂಗೆ ಆಗ್ತಿದ್ರೆ ವಿಚಿತ್ರ ಅನಿಸಲ್ವಾ? ಆದರೆ ಕೆಮಿಸ್ಟ್ರಿ ಗೊತ್ತಿದ್ದವನಿಗೆ ಪವಾಡ ಅಲ್ಲ. ಈ ಗೋಡೆ ಹಿಂದೆ ಏನಿದೆ ಅಂತ ನನಗೆ ಗೊತ್ತಿಲ್ಲ, ಕಾಣಿಸೋಲ್ಲ ನನಗೆ. ಕಾಣಿಸೋಲ್ಲ ಅಂದರೆ ಇಲ್ಲ ಅಂತಲ್ಲ, ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಅದು ಕೈಯಲ್ಲಿ ಒಂದು ಎಲುಬು ಮುರಿದು ಹೋದರೆ ಕಣ್ಣಿಗೆ ಕಾಣಿಸೋಲ್ಲ ಅದು ಎಲ್ಲಿದೆ ಅಂತ. ಎಕ್ಸ್ರೇಗೆ ಹಾಕಿದಾಗ ಕಾಣಿಸುತ್ತೆ. ನನ್ನ ಕಣ್ಣಿಗೆ ಕಾಣಿಸ್ಲಾರ್ದು ಎಕ್ಸ್ರೇ ಕಣ್ಣಿಗೆ ಕಾಣಿಸುತ್ತೆ. ಹಾಗೆ ಕೆಲವರು ಸಾಧಕರು ಇರ್ತಾರೇನೋ, ನಮ್ಮ ಜ್ಞಾನದ ಮಿತಿಯನ್ನು ದಾಟಿ ಮುಂದೆ ನೋಡೋರು ಇರ್ತಾರೇನೋ. ಅದಿದ್ದಾಗ ಅದು ನನಗೆ ಪವಾಡ ಅನಿಸುತ್ತೆ, ಇನ್ನು ಕೆಲವ್ರಿಗೆ ಅನಿಸ್ತಿಲ್ಲ. ಅಥವಾ ಮ್ಯಾಜಿಕ್ ಶೋ ನೋಡಬೇಕು. ಒಂದು ಸಲ ಟಿ ವಿಯಲ್ಲಿ ನೋಡ್ತಾ ಇದ್ದೆ ಬೆಳಗ್ಗೆ ನಾನು, ಯಾವನೋ ಡೈನಮೋ ಅಂತ ಒಬ್ಬ ಮ್ಯಾಜಿಷಿಯನ್ ಇದ್ದಾನೆ. ತಾವು ನೋಡ್ಬೇಕು, ಅದ್ಭುತ ಆತ. ಮ್ಯಾಜಿಷಿಯನ್ ಮ್ಯಾಜಿಕ್ ಅಲ್ಲೇ ಅಲ್ಲ, ಅದು ವಿಚಿತ್ರ ಅನಿಸ್ಬಿಡುತ್ತೆ ನನಗೆ. ಆತ ಮ್ಯಾಜಿಕ್ ಮಾಡೋದನ್ನು ತೋರಿಸ್ತಾರೆ, ನೀವು ನಂಬಕ್ಕೆ ಸಾಧ್ಯ ಇಲ್ಲ ರೀ ಹಂಗೆ ಮಾಡ್ತಾನವನು. ಅದು ಹೆಂಗೆ ಮಾಡ್ದ? ವಿಚಿತ್ರ ಅನಿಸುತ್ತೆ. ಒಂದು ಬಾಟ್ಲ್ ತೊಗೊಂಡ, ಕೈಯಲ್ಲಿ ಒಂದು ಕಾಯಿನ್ ಹಿಡ್ಕೊಂಡ, 8 ಆಣೆದು ₹1 ಯಾವುದು ಇಸ್ಕೊಂಡ, ಯಾವುದೋ ಕಾಯಿನ್ ಇಸ್ಕೊಂಡ, ಆ ಗ್ಲಾಸ್ ಮೇಲೆ ಟಿಂಗ್ ಟಕ್ ಅಂತ ಒತ್ತಿದ, ಒಳಗೆ ಹೋಗ್ಬಿಡ್ತು ಬಾಟ್ಲಿ ಒಳಗಡೆ. ಅದು ಹೆಂಗೆ ಹೋಯ್ತು ಒಳಗಡೆ? ಗ್ಲಾಸ್ನೊಳಗೆ ಹೋಯ್ತಾ? ಅದು ಗ್ಲಾಸ್ ಹಂಗೆ ಇದೆ, ನಮಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಗೊತ್ತಿದ್ದವರಿಗೆ ಪವಾಡ ಅಲ್ಲ, ಗೊತ್ತಿಲ್ಲದವರಿಗೆ ಪವಾಡ ಆಗ್ಬೋದು. ನಾನು ಪವಾಡನ ಜಸ್ಟಿಫೈ ಮಾಡ್ತೀನಿ ಅಂತಲ್ಲ. ನಮಗೆ ತಿಳಿಲಾರದಂಥ 100 ಸಂಗತಿಗಳು ಜಗತ್ತಲ್ಲಿದ್ದಾವೆ. ಎಲ್ಲವೂ ಗೊತ್ತಿರಬೇಕು ಅಂತ ಏನು ಹಠ ಇಲ್ಲ.
ನಮಗೆ ಗೊತ್ತಿಲ್ಲದನ್ನು ಕಂಡಾಗ ಅದನ್ನು ಪವಾಡ ಅನ್ನಿಸ್ಬೋದು. ನನ್ನದೇ ಒಂದು ಅನುಭವ ಹೇಳಬೇಕಾದ್ರೆ ಹೇಳಿದ್ಮೇಲೆ ಗೊತ್ತಿಲ್ಲ ಇಲ್ಲ. ನಾನು ಒಂದು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಕೆಲಸಕ್ಕೋಸ್ಕರ ನಾನು ರಾಂಚಿಗೆ ಹೋಗಿದ್ದೆ. ರಾಂಚಿಗೆ ನಾನು ಮತ್ತು ಇನ್ನೊಬ್ಬರು UGC ಸೆಕ್ರೆಟರಿ ಒಬ್ಬರಿಬ್ಬರು ಹೋಗಿದ್ವಿ. ಮರುದಿವಸ ಭಾನುವಾರ, ಅವತ್ತೇನು ಕೆಲಸ ಮಾಡೋಂಗಿಲ್ಲ. ಸೋಮವಾರ ಬೆಳಗ್ಗೆ ಮತ್ತೆ ಕೆಲಸ ಆಯಿತು. ನನಗೆ ಭಾನುವಾರ ಹಂಗೆ ಕಳೆಯೋಕ್ಕಾಗಲ್ಲ, ನಾನು ಖಾಲಿ ಕೂತೇನು ಮಾಡೋದು. ಅವರು ಸೆಕ್ರೆಟ್ರಿ ಬಂದು, ಬನ್ನಿರಿ ಇಲ್ಲೊಂದು 100 ಕಿಲೋಮೀಟ್ರ್ ಮೇಲೆ ಒಂದು ಗಣಿ ಇದೆ, ಕಲ್ಲಿದ್ದಿನ ಗಣಿ ಜಾಸ್ತಿ ಅಲ್ಲೆಲ್ಲ. ಆ ಗಣಿ ಇದೆಯಲ್ಲ, ಅಲ್ಲಿ ಕೂಲಿಕಾರರಿರ್ತಾರೆ, ಅಲ್ಲೊಬ್ಬ ಭವಿಷ್ಯ ಹೇಳ್ತಾನಂತೆ, ಹೋಗೋಣ ಬನ್ನಿ ಅಂದರು. ನನಗೆ ಅದರಲ್ಲಿ ಆಸಕ್ತಿ ಇಲ್ಲ. ನಾನು ಬೇಡ, ನನಗೇನು ಭವಿಷ್ಯ ಬೇಕಾಗಿಲ್ಲ ಅಂದೆ. ಇಲ್ಲರಿ, ವಿಚಿತ್ರ ಇದೆ, ಅದು ಜ್ಯೋತಿಷಿ ಅಲ್ಲ, ಅವನು ಗಣಿಯಲ್ಲೇ ಕೆಲಸ ಮಾಡೋನು, ಕೂಲಿಕಾರ. ಭಾನುವಾರ ದಿವಸ ಮಾತ್ರ ಅವನು ಏನು ಮಾಡ್ತಾನೋ, ಏನು ಮೈಯಲ್ಲೇನೋ ದೇವ್ರು ಬರ್ತದೆ ಅಂತ ಹೇಳ್ತಾರೆ. ಯಾರ್ಯಾರಿಗೆ ಏನೇನೋ ಬರ್ತಾವಲ್ಲ, ಇವನು ದೇವ್ರು ಬರ್ತದೆ. ಅವನು ಮನೇಲಿ ಕೂತಿರ್ತಾನೆ. ಕೂತು ಅವನು ಮುಂದೆ ಹೋಗಿ ಪ್ರಶ್ನೆ ಕೇಳಬೇಕು. ನೀವು ಕೇಳಿದ ತಕ್ಷಣ ಟೇಬಲ್ ಮೇಲೆ ಇಷ್ಟೆತ್ತರ ಪೇಪರ್ ಇಟ್ಕೊಂಡಿರ್ತಾನೆ ಅವನು. ಈ ಹಳೆ ಕಾಲದ ಸ್ಟೆನ್ಸಿಲ್ ಪೇಪರ್ ಅಂತ ಬರ್ತದೆ ಗೊತ್ತಾ, ಒಳ್ಳೆ ಪೇಪರ್ ಅಲ್ಲ ಅದು, ಮೊದಲು ಸ್ಟೆನ್ಸಿಲ್ ಮಾಡ್ತಾ ಇದ್ವಿ ಅಲ್ಲ, ಆ ಥರದ ಪೇಪರ್ ಇಟ್ಕೊಂಡಿರ್ತಾನೆ. ನೀವು ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಬರೋದು ನಿಮ್ಮ ಮುಖದ ಮೇಲೆ ಬಿಸಾಕ್ತಾನೆ, ತೊಗೊಂಡು ಹೋಗ್ರಿ ಅಂತ. ಪೆನ್ ಇಲ್ಲದೆ ಬಿಸಾಕ್ತಾನೆ ಬರೋದು ಅಂತ. ನನಗೆ ಕುತೂಹಲ. ನಮ್ಮ ಪ್ರೊಫೆಸರ್ ನಾಗರಾಜ್ ಅವರು ಇಲ್ಲೇ ಇದ್ದಾರೆ, ನಾವೆಲ್ಲ ಕೆಮಿಸ್ಟ್ರಿ ಜೊತೆ ಕೆಲಸ ಮಾಡಿದವರು. ಅಲ್ಲಿ ಹೋದರೆ ತಮಾಷೆ ಅಂದರೆ, ನನಗೆ ಕುತೂಹಲದಿಂದ ಹೋದವನು, ನಾನು ಭವಿಷ್ಯ ಕೇಳೋಕೆ ಹೋದವನು ಅಲ್ಲೇ ಅಲ್ಲ. ಪರೀಕ್ಷೆ ಮಾಡಬೇಕು, ನಮಗೆ ಚೂರು ಸೈನ್ಸ್ ಬರುತ್ತಲ್ಲ, ಸೊಕ್ಕ ಬಂದುಬಿಡ್ತೇವೆ ಸೈನ್ಸ್ ಬಂದ ತಕ್ಷಣ, ಎಲ್ಲವೂ ಪರೀಕ್ಷೆ ಮಾಡಬೇಕು ಅಂತ. ನಾನು ಪರೀಕ್ಷೆ ಮಾಡೋಕ್ಕೆ ಹೋದದ್ದು. ಕ್ಯೂ ಹತ್ಬಿಟ್ಟಿದೆ, ಒಂದು 100 ಜನ ಇದ್ದಾರೆ ಕ್ಯೂದಲ್ಲಿ, ಎಲ್ಲೂ ದೊಡ್ಡ ದೊಡ್ಡ ಕಾರಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಕ್ಯೂದಲ್ಲಿ. ಇವ್ರಿಗೇನು ಭವಿಷ್ಯ ಚಿಂತೆನೂ ಗೊತ್ತಾಗಲಿಲ್ಲ. ಅವನು ಒಳಗೆ ಹೇಗಿದೆ ಅಂದರೆ, ಒಂದು ಲುಂಗಿ ಸುತ್ಕೊಂಡಿದ್ದಾನೆ, ಬರಿ ಮೇಲೆ ಕೂತಿದ್ದಾನೆ, ಅರ್ಧ ಕಣ್ಣು ತೆಗೆದಿರ್ತಾನೆ, ಹೋ ಅಂತಿರ್ತಾನೆ. ಅವನ ಶಿಷ್ಯರು ಒಂದಿಬ್ಬರಿದ್ದಾರೆ ಹೊರಗಡೆ, ಒಬ್ಬರು ಕ್ಯೂದಲ್ಲಿ ನಿಲ್ಲಿಸ್ತಾರೆ, ದುಡ್ಡಿಲ್ಲ ಏನಿಲ್ಲ, ಅಲ್ಲಿ ಒಂದು ಡಬ್ಬ ಇಡ್ತಾರೆ, ಬೇಕಾದ್ರೆ ಹಾಕಿ, ಬೇಡದು ಬಿಡಿ. ಒಳಗೆ ಹೋದ ತಕ್ಷಣ ಇನ್ನೊಬ್ಬರ್ತಾನೆ, ಕತ್ಲೆ, ಏನು ಜಾಸ್ತಿ ಬೆಳಕಿಲ್ಲ, ಒಂದು ಕಟ್ಟೆ ಒಂದು 3 ಸ್ಟೆಪ್ ಹತ್ತಿ ಮೇಲೆ ಬರಬೇಕು, ಕಟ್ಟೆ ಮೇಲೆ ಕೂತಿದ್ದಾನೆ. ಮುಂದೊಂದು ಗುಮಾಸ್ತರ ಟೇಬಲ್ ಇರುತ್ತಲ್ಲ, ಆ ಥರ ಟೇಬಲ್ ಇದೆ, ಬಲಗಡೆ ಒಂದಿಷ್ಟು ಪೇಪರ್ಸ್ ಇಟ್ಕೊಂಡಿದ್ದಾನೆ, ಅದ್ರ ಮೇಲೆ ಕೈ ಇಟ್ಕೊಂಡಿರ್ತಾನೆ. ಒಳಗೆ ಹೋದ ತಕ್ಷಣ ಅವನು ಜೋರಾಗಿ ಕೂಗ್ಕೋತಾನೆ, ಶಿಷ್ಯ ಪ್ರಶ್ನೆ ಪೂಚೋ ಅಂತಾನೆ. ಪ್ರಶ್ನೆ ಪೂಚೋ ಅಂದರೆ ಬಾಯಿ ತೆಗೆದು ಕೇಳೋದಲ್ಲ, ಮನಸ್ಸಿನಲ್ಲೇ ಪ್ರಶ್ನೆ ತರಬೇಕು ನೀವು. ಇಂಥ ವಿಚಿತ್ರ ನೋಡಿ. ಅವನಿಗೆ ಜೋರಾಗಿ ಹೇಳಿದರೆ ತಿಳಿತದೇನೋ ಅಂತ ಅನ್ಬೋದು, ಮಾತೇ ಆಡೋಂಗಿಲ್ಲ. ನೀವು ಮನಸ್ಸಲ್ಲಿ ಪ್ರಶ್ನೆ ಕೇಳ್ಕೋಬೇಕು. ಹೋಗಯ್ಯ ಅಂತಾನೆ ಅವನು, ಹೋಗಯ್ಯ ಅನ್ಬೇಕು. ಅವನು ಹೋಗಯ್ಯ ಅಂತ ತಕ್ಷಣ ಟೇಬಲ್ ಮೇಲೆ ಕೈ ಇಟ್ಟಿರ್ತಾನಲ್ಲ ಪೇಪರು, ಓಹೋ ಅಂತ ಕೈ ನಡಗಿಸ್ತಾನೆ. ಆ ಮೇಲಿನ ಪೇಪರ್ ತೆಗೆದು ಬಿಸಾಕ್ಬಿಡ್ತಾನೆ, ಹಿಂಗೆ ತೊಗೊಂಡು ಹೋಗ್ರಿ ಚಲೋ ಅಂತಾನೆ. ಅದು ಏನು ಹೇಳ್ತಾನೋ ಬಿಡ್ತಾನೋ. ನಾನು ಸಂಶಯದಿಂದ ಹೋದವನು. ಹೋಗೋರು ಪೇಪರ್ ತೊಗೊಂಬರೋರು ಆಚೆ ಭಾಳ ಸಂತೋಷ ಪಟ್ಕೊಂಡು ಹೋಗ್ತಿದ್ರು ಎಲ್ಲರೂ. ನನ್ನ ಪಾಳಿ ಬಂತು. ನನಗೇನು ಕೇಳೋದಿಲ್ಲಲ್ಲ, ಭವಿಷ್ಯ ಕೇಳೋದೇನಿಲ್ಲ ನನಗೆ. ನಾನು ಉಪದ್ವ್ಯಾಪೆ ಮಾಡೋಕ್ಕೆ ಹೋದವನು, ಪ್ರಶ್ನೆ ಪರೀಕ್ಷೆ ಮಾಡೋಕ್ಕೆ ಹೋದವನಲ್ವಾ, ಅದರಿಂದ ಒಳಗೆ ಹೋದೆ. ಅವನು ನಾನು ನುಗ್ಗಿಸಿದ, ಬೇಗ ಹೋಗೋ, ಪ್ರಶ್ನೆ ಪೂಚೋ, ಜಲ್ದಿ ಪೂಚೋ ಅಂದ. ನಾನು ಮುಂದೆ ಕೂತ್ಕೊಂಡೆ. ಏನು ಕೇಳಬೇಕ್ರಿ ನಾನು ಕೇಳಿದ್ದು, ಯೇಸು ಕ್ರಿಸ್ತ ಅವನು ಶಿಲುಬೆಗೆ ಏರಿಸೋಕ್ಕಿಂತ ಮೊದಲು ಹೆಂಗೆ ಕಾಣಿಸ್ತಾ ಇದ್ದ, ಆನಂತರ ಸರ್ದಾರ್ ಪಟೇಲ್ ಅವರು ತರುಣರಾಗಿದ್ದಾಗ ಹೆಂಗೆ ಕಾಣಿಸ್ತಾ ಇದ್ದರು, ಮತ್ತು ಅಬ್ರಹಾಂ ಲಿಂಕನದೊಂದು ವಿಶೇಷವಾದ ಪೋಶ್ಚರ್, ಈ ಮೂರನ್ನು ನೋಡ್ಬೇಕು ನಾನು ಮುಂದೆ. ಬರೆದ್ರೆ ಹೆಂಗಾರು ಬರೀಬೋದು, ಚಿತ್ರ ಹೆಂಗೆ ಕೊಡ್ತಾರೆ ನಾನು ತಪಾಸ್ ಮಾಡೋ ಪರಿಸ್ಥಿತಿ ಇದು. ಅವನಿಗೇನು ಪ್ರಶ್ನೆ, ನನ್ನ ಮನಸ್ಸಲ್ಲಿ ತಾನೇ ಪ್ರಶ್ನೆ ಕೇಳ್ಕೊಂಡಿದ್ದು, ಐ ವಾಂಟ್ ಟು ಸಿ 3 images, ಜೀಸಸ್ ಕ್ರೈಸ್ಟ್ ಬಿಫೋರ್ ಕ್ರೂಸಿಫಿಕ್ಷನ್, ಆ್ಯಂಡ್ ಪಟೇಲ್ ವೆನ್ ಹಿ ವಾಸ್ ವೆರಿ ಯಂಗ್ ಬ್ಯಾರಿಸ್ಟರ್, ಆ್ಯಂಡ್ ಥರ್ಡ್ ಈಸ್ ಅಬ್ರಹಾಂ ಲಿಂಕನ್ ಇನ್ ಎ ಡಿಫ್ರೆಂಟ್ ಪೋಸ್ಚರ್. ಯಾಕಂದ್ರೆ ಅಬ್ರಹಾಂ ಲಿಂಕನ್ ಸ್ಟ್ಯಾಂಡರ್ಡ್ ಪೋಸ್ಚರ್ ಅಂದರೆ ಕೈ ಇಟ್ಕೊಂಡು ಕೂತದ್ದು, ವಾಷಿಂಗ್ಟನ್ DC ಇದೆಲ್ಲ ಹಾಗೆ. ಬೇರೆ ಇದು ಅಂತ ಕೇಳಿದೆ. ಅವನು ಕೈ ಇಟ್ಟಿದ್ನಲ್ಲ, ಓಹೋ ಅಂದ. ಆ ಮೇಲಿನ ಕಾಗ್ದ ತನ್ನ ಮುಖದ ಮೇಲೆ ಬಿಸಾಕಿದ, ತೊಗೊಂಡು ಹೋಗೊಂದ. ಅಲ್ಲಿ ಏನೂ ಕಾಣಿಸಲ್ಲ ಕತ್ಲೆಯಲ್ಲಿ. ಹೊರಗಡೆ ಬಂದು ನೋಡಿದರೆ ನಿಮಗೆ ಆಶ್ಚರ್ಯ ಆಗಬೇಕು. ಇದೊಂದು A4 ಸೈಟ್ ಪೇಪರ್ ಅಂದರೆ ಮಧ್ಯದಲ್ಲೊಂದು ಗೆರೆ ಇದೆ, ಪೂರ್ತಿ ಹೀಗೆ ಮೇಲಿಂದ ಕೆಳಗಡೆವರೆಗೂ. ಈ ಪೂರ್ತಿ ಅರ್ಧ ಏಸು ಕ್ರಿಸ್ತನ್ ಪಿಕ್ಚರ್ ಇದೆ. ಇದ್ರ ಮೇಲೆ ಅರ್ಧ, ಇದರೊಳಗೆ ಅರ್ಧ, ಇಲ್ಲಿ ಮೇಲ್ಗಡೆ ಸರ್ದಾರ್ ಪಟೇಲ್ ತಲೆ ತುಂಬ ಕೂದಲಿದೆ, 3 piece ಸೂಟ್ ಹಾಕ್ಕೊಂಡಿದ್ದಾರೆ, ಯಂಗ್ ಬ್ಯಾರಿಸ್ಟರ್ ಚಿತ್ರ ಇದೆ. ಕೆಳಗಡೆ ಅಬ್ರಹಾಂ ಲಿಂಕನ್ ಹಿಂಗೆ ಕೈ ಮಾಡಿ ಏನೋ ಮಾತಾಡ್ತಿರೋ ಚಿತ್ರ ಇದೆ. ನನಗೆ ಅದೇ ದಸಕ್ಕಂತ ಹೋಯ್ತು. ಪರೀಕ್ಷೆ ಮಾಡೋಕ್ಕೆ ಹೋದವನು ಪೆದ್ದಾಗ್ಬಿಟ್ಟೆ ನಾನು. ಯಾಕಂದರೆ ನಾನು ಇವತ್ತಿಗೆ 21st century ಇವತ್ತಿನ ದಿವಸ ಅದನ್ನು ಮಾಡಬೇಕಾದ್ರೆ ಕನಿಷ್ಠ ಅರ್ಧ ತಾಸು ಬೇಕು ನನಗೆ. ಗೂಗಲ್ ಭಗವಾನ್ಗೆ ಹೋಗಿ ಅವೆಲ್ಲ ಯೇಸು ಕ್ರಿಸ್ತನ ಫೋಟೋ ತೊಗೊಂಡು, ಪಟೇಲ್ರ ಫೋಟೋ ತೊಗೊಂಡು, ಅಬ್ರಹಾಂ ಲಿಂಕನ್ ಫೋಟೋ ತೊಗೊಂಡು ಅದನ್ನು ಜೋಡಿಸಿ ಕೊಲಾಜ್ ಮಾಡಿ ಒಂದು ಪ್ರಿಂಟ್ ತೊಗೋಬೇಕಾದ್ರೆ ಒಂದು ಅರ್ಧ ತಾಸು ಕನಿಷ್ಠ ಬೇಕು ನನಗೆ.
ಅರ್ಧ ತಾಸಲ್ಲ, ಅರ್ಧ ನಿಮಿಷ ಕೂಡ ಇಲ್ಲ ಅವನಿಗೆ. ಹಿಂಗೆ ಕೈ ಇಟ್ಟು ಹೋ ಅಂದ, ಬಿಸಾಕ್ಬಿಟ್ಟ. ಬೆರಗಾಗಿ ಹೋಗ್ಬಿಟ್ಟೆ, ಏನೇನಪ್ಪ ಮನುಷ್ಯ ಇದು. ಅದು ಹೆಂಗೆ ಮಾಡಿದ ಅವನು? ಸ್ಟೆನ್ಸಿಲ್ ಪೇಪರು, ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರ, ಅದು ತೊಗೊಂಡು ಬೆಂಗಳೂರಿಗೆ ಬಂದೆ. ನನ್ನ ಸಂಸ್ಥೆ ವೈಸ್ ಚೇರ್ಮನ್ ಒಬ್ಬರಿದ್ದರು, ಪಾರ್ಥಸಾರಥಿ ಅಂತ, ಒನ್ ಆಫ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಐ ಹ್ಯಾವ್ ಮೆಟ್ ಇನ್ ಮೈ ಲೈಫ್. ಅವರು ದಾಮೋದರ್ ವ್ಯಾಲಿ ಪ್ರಾಜೆಕ್ಟಿನ ಚೀಫ್ ಇಂಜಿನಿಯರ್ ಆಗಿದ್ದವರು, ವಿಶ್ವೇಶ್ವರನ ಕೆಳಗೆ ಕೆಲಸ ಮಾಡಿದವರು, ಸುಭಾಷ್ ಚಂದ್ರ ಬೋಸ್ ಜೊತೆಗೆ ಇಂಡಿಯನ್ ಆಜಾದ್ ಹಿಂದ್ ಫೌಜಲ್ಲಿ ಇದ್ದಂಥವ್ರು. ಅವ್ರಿಗೆ ಹೋಗಿ ತೋರಿಸಿದೆ, ನೋಡಿ ಸರ್ ಹಿಂಗಿದೆ, ಇದು ಚಿತ್ರ ಇದೆ, ಅವ್ನು ಕೊಟ್ಬಿಟ್ಟ ಅಂತ. ಒಂದು ನಿಮಿಷ ಏರಿ ಅಂದರು. ಒಳಗಡೆ ಹೋಗಿ ಒಂದು ಪುಸ್ತಕ ತೊಗೊಂಬಂದರು. ವಿವೇಕಾನಂದರ ಶಿಷ್ಯ ಸ್ವಾಮಿ ಅಘೇದಾನಂದ ಅಂತ. ವಿವೇಕಾನಂದರು ಅಮೇರಿಕಾ ಬಿಟ್ಟು ಬಂದ ಮೇಲೆ ಅವ್ರ ಧರ್ಮ ಪ್ರಸಾರ ಮಾಡಿದವರು ಅಲ್ಲಿದ್ದವರು. ಸ್ವಾಮಿ ಅಘೇದಾನಂದರು ಒಂದು ಪುಸ್ತಕ ಬರೆದಿದ್ದಾರೆ, ಲೈಫ್ ಆಫ್ಟರ್ ಡೆತ್ ಅಂತ ಒಂದು ಪುಸ್ತಕ ಇದೆ, ಲೈಫ್ ಆಫ್ಟರ್ ಡೆತ್ ಅಂತ. ಪಾರ್ಥಸಾರಥಿಯ ಪುಸ್ತಕ ತೊಗೊಂಬಂದರು. ಒಂದು ಯಾವುದೋ ಪುಟ ಚಿತ್ರ ತೋರಿಸ್ತಾರೆ, ಯಾವ ಯೇಸು ಕ್ರಿಸ್ತನ ಫೋಟೋ ಇತ್ತಲ್ಲ ನನ್ನ ಕಡೆಗೆ, ಎಕ್ಸಾಕ್ಟ್ಲಿ ಅದೇ ಪಿಕ್ಚರ್ ಅಲ್ಲಿದೆ. ಅದು ಹೀಗೇನೆ ಯಾರೋ ಬರೆದದ್ದು, ಆ ಯೇಸು ಕ್ರಿಸ್ತ ಇದು ಮುಂದೆ ಕ್ರೂಸಿಫಿಕ್ಷನ್ಗಿಂತ ಮೊದಲು ಅಂತ. ಆ ಪಿಕ್ಚರ್ ಹಾಳಾಗಿ ಹೋಗಲಿ, ಬಂತು ಹೆಂಗೆ ಅಂತ ಪೇಪರ್ ಮೇಲೆ. ನನಗೆ ಆಶ್ಚರ್ಯ ಆಗೋದು ಅಂದರೆ, ನನಗೊಂದು ನಂಬಿಕೆ ಬಂದದ್ದು ಅಂದರೆ, ನಂಬಿಕೆ ಇದ್ದರೆ ಸರಿ, ತಲೆ ಕೆಡಿಸ್ಕೋಬೇಡಿ. ಯಾರ್ಯಾರಿಗೆ ಯಾವ ಶಕ್ತಿ ಇದೆಯೋ ಗೊತ್ತಿಲ್ಲ. ನಾನು ಹೇಳ್ಕೊಂಡೋದ್ರೆ ಕಷ್ಟ ಆಗಿಬಿಡುತ್ತೆ. ನಾನು ವಿಜ್ಞಾನದ ವಿದ್ಯಾರ್ಥಿ ಅಂದರೆ ಸೊಕ್ಕ ಬರಬೇಕಾಗಿಲ್ಲ ನಮಗೆ. ವಿಜ್ಞಾನವನ್ನು ಮೀರಿದಂಥ ಜ್ಞಾನ ಭಾಳ ದೊಡ್ಡದು, ಬೇಕಾದಷ್ಟು ಇದ್ದಾವೆ. ಅಂದರೆ ಇದೆಲ್ಲ ಮೂಢನಂಬಿಕೆ ಅಂತ ಒಪ್ಪಲ್ಲ ನಾನು. ಆದರೆ ಕೆಲವೊಂದು ನಂಬಿಕೆಗಳು ನನಗೆ ಅರ್ಥ ಆಗೋಲ್ಲ, ನಾನು ಹೇಳೋಕ್ಕೆ ಬರೋಲ್ಲ. ಅದನ್ನು ಪವಾಡ ಅಂತ ಅನ್ಕೋತೀನಿ ನಾನು. ಯಾವತ್ತೋ ಒಂದು ದಿವಸ ಅರ್ಥ ಆಗ್ಬೋದೇನೋ. ಆದ್ದರಿಂದ ನನಗಿದು ಆಶ್ಚರ್ಯ ಅನಿಸೋದು, ಈ ಅವರು ಜ್ಞಾನ ಭಾಸ್ಕರರಾದರು ಅಂತ ಹೇಳ್ತಾರೆ. ಒಳಗಿನ ಬೆಳಕು ಮಾತ್ರ ಅಲ್ಲ, ಹೊರಗಿನ ಬೆಳಕು ಕೊಟ್ಟರು ಅಂತ ಅನ್ಕೋ ಹಾಗೆ. ಒಂದು ಸಲ ಆಚಾರ್ಯ ಮಧ್ವರು ತನ್ನ ಅತ್ಯಂತ ಪ್ರಿಯಶಿಷ್ಯರಾದಂಥ ಪದ್ಮನಾಭ ತೀರ್ಥರನ್ನು ಮಾತಾಡಿಸಿದಾಗ ಬಂದರು. ಬೇಲೂರಿಗೆ ಬನ್ನಿ, ಬೇಲೂರಲ್ಲಿ ಇದ್ದರು ಅವರು ಪದ್ಮನಾಭ ತೀರ್ಥರು, ಬರಬೇಕು ಅಂತ ಕೇಳ್ಕೊಂಡ್ರು. ಎಷ್ಟೋ ದಿವಸ ಹೋಗಿರಲಿಲ್ಲ ಆಚಾರ್ಯ ಮಧ್ವರು, ಹೋದರು. ಆಗಿನ ಕಾಲದಲ್ಲಿ ಸನ್ಯಾಸಿಗಳು ಹೋಗೋದು ಸುಲಭ ಇರಲಿಲ್ಲ. ಇವತ್ತೇನೋ ಕಾರಲ್ಲಿ ಸರ್ ಅಂತ ಹೋಗ್ಬಿಡ್ಬೋದು. ಅವತ್ತು ಪ್ರವಾಸ ಭಾಳ ಕಷ್ಟ ಇತ್ತು. ಹೋದರು ಆಚಾರ್ಯ ಮಧ್ವರು ಶಿಷ್ಯರನ್ನು ಕರ್ಕೊಂಡು ಅಲ್ಲಿ ಹೋದರು. ಪದ್ಮನಾಭ ತೀರ್ಥರಿಗೆ ಏನು ಖುಷಿ ಆಯಿತು ಅಂದರೆ, ತನ್ನ ಗುರುಗಳು ತನ್ನ ಕಡೆ ಬಂದಿದ್ದಾರಲ್ಲ ಅಂತ ಒಂದು ವಾರ ಇಟ್ಕೊಂಡು ಪ್ರವಚನ ಎಲ್ಲ ಮಾಡಿದರು. ಎಲ್ಲ ಮುಗಿದ ಮೇಲೆ ಏಕಾಂತದಲ್ಲಿ ಪದ್ಮನಾಭ ತೀರ್ಥರನ್ನ ಕರೀತಾರೆ ಮಧ್ವಾಚಾರ್ಯರು. ಕರೆದು, ಈ ವಿಷಯ ನಿಮ್ಮ ಹತ್ರ ಇರಲಿ, ನನ್ನ ಭೂಮಿಯ ಮೇಲಿನ ಸಮಯ ಮುಗಿಯೋಕ್ಕೆ ಬಂತು. ನಾನು 79 ವರ್ಷ ಆಯ್ತು ನನಗೀಗ, ನಾನು ಜಾಸ್ತಿ ಸಮಯ ಇಲ್ಲ. ಇನ್ಮೇಲೆ ನಮ್ಮ ಸ್ವಾಮಿ ಮತ್ತು ಗುರು ಆದಂಥ ವೇದವ್ಯಾಸರ ಹತ್ರ ನಾನು ಹೋಗಬೇಕು. ನಾನು ಮುಂದೆ ಇನ್ನು ಉತ್ತರ ಬದ್ರಿಯಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ, ಮರಳಿ ಬರೋಲ್ಲ ನಾನು. ಈ ವೇದಾಂತ ಸಾಮ್ರಾಜ್ಯ ಏನಿದೆಯೋ ಇದ್ರ ಹೊಣೆ ನಿಮಗೆ. ಇನ್ಮೇಲೆ ನಾನು ಹೋದ ತಕ್ಷಣ ನೀವು ತಗೋಬೇಕಿದ್ದನ್ನು. ಸರ್ವರಿಗೂ ಒಳ್ಳೆಯ ಧರ್ಮ ಮಾರ್ಗವನ್ನು ಹೇಳಿ, ಸದಾಚಾರವನ್ನು ಬೋಧಿಸಿ ಎಲ್ಲ ಮಾಡಿ, ಆ ನಂತರ ನೀವು ನರಹರಿ ತೀರ್ಥರಿಗೆ ನಿಮ್ಮ ಪೀಠ ಕೊಡಬೇಕು. ನರಹರಿ ತೀರ್ಥರು ಆ ನಂತರ ಮಾಧವ ತೀರ್ಥರಿಗೆ ಕೊಡಬೇಕು. ಅವರು ತಮ್ಮ ಅವಧಿ ಮುಗಿಯೋ ಹೊತ್ತಿಗೆ ಅಕ್ಷೋಭ್ಯ ತೀರ್ಥರಿಗೆ ಪೀಠ ಕೊಡಬೇಕು. ಈ 4 ಜನಕ್ಕೆ ನನ್ನ ಆಶೀರ್ವಾದ ಇದೆ ಅಂದ್ರಂತೆ. ಇದು ನೋಟಕ್ಕೊಂದು ಮಾತು ಅಂತ ಅನಿಸುತ್ತೆ, ನನಗೆ ಭಾಳ ಆಳಕ್ಕೆ ಹೋಗುತ್ತೆ ಈ ಮಾತು. ಇಂಗ್ಲೀಷಲ್ಲಿ ಒಂದು ಮಾತಿದೆ, ದ ಕ್ವಾಲಿಟಿ ಆಫ್ ಲೀಡರ್ಶಿಪ್ ಈಸ್ ಅಸೆಸ್ಡ್ ಬೈ ದ ವೇ ದಿ ಆರ್ಗನೈಜೇಷನ್ ಫಂಕ್ಷನ್ಸ್ ಇನ್ ಈಸ್ ಅಬ್ಸೆನ್ಸ್ ಅಂತ. ಯಜಮಾನ ಇದ್ದಾಗ ಸಂಸ್ಥೆ ನಡೆಯೋದು ಬೇರೆ, ಯಜಮಾನ ಇಲ್ಲದೆ ಹೋದಾಗೂ ಸಂಸ್ಥೆ ನಡ್ಕೊಂಡು ಹೋಗಬೇಕು. ಎಷ್ಟೋ ಜನ ಹೇಳ್ತಾರೆ, ನಾನು ಹೋದ ನಾನು ಮುಗೀತ್ರಿ, ಇದು ಲೀಡರ್ಶಿಪ್ ಅಲ್ಲ ಅದು. ಇಲ್ಲಿನ ಮಧ್ವಾಚಾರ್ಯ ನನಗೆ ಯಾಕೆ ಅದ್ಭುತ ಅನಿಸುತ್ತೆ ಅಂದರೆ, ಮುಂದಿನ 4 ಪೀಠಾಧ್ಯಕ್ಷರನ್ನು ಸೆಲೆಕ್ಟ್ ಮಾಡಿಟ್ಟಿದ್ದಾರೆ ಅವರು. 4 ಜನನ ನಿಮ್ಗೆ ಗೊತ್ತಿರಬೇಕು. ಅಕ್ಷೋಭ್ಯ ತೀರ್ಥರು ತುಂಬ ಸಣ್ಣ ವಯಸ್ಸಿನವರು, ಅವ್ರಿಗಿಂತ ಸ್ವಲ್ಪ ಹಿರಿಯರು ಮಾಧವ ತೀರ್ಥರು, ಆಮೇಲೆ ನರಹರಿ ತೀರ್ಥರು, ಮತ್ತು ಮೇಲೆ ಇರೋರು ಪದ್ಮನಾಭ ತೀರ್ಥರು. ಅವ್ರು ಹೇಳ್ತಾರೆ, ನಾನು ಇಲ್ಲಿಂದ ಮರೆಯಾಗಿ ಹೋದ ತಕ್ಷಣ ನೀವು ಪೀಠಕ್ಕೆ ಇರಬೇಕು. ನಿಮ್ಮ ಕಾಲ ಮುಗಿಯೋ ಹೊತ್ತಿಗೆ ಅದು ನರಹರಿ ತೀರ್ಥರಿಗೆ ಕೊಡಬೇಕು. ನರಹರಿ ತೀರ್ಥರು ಮಾಧವ ತೀರ್ಥರಿಗೆ ಕೊಡಬೇಕು, ಆಮೇಲೆ ಅಕ್ಷೋಭ್ಯ ತೀರ್ಥರಿಗೆ ಕೊಡಬೇಕು. ಅವರೆಲ್ಲ ಕಿರಿಯರಾದ್ದರಿಂದ ಸುಮಾರು 50 ವರ್ಷದ ಅವಧಿ, 50-60 ವರ್ಷ. ಇದನ್ನು ಕ್ರಾಂತ ದೃಷ್ಟಿ ಅಂತ ಕರೀತೇನೆ ನಾನು. ಯು ಆರ್ ನಾಟ್ ಪ್ಲ್ಯಾನಿಂಗ್ ಫಾರ್ 1 day, ನಾಟ್ ಪ್ಲ್ಯಾನಿಂಗ್ ಫಾರ್ 1 year, ಯು ಆರ್ ಪ್ಲ್ಯಾನಿಂಗ್ ಫಾರ್ ದ ನೆಕ್ಸ್ಟ್ 50 years. ಇದು ಒಂದು ದಾಪುಗಾಲ. ಇದನ್ನು ನಾನು ನಾಯಕತ್ವ ಅಂತ ಕರೆಯೋದು. ಮುಂದೆ ಯಾರು ಬರ್ತಾರೋ ನಾವೇನು ಮಾಡಿದ್ರು ತಗೊಂಡು, ಈ ಸರ್ಕಾರಿ ನೌಕರಿ ಮಾಡೋರು ಹಂಗಾಗ್ತದೆ. ನಾನಂತೂ ರಿಟೈರ್ ಆಗ್ತದೆ, ಮುಂದೆ ಯಾರು ಬರ್ತಾರೋ ಬರ್ತಾರೆ, ನನಗೇನು ಬಿಡ್ತು. ಅದು ಲೀಡರ್ಶಿಪ್ ಅಲ್ಲ. ಇಲ್ಲಿ ಲೀಡರ್ಶಿಪ್ ಅಂದರೆ
ಬರೀ ವ್ಯವಹಾರಕ್ಕಲ್ಲ, ಧರ್ಮ ಪೀಠಕ್ಕೂ ಕೂಡ ಒಂದು ನಾಯಕತ್ವ ಇರಬೇಕು ಅನ್ನೋದನ್ನು ನಾಯಕರನ್ನು ತೀರ್ಮಾನ ಮಾಡಿದ್ದಾರೆ. 4 ತಲೆಮಾರು ತಯಾರು ಮಾಡಿದ್ದಾರೆ ಅವ್ರು ಹೋಗಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಎ ಗ್ರೇಟ್ ಲೀಡರ್ ಈಸ್ ಒನ್ ಹೂ ಪ್ರೊಡ್ಯೂಸಿಸ್ ಮೋರ್ ಲೀಡರ್ಸ್ ಅಂತ. ನಾಯಕರ ಕೆಲಸ ನಾಯಕರನ್ನು ತಯಾರು ಮಾಡುವಂಥದ್ದು. ಅದನ್ನು ಮಾಡಿ 4 ಜನರನ್ನ ಹೇಳಿ ಇಂಥವ್ರು ಇರಬೇಕು ಅಂತದ್ದು. ಹಾಗೆ ಆಯಿತು. ಪದ್ಮನಾಭರ ತೀರ್ಥರ ನರಹರಿ ತೀರ್ಥರು ಬಂದರು, ನರಹರಿ ತೀರ್ಥ ಮಾಧವ ತೀರ್ಥರು ಬಂದರು, ಆಮೇಲೆ ಅಕ್ಷೋಭ್ಯ ತೀರ್ಥರು ಬಂದರು, ಅಕ್ಷೋಭ್ಯ ತೀರ್ಥರು ಜಯತೀರ್ಥರಿಗೆ ಕೊಟ್ಟರು. ಹಾಗೆ ಪರಂಪರೆ ಬೆಳ್ಕೊಂಡು ಹೋಯ್ತು. ಅಂದರೆ ಅಷ್ಟು ಪ್ಲ್ಯಾನಿಂಗ್ ಆಗುವಂಥದ್ದು. ಈ ಸುದ್ದಿ ಹೇಳಿದ ತಕ್ಷಣ ಪದ್ಮನಾಭ ತೀರ್ಥರಿಗೆ ಬರಸಿಡಲಿನ ಬಂದಂಗೆ ಆಯಿತು. ಆಗ ಕೃಷ್ಣ ತನ್ನ ಪರಂಧಾಮದ ಸಂಗತಿಯನ್ನು ಉದ್ಧವ ಹೇಳಿದಾಗ ಹೇಗಾಗಿತ್ತೋ, ಉದ್ಧವ ಹೇಳಿದಾಗ ಗಾಬರಿ ಆಗಿಬಿಡ್ತು. ಕೃಷ್ಣ ಹೋಗ್ಬಿಡ್ತಾನೆ ಅಂದರೆ ಹೇಗೆ ಅಂತ ಈ ಭಯ ಆಯಿತು. ನಂತರ ಗುರುಗಳ ಜೊತೆಗೆ ಅವರು ಇದಕ್ಕೆ ಬಂದರು, ಉಡುಪಿಗೆ ಬಂದರು. ಒಂದು ಉತ್ಥಾನ ದ್ವಾದಶಿ ದಿವಸ ಬೆಳಗ್ಗೆ ಮಧ್ವಾಚಾರ್ಯ ಭಾಳ ಸಂಭ್ರಮದಲ್ಲಿದ್ದರಂತೆ. ಶಿಷ್ಯರಿಗನ್ನಿಸ್ತು ಏನೋ ವಿಶೇಷ ಇರಬೇಕು, ಗುರುಗಳು ಇಷ್ಟೆಲ್ಲ ಓಡಾಡ್ತಿದ್ದಾರೆ, ಉತ್ಸಾಹದಲ್ಲಿದ್ದಾರೆ ಅಂತ. ಏನು ಗುರುಗಳು ಏನು ಅಂತ. ಇವತ್ತು ನನ್ನ ಆಸೆ ತೀರುತ್ತಪ್ಪ, ಇವತ್ತು ಒಂದು ಒಳ್ಳೆ ಕೆಲಸ ಆಗ್ತಾಯಿದೆ, ನೀವು ಬನ್ನಿ. ಇವತ್ತು ನಮ್ಮ ಆರಾಧ್ಯ ದೇವದಾದ ಮೂಲ ರಾಮದೇವರು ಬರ್ತಿದ್ದಾರೆ ನಮ್ಮ ಕಡೆಗೆ. ಇವತ್ತು ತಾವು ಗಮನಿಸಬೇಕು, ಮೂಲ ರಾಮದೇವರ ಪೂಜೆ ಆಗ್ತದಲ್ಲ ಎಲ್ಲ ಸ್ವಾಮಿಗಳು ಹೋದಾಗ, ಈ ವಿಗ್ರಹ ಆವತ್ತಿಂದ ಬಂದದ್ದಿದು. ಮೂಲ ರಾಮದೇವರು ಬರ್ತಾರೆ ನಮ್ಮ ಮನೆಗೆ, ಸೀತಾ ಸಹಿತ ರಾಮದೇವರು ಬರ್ತಾರೆ ನಮ್ಮ ಮನೆಗೆ, ಅದನ್ನು ಸ್ವೀಕಾರ ಮಾಡಬೇಕು. ಎಲ್ಲಿದ್ದು ಬರ್ತಾರೆ? ನನ್ನ ಶಿಷ್ಯ ಇದ್ದಾರಲ್ಲ ನರಹರಿ ತೀರ್ಥರು, ಕಳಿಂಗ ದೇಶದಲ್ಲಿದ್ದಾರೆ. ಅಲ್ಲಿ ರಾಜ ಗಜಪತಿ ಅಂತಿದ್ದಾನೆ, ಅವನ ಕೋಶಾಗಾರದಲ್ಲಿ ಈ ವಿಗ್ರಹ ಕುಳಿತಿದೆ. ಇದು ಹಿಂದೆ ಯಾವುದೋ ಒಂದು ಕಾಲಕ್ಕೆ ಬ್ರಹ್ಮ ಪೂಜೆ ಮಾಡಿದಂಥ ವಿಗ್ರಹ. ಅವನು ಗೊತ್ತಿಲ್ಲ, ಅದು ಹಾಗೆ ಕಪಾಟಿಯನ್ನು ಕೂತಿದ್ದಾನೆ ಅವನು. ನಾನು ನರಹರಿ ತೀರ್ಥರಿಗೆ ಹೇಳಿದ್ದೀನಿ, ಆ ವಿಗ್ರಹ ತೊಗೊಂಬಪ್ಪ, ನಮ್ಮ ಮೂಲ ರಾಮದೇವರ ಪೂಜೆ ನಾನು ಮಾಡಬೇಕು ಅಂತ ಹೇಳಿದ್ದೀನಿ. ಆತ ರಾಜರನ್ನು ಒಪ್ಪಿಸಿ ತೊಗೊಂಬರ್ತಾ ಇದ್ದಾರೆ ನನ್ನ ಶಿಷ್ಯರು ಅಂತ. ಸ್ವಲ್ಪ ಹೊತ್ತಿಗೆ, ಮಧ್ಯಾಹ್ನ ಹೊತ್ತಿಗೆ ಮೂಲ ರಾಮದೇವರ ಪ್ರತಿಮೆಗಳೊಂದಿಗೆ ನರಹರಿ ತೀರ್ಥರು ಬಂದು ಗುರುಗಳಿಗೆ ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆ ವಿಗ್ರಹಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಧ್ವಾಚಾರ್ಯರು ಎಲ್ಲರ ಮುಂದೆ ಪೂಜೆ ಮಾಡಿದರು. ಮೊಟ್ಟ ಮೊದಲೇ ಸಲ ಪೂಜೆ ಆದದ್ದು. ಅದಕ್ಕೆ ಉತ್ಥಾನ ದ್ವಾದಶಿ ಬಹಳ ದೊಡ್ಡ ದ್ವಾದಶಿ ಅಂತ. ಆ ಪೂಜೆ ಮಾಡಿದ್ದು ಇವತ್ತಿಗೂ ಕೂಡ ಆ ಮೂಲ ವಿಗ್ರಹ ಇದ್ದಾವೆ, ಅವನ್ನೇ ಪೂಜೆ ಮಾಡ್ತಾರೆ. ನಂತರ ನರಹರಿ ತೀರ್ಥರು ತಂದು ಕೊಟ್ಟರಲ್ಲ ಇದನ್ನು, ಅವ್ರಿಗೆ ತನ್ನ ಕೃಪೆ ತೋರಿಸಿ, ನಾನು ಹೇಳಿದ ಆದೇಶವನ್ನು ತುಂಬ ಸಮರ್ಥವಾಗಿ ಮಾಡಿದ್ದೀರಪ್ಪ ನೀವು ಅಂದ್ಬಿಟ್ಟು ಒಂದು ಸೂಚನೆ ಕೊಡ್ತಾರೆ. ಪದ್ಮನಾಭ ತೀರ್ಥರಿಗೆ ಹೇಳಿದ್ದು ಮುಂದೆ ಯಾರ್ಯಾರು ಬರಬೇಕು ಅಂತ, ನರಹರಿ ತೀರ್ಥರಿಗೆ ಹೇಳಿಲ್ಲ. ಆದರೆ ನರಹರಿ ತೀರ್ಥ ಸೂಚ್ಯವಾಗಿ ಹೇಳ್ತಾರೆ, ಇವತ್ತೇನು ಪೂಜೆ ಮಾಡಿದ್ದೇನೆ ವಿಗ್ರಹಗಳನ್ನು ನಿಮಗೂ ಪೂಜೆ ಮಾಡುವಂಥ ಅವಕಾಶ ಬರ್ತದೆ ಅಂತ. ಅದು ನೀವು ಪೀಠಕ್ಕೆ ಬರ್ತೀರಿ ಅನ್ನೋ ಸೂಕ್ಷ್ಮವಾಗಿ ಹೇಳಬೇಕು, ಬರ್ತದೆ ಅಂಥೇಳಿ ಆ ಗುರುಗಳ ಕೃಪೆ. ನರಹರಿ ತೀರ್ಥಲ್ಲಿ ವಿಶೇಷ ಸಂತೋಷ ಉಂಟಾಯ್ತಂತೆ. ಅವ್ರ ಸಂಭ್ರಮ ಎಷ್ಟು ಆಯಿತು ಅಂದರೆ ಒಂದು ಹಾಡಾಗಿ ಬರೆದ್ರು. ಇದನ್ನು ಗಮನಿಸಬೇಕು, ನಾವೆಲ್ಲ ಕನ್ನಡಿಗರು ಭಾಳ ಸಂತೋಷ ಪಡಬೇಕಾದ್ರು. ಅವರು ತುಂಬ ಸಂತೋಷವಾಗಿ ರಘುಪತಿ ಅನ್ನುವ ಅಂಕಿತ ನಾಮದಿಂದ ಕನ್ನಡದಲ್ಲೇ ಕೀರ್ತನೆಗಳನ್ನು ಬರೆದರು. ಅದಕ್ಕೆ ನಾವು ನರಹರಿ ತೀರ್ಥರನ್ನ ಸಾಮಾನ್ಯವಾಗಿ ದಾಸ ಸಾಹಿತ್ಯದ ಪಿತಾಮಹರು ಅಂತ ಕರಿತೇವೆ. ಮೊಟ್ಟ ಮೊದಲನೇದವರು. ಅವ್ರು ಜಾಸ್ತಿ ಬರೆದಿಲ್ಲ, ಆದರೆ ಶುರು ಮಾಡಿದವರು ನರಹರಿ ತೀರ್ಥರು ಮೊಟ್ಟ ಮೊದಲನೇ ಬಾರಿಗೆ ರಘುಪತಿ ಅನ್ನುವ ಅಂಕಿತನಾಮದಿಂದ ಕನ್ನಡದ ಕೀರ್ತನೆಗಳನ್ನು ಬರೆದರು. ಅವರಿಂದ ಹಾಗೆ ಕನ್ನಡದಲ್ಲಿ ಸ್ಫೂರ್ತಿಯಾದಂಥ ಸಾಹಿತ್ಯ ಹರಿದಾಸ್ ಸಾಹಿತ್ಯ ಆಗಿ ಸುಜನಮಾನ್ಯ ಆಯಿತು. ಮುಂದೆ ಬೇಕಾದಷ್ಟು ದಿನಗಳು ಉರುಳುತ್ತಿದ್ದ ಹಾಗೆ ಆಚಾರ್ಯ ಮಧ್ವರ ಶಿಷ್ಯರಿಗೆ ಗುರುಗಳ ಮನಸ್ಸು ಒಂದು ಕಡೆ ಕೂಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಕೂತಲ್ಲೇ ಎಲ್ಲೋ ಧ್ಯಾನಮಗ್ನ ಆಗ್ತಿದ್ರು, ಏನೋ ಬೇರೆ ವಿಚಾರ ಮಾಡ್ತಾರೆ. ಅವ್ರ ಮನಸ್ಸು ಮೊದಲಿನ ಹಾಗೆ ಇಲ್ಲಿ ಉಳಿದಿಲ್ಲ, ಈ ಜಾಗದಲ್ಲೇ ಮನಸ್ಸಿಲ್ಲ ಅಂತ ಅನ್ನಿಸ್ತು ಅವ್ರಿಗೆ. ಕೆಲವ್ರಿಗಂತೂ ಅನ್ನಿಸ್ತಂತೆ, ಏನು ಬಹುಶಃ ಗುರುಗಳು ಇರೋ ಮನಸ್ಸು ಮಾಡ್ತಾ ಇಲ್ಲ, ಬಿಟ್ಟು ಹೋಗ್ತಾರೆ ಅಂತ ಅನಿಸುತ್ತೆ ಅಂತ. ಈ ಪರಿಸ್ಥಿತಿ ಹೇಗಿತ್ತು ಅಂದರೆ, ಮಥುರೆಯಿಂದ ಹೊರಟಾಗ ಕೃಷ್ಣ ಆ ಗೋಪಿಯರಿಗೆ ಆಗ್ತದಲ್ಲ, ಹೊರಟುಬಿಟ್ಟ ಕೃಷ್ಣ ಏನು ವಾಪಸ್ ಬರೋಲ್ಲ ಅಂತ. ಹೋಗಿ ಬರೋದಿದ್ರೆ ಮಾತು ಬೇರೆ, ಇನ್ನು ಬರೋಲ್ಲ ಅಂತ ಅನ್ನಿಸಿದಾಗ ಏನು ಕಷ್ಟ ಆಗಿರಬೇಕು. ಅದು ಮಾಘ ಶುದ್ಧ ನವಮಿ ದಿವಸ, ಶಾಲಿವಾಹನ ಶಕೆ 1202, ಕ್ರಿಸ್ತಶಕ 1280. ಆ ತಿಥಿಗೆ ವಾಯುದೇವರೇ ಅಭಿಮಾನಿ ದೇವತೆ. ಅದನ್ನು ಆರಿಸ್ಕೊಂಡಿದ್ದಾರೆ ಇವರು. ತಮ್ಮ ಬದರಿ ಗಮನಕ್ಕೆ ಅವರು ಆರಿಸ್ಕೊಂಡಂಥ ತಿಥಿ ಇದು. ಆ ವೇಳೆಗೆ ಸುದ್ದಿ ಹತ್ತಿತ್ತಲ್ಲ ಎಲ್ಲ ಕಡೆ, ಬಹುಶಃ ಮಧ್ವಾಚಾರ್ಯರು ಇವತ್ತು ಕೊನೆ ಭಾಷಣ ಮಾಡ್ತಾರೆ, ಕೊನೆ ಪ್ರವಚನ ಮಾಡ್ತಾರೆ ಎಂದು ಗೊತ್ತಿದ್ದಾಗ ಸಾಕಷ್ಟು ಜನ ಬಂದುಬಿಟ್ರು ಉಡುಪಿಗೆಲ್ಲ. ಎಲ್ಲ ತುಂಬಿಟ್ಟು ಜನ ಎಲ್ಲ. ಉತ್ಸವದ ಸಂಭ್ರಮ ಇದ್ದರೆ ಅದರ ಜೊತೆಗೆ ವಿಯೋಗದ ಕಾತುರ ಕೂಡ ಇತ್ತು. ಮಧ್ವಾಚಾರ್ಯ ಪ್ರವಚನ ಕೇಳಬೇಕು ಅಂತ ಸಂತೋಷ ಆದರೆ ಇನ್ನು ನಾಳೆ ಸಿಗೋಲ್ಲಲ್ಲ ಅಂತ ಒಂದು ದುಃಖ ಬೇರೆ ಇತ್ತು. ಎರಡೂ ಸೇರಿಕೊಂಡಿತ್ತು. ಬೇಗ ಬೆಳಗ್ಗೆ ಎದ್ದು ಕೃಷ್ಣನ ಪೂಜೆಯನ್ನು ಅವರೇ ಮಾಡಿದರಂತೆ.
ಪೂಜೆ ಸಾಂಗವಾಗಿ ನೆರವೇರಿತು. ನಂತರ ಆಚಾರ್ಯರು ಹೃಷಿಕೇಶ ತೀರ್ಥರನ್ನ ಮತ್ತು 8 ಜನ ಚೈತಿಗಳಿದ್ದರಲ್ಲ, ಆರಿಸಿದ್ರಲ್ಲ ಅವ್ರನ್ನೆಲ್ಲ ಕರೆದು ಆದೇಶ ಮಾಡಿದ್ರಂತೆ, ನೋಡಿಪ್ಪ, ಇನ್ನು 8 ಜನ ಈ ನಮ್ಮ ಕೃಷ್ಣದೇವನ ಪೂಜೆಯನ್ನು ತಾವು ಮಾಡಬೇಕು. ನಾನು ಹೇಳಿದಂಥ ಪರ್ಯಾಯ ಕ್ರಮದಲ್ಲಿ ಮಾಡ್ಕೊಂಡು ಹೋಗಬೇಕು, ಪಾಳಿ ಪ್ರಕಾರ ಮಾಡಬೇಕು. ಮತ್ತು ಇನ್ನೊಂದು, ನಿಮ್ಮ ಪರಂಪರೆನೇ ಬೇರೆ ಆಗಬೇಕೀಗ. ನಿಮ್ಮ 8 ಜನ ಏನಿದ್ದೀರಿ ಅಧಿಪತಿಗಳು, ನಿಮ್ಮ ಆಶ್ರಮಗಳನ್ನು ಕಟ್ಕೊಳ್ಳಿ, ನಿಮ್ಮ ಶಿಷ್ಯರನ್ನು ತಯಾರು ಮಾಡ್ಕೊಳ್ಳಿ. ಅವರು ಕೂಡ ಪರ್ಯಾಯದಲ್ಲೇ ಕೃಷ್ಣನ ಪೂಜೆ ಮಾಡಬೇಕು. ಅಂದರೆ ಬರೀ ನೀವು 8 ಜನ ಅಷ್ಟೇ ಅಲ್ಲ, ನೀವು 8 ಜನ ನಿಮ್ಮ ಮಠಗಳನ್ನು ಕಟ್ಕೊಳ್ಳಿ, ನಿಮ್ಮ ಶಿಷ್ಯರನ್ನು ತಯಾರು ಮಾಡಿ, ಆ ಶಿಷ್ಯರು ಕೂಡ ಈ ಪರ್ಯಾಯ ಕ್ರಮದಲ್ಲೇ ಮಾಡ್ಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿ ಶ್ರದ್ಧೆಯಿಂದ ಇದು ಮಾಡಿ. ಯಾಕಂದರೆ ರುಕ್ಮಿಣಿಯಿಂದ ಪೂಜೆ ಆದಂಥ ವಿಗ್ರಹ ಇದು, ಆ ವಿಗ್ರಹದ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳಿದ್ರಂತೆ. ಎಲ್ಲ ಮಠಗಳಿಗೆ ಒಂದೊಂದು ಪ್ರತಿಮೆಗಳನ್ನು ಕೊಡ್ತಾರೆ. ತಾವು ಗಮನಿಸಬೇಕು, ಇವತ್ತಾದರೂ ಪ್ರತಿಯೊಂದು ಮಠಕ್ಕೆ, ಅಷ್ಟಮಠದಲ್ಲಿ ಪ್ರತಿಯೊಂದು ಮಠಕ್ಕೆ ಅರ್ಚ ದೇವತೆ ಅಂತ ಒಂದಿದೆ. ಅದರ ಮಧ್ವಾಚಾರ್ಯರು ತಾವಾಗೆ ಕೊಟ್ಟಂಥ ವಿಗ್ರಹಗಳು ಪ್ರತಿಯೊಂದು ಮಠಕ್ಕೆ ಆ ಮೂಲ ಪುರುಷರಿಗೆ ಕೊಟ್ಟು, ಇದನ್ನು ಕಾಪಾಡಿಕೊಳ್ಳಿ, ಅವ್ರ ಮಠದಲ್ಲಿ ಪ್ರತಿ ದಿವಸ ಪೂಜೆ ಆಗಬೇಕು, ಅದಕ್ಕೆ ಹಾಗೆ ಮಾಡೇ ಮಾಡ್ತಾರೆ ಅಂಥೇಳಿ ಪ್ರತಿಮೆಗಳನ್ನು ಕೊಡ್ತೇನೆ, ನಿಮ್ಮ ಮಠದ ಅರ್ಚಾ ಮೂರ್ತಿಗಳು ಅಂತ ಹೇಳಿಕೊಟ್ರು. ಯಾವ್ಯಾವುದು ಕೊಟ್ಟರು ಅನ್ನೋದನ್ನು ಭಾಳ ಚೆಂದ ಇದೆ. ಫಲಿಮಾರು ಮಠಕ್ಕೆ ಶ್ರೀ ಸೀತಾಲಕ್ಷ್ಮಣ ಸಮೇತ ಶ್ರೀರಾಮ, ಸೀತಾಲಕ್ಷ್ಮಣ ಸಮೇತ ಶ್ರೀರಾಮ ಫಲಿಮಾರು ಮಠಕ್ಕೆ. ಅದಮಾರ ಮಠಕ್ಕೆ ಚತುರ್ಭುಜ ಕಾಲಿಯಾಮರ್ದನ ಕೃಷ್ಣ, ಚತುರ್ಭುಜ ಕಾಲಿಯಾಮರ್ದನ ಕೃಷ್ಣ. ಕೃಷ್ಣಾಪುರ ಮಠಕ್ಕೆ ದ್ವಿಭುಜ ಕಾಲಿಯಾಮರ್ದನ ಕೃಷ್ಣ. ಪುತ್ತಿಗೆ ಮಠಕ್ಕೆ ಶ್ರೀ ವಿಠ್ಠಲ, ಸೋದೆ ಮಠಕ್ಕೆ ಭೂವರಾಹ, ಶಿರೂರು ಮಠಕ್ಕೆ ಶ್ರೀ ವಿಠ್ಠಲ. ಆ ವಿಠ್ಠಲ ಇದ್ರೂ ಕೂಡ ಬೇರೆ ಬೇರೆ ಸ್ವಲ್ಪ ಆಕಾರ ಬೇರೆ ಇದೆ, ಅದು ಶ್ರೀ ವಿಠ್ಠಲ. ಕಾಣಿಯೂರು ಮಠಕ್ಕೆ ಶ್ರೀ ನರಸಿಂಹ, ಪೇಜಾವರ ಮಠಕ್ಕೆ ಶ್ರೀ ವಿಠ್ಠಲ. ಪೇಜಾವರ ಮಠದ ಶ್ರೀ ವಿಠ್ಠಲ ಬೇರೆಕ್ಕಿಂತ ಭಿನ್ನ. ಪೇಜಾವರ ಮಠದ ವಿಠ್ಠಲ ನಾವು ಪಂಢರಪುರದಲ್ಲಿ ಪಾಂಡುರಂಗ ನೋಡ್ತೀವಲ್ಲ, ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತವನು, ಆ ಥರದ ವಿಗ್ರಹ ವಿಠ್ಠಲ ಅವ್ರದ್ದು. ಈ ಎಲ್ಲ ವಿಗ್ರಹಗಳನ್ನು ಕೊಟ್ಟರಂತೆ ಇವತ್ತಿಗೆ ಕೂಡ ಆಯಾ ಮಠಗಳಲ್ಲಿ ಆ ವಿಗ್ರಹಗಳ ಪೂಜೆ ಆಗ್ತಾನೇ ಇದೆ, ಸಾಂಗವಾಗಿ ನಡ್ಕೊಂಡ್ಬರ್ತಾ ಇದೆ. ನಂತರ ಪದ್ಮನಾಭ ತೀರ್ಥರು ಕರೆದರಂತೆ, ನನಗೆ ಒಲ್ದು ಬಂದಿದೆಯಲ್ಲಪ್ಪ ರುಕ್ಮಿಣಿಯಿಂದ ಪೂಜೆ ಮಾಡಿದಂಥ ಕೃಷ್ಣ ಇದೆಯಲ್ಲ, ಈಗ ನನಗೇನು ಬಂತಲ್ಲ, ಈಗ ಅದು 8 ಜನಕ್ಕೆ ಒಪ್ಪಿಸ್ಬಿಟ್ಟಿದ್ದೀನಿ ಅವರು ಕೃಷ್ಣನ ಪೂಜೆ ಮಾಡೋದಕ್ಕೆ. ಆದರೆ ನನಗೆ ಅನುಗ್ರಹ ಬಂದಿದೆಯಲ್ಲ, ಮೂಲ ರಾಮದೇವರ ವಿಗ್ರಹ ಇದೆಯಲ್ಲ, ಅದು ನಿಮಗೆ ಕೊಡ್ತೇನೆ. ಅಂದರೆ ವ್ಯವಸ್ಥೆ ಎಷ್ಟು ಚೆಂದ ಅಂದರೆ, ಕೃಷ್ಣ ದೇವಸ್ಥಾನವನ್ನು ನೋಡೋದು ಅಷ್ಟಮಠಗಳ ಕೆಲಸ, ಆದರೆ ಮೂಲ ರಾಮದೇವರ ಪೂಜೆ ಮಾಡಿ ಆ ಮಧ್ವಮತ ಸಂಸ್ಥಾನ ಅಂತ ಏನಿದೆಯೋ ಅದರ ರಕ್ಷಣೆ ಮಾಡಬೇಕಾದದ್ದು ಪದ್ಮನಾಭ ತೀರ್ಥರು. ಅವ್ರು ಸುತ್ತಬೇಕು, ಜಗತ್ತನ್ನೆಲ್ಲ, ದೇಶ ಎಲ್ಲ ಸುತ್ತಬೇಕು. ಹಾಗೆ ಮಾಡಿ ಇದನ್ನು ಕೊಟ್ಟಿದ್ದೇನೆ. ಈ ಮೂಲ ಸೀತಾರಾಮ ಪ್ರತಿಮೆಗಳ ಪೂಜೆಯನ್ನು ತಮಗೊಪ್ಪಿಸಿದ್ದೇನೆ. ಇದು ನಮ್ಮ ಸಂಸ್ಥಾನದ ಪ್ರಧಾನ ಮೂರ್ತಿಗಳು ಅಂತ. ಅದಕ್ಕೆ ನಮ್ಮಲ್ಲಿ ನೀವು ಕೆಲವು ಪರಂಪರೆಯಲ್ಲಿ ಇರ್ತದೆ, ದೊಡ್ಡ ದೇವರು ಅಂತ ಕರೀತಾರೆ. ದಿನ ಪೂಜೆ ಮಾಡೋದು ಬೇರೆ, ದೊಡ್ಡ ದೇವರ ಪೂಜೆ ಬೇರೆ ಅಂತ ಇರ್ತದೆ. ಹಾಗೆ ಮೂಲ ದೇವರ ಪೂಜೆ ಬೇರೆ ಅಂತ ಇರ್ತದೆ. ಒಂದು ಮಠಕ್ಕೆ ಮೂಲ ದೇವರು ಅಂತ ಇರ್ತದೆ, ಪ್ರತಿಯೊಂದು ಮಠಕ್ಕೂ ಇದೆ ಮೂಲ ರಾಮದೇವರು ಅಂತ ತೋರಿಸ್ತಾರೆ. ಭಾಳ ಅಪರೂಪ. ನೀವು ಮಂತ್ರಾಲಯಕ್ಕೆ ಹೋದರೂ ಕೂಡ ಅಲ್ಲಿ ಮೂಲ ರಾಮದೇವರ ಪೂಜೆ ಅಂತ ತೋರಿಸ್ತಾರೆ. ಆ ಮಂತ್ರಾಲಯ ಮಠ ಬೇರೆ ಆದದ್ದು ಒಂದು ಹಂತಕ್ಕೆ ಬಂದದ್ದು. ಅದು ಮೊದಲೆಲ್ಲ ಒಂದೇ ಇದ್ದದ್ದು. ರಾಮಚಂದ್ರ ತೀರ್ಥರ ಆದ ನಂತರ 2 ಭಾಗ ಆಗಿ ಒಂದು ಉತ್ತರಾದಿ ಮಠ, ಒಂದು ರಾಯರ ಮಠ ಅಂತ 2 ಬೇರೆ ಆಯಿತು. ಆಮೇಲೆ ವಿಷ್ಣು ತೀರ್ಥರನ್ನು, ಪದ್ಮನಾಭ ತೀರ್ಥರನ್ನು ಪ್ರತ್ಯೇಕವಾಗಿ ಕರೆದು ದ್ವಿತೀಯ ಬದರಿ ಯಾತ್ರೆಯಲ್ಲಿ ಹೋದಾಗ ಬಾದರಾಯಣರು ಕೊಟ್ಟಿದ್ದರಲ್ಲ ವ್ಯಾಸಮುಷ್ಟಿಗಳನ್ನು, ಆ ವ್ಯಾಸಮುಷ್ಟಿಗಳನ್ನು ಕೊಡ್ತಾರೆ ಇವರಿಗೆ, ವಿಷ್ಣು ತೀರ್ಥರಿಗೆ ಮತ್ತು ಪದ್ಮನಾಭ ತೀರ್ಥರಿಗೆ. ಇವುಗಳನ್ನು ಬಳಸ್ಕೊಳ್ಳಿ, ಬಹಳ ದೊಡ್ಡ ಜವಾಬ್ದಾರಿ ಇದು. ಬಾದರಾಯಣರು ಕೊಟ್ಟದ್ದನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ. ಆಗ ವಿಷ್ಣು ತೀರ್ಥರು ಏನು ಮಾಡ್ತಾರೆ ಅಂದರೆ, ತಮ್ಮ ಪಾಲಿನ ವ್ಯಾಸಮುಷ್ಟಿಗಳನ್ನು ಸುಬ್ರಹ್ಮಣ್ಯ ಮತ್ತು ಮಧ್ಯವಾಟಗಳಲ್ಲಿ ಸ್ಥಾಪನೆ ಮಾಡಿಬಿಡ್ತಾರೆ. ಆದರೆ ಪದ್ಮನಾಭ ತೀರ್ಥರು ತಮಗೇನು ಮೂಲ ವಿಗ್ರಹ ಕೊಟ್ಟಿದ್ದರು ಶ್ರೀರಾಮದೇವರದು, ಅದರ ಜೊತೆಗೆ ವ್ಯಾಸಮುಷ್ಟಿನ ಇಟ್ಕೊಂಡಿದ್ದಾರೆ. ಇವತ್ತು ಮಠದಲ್ಲಿ ಪೂಜೆ ಆಗೋದು ಮೂಲ ರಾಮದೇವರ ಜೊತೆಗೆ ವ್ಯಾಸಮುಷ್ಟಿಗಳ ಪೂಜೆನೂ ಆಗ್ತದೆ. ಅದೇ ಆಮೇಲೆ ತಮ್ಮ ಜೊತೆಗೆ ಬಂದಿದ್ರಲ್ಲ 2 ಬಾರಿ ಸತ್ಯತೀರ್ಥರು, ಬದರಿ ಯಾತ್ರೆ 2 ಸಲ ಬಂದವರವರು, ಅವರಿಗೆ ಕರೆದು ಸೀತಾ ಲಕ್ಷ್ಮಣ ಸಮೇತ ಶ್ರೀರಾಮದೇವರ ವಿಗ್ರಹವನ್ನು ಕೊಟ್ಟು ಅವ್ರು ಹೇಳಿದ್ರಂತೆ, ನನ್ನ ಗುರುಗಳು ಅಚ್ಯುತ ಪ್ರಜ್ಞರಿದ್ದಾರಲ್ಲ, ಆ ಪರಂಪರೆ ನಿಲ್ಲಬಾರದು. ಎಷ್ಟು ಚಂದ ನೋಡಿ, ಡೆಲಿಕೇಟ್ ಇದೆ ವಿಷಯ ಇದು. ಅಚ್ಯುತ ಪ್ರಜ್ಞರ ಶಿಷ್ಯರು ಇವರು ಮಧ್ವಾಚಾರ್ಯರು. ಆದರೆ ಈ ಮಧ್ವಮತ ಬೇರೆನ ಪ್ರೋಗ್ರಾಮ್ ಬಂದುಬಿಡ್ತು, ಬೇರೆ ಬಂತು ಪರಂಪರೆ ಇದು. ಅಚ್ಯುತ ಪ್ರಜ್ಞರ ಪರಂಪರೆ ತಪ್ಪಬಾರದು ಅಂತ ಹೇಳಿ ಅವ್ರು ಹೇಳಿದಂತೆ ನೀವು ಮುನ್ನಡೆಸ್ಕೊಂಡು ಹೋಗಿ ಅಂತ ಈ ವಿಗ್ರಹಗಳನ್ನು ಕೊಟ್ಟರು. ಅದನ್ನು ಭೀಮನಕಟ್ಟೆ ಮತ್ತು ಶ್ರೀ ಭಂಡಾರಕೆರೆ ಮಠ ಅಂತೇನಿದ್ದಾವೆ
ಇದು ಅದರಿಂದ ಬಂದಂಥದ್ದು, ಅಚ್ಯುತ ಪ್ರಜ್ಞರ ಮಠದಿಂದ ಬಂದಂಥದ್ದು. ಆ ಪರಂಪರೆ ಬೆಳೆದು ಎಲ್ಲ ಕಡೆ ಧರ್ಮ ಪ್ರಸಾರ ಆಗೋಕ್ಕೆ ಶುರು ಆಯಿತು. ತಮ್ಮ ಗೃಹಸ್ಥ ಶಿಷ್ಯರಿದ್ದಾರಲ್ಲ, ತ್ರಿವಿಕ್ರಮ ಪಂಡಿತರು ಮತ್ತು ಶಂಕರ ಪಂಡಿತರು, ಅವರಿಗೆ ಅವ್ರ ಕರ್ತವ್ಯಗಳನ್ನು ಬೋಧಿಸಿ ಅವ್ರಿಗೂ ಪ್ರತ್ಯೇಕವಾದಂಥ ಪ್ರತಿಮೆಗಳನ್ನು ಕೊಟ್ಟರು. ನಾನು ನಿನ್ನೆ ಹೇಳಿದೆ ಅದನ್ನು. ಲಕ್ಷ್ಮಿಯನ್ನು ಎದೆಯಲ್ಲಿ ಹೊತ್ತಂಥ ನಾರಾಯಣನ ವಿಗ್ರಹ, ಅದ್ಭುತವಾದ ವಿಗ್ರಹ ತ್ರಿವಿಕ್ರಮ ಪಂಡಿತರಿಗೆ ಕೊಟ್ಟಂಥದ್ದು. ಎಲ್ಲರಿಗೂ ತೀರ್ಥ ಕೊಟ್ಟು ಅನಂತೇಶ್ವರನ ಸನ್ನಿಧಾನದೊಳಗೆ ಪದ್ಮಾಸನದಲ್ಲಿ ಕೂತ್ಕೊಂಡ್ರು ಮಧ್ವಾಚಾರ್ಯರು. ನಂತರ ಗಂಭೀರ ಕಂಠದಲ್ಲಿ ಒಂದು ಸಂದೇಶ ಕೊಟ್ಟರು. ಶಿಷ್ಯರೇ ಹಾಗೂ ಭಗವದ್ಭಕ್ತರೇ, ಭಗವಂತ ನನಗೆ ಒಪ್ಪಿಸಿದಂಥ ಕೆಲಸ ಇಲ್ಲಿದು ಮುಗಿತು. ಇನ್ನು ನಾನು ಮರಳಿ ಅವನ ಕಡೆಗೆ ಹೋಗಬೇಕು. ನಾನೀಗ ತೀರ್ಮಾನ ಮಾಡಿದ್ದೇನೆ, ಇವತ್ತು ಉತ್ತರ ಬದರಿಗೆ ಹೋಗಬೇಕು. ನಾನು ಜೊತೆಗೆ ಯಾರೂ ನನ್ನ ಜೊತೆಗೆ ಬರೋ ಹಾಗಿಲ್ಲ. ಇನ್ಮೇಲೆ ನನ್ನ ವಾಸ ಅಲ್ಲೇ. ನಿಮ್ಮ ಜನ್ಮ ಜನ್ಮಾಂತರಗಳ ಪುಣ್ಯದಿಂದ ಮನುಷ್ಯ ಜನ್ಮ ಬಂದಿದೆ ನಿಮಗೆ ಮೊದಲು. ಅದಾದ್ಮೇಲೆ ವೈಷ್ಣವ ಜನ್ಮ ಬಂದಿದೆ ನಿಮಗೆ. ತತ್ವಜ್ಞಾನ ಸಂಪಾದನೆ ಮಾಡೋದಕ್ಕಿಂತ ಬೇರೆ ಕರ್ತವ್ಯ ನಿಮಗಿಲ್ಲ. ನಿತ್ಯ ಪೂಜೆ ಮಾಡಿರಿ, ಭಗವಂತ ನಿಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿ, ಗುರು ಹಿರಿಯರನ್ನ ಗೌರವ ಮಾಡಿ, ಲೌಕಿಕ ಕಾರ್ಯಗಳನ್ನು ಸ್ವಲ್ಪ ಕಮ್ಮಿ ಮಾಡಿಕೊಡಿ, ಆಧ್ಯಾತ್ಮ ಚಿಂತನೆಗೆ ಹೆಚ್ಚು ಕಾಲ ಕೊಡಿ. ಯಾಕಂದರೆ ಧನವು, ಈ ಮಾತು ಬಹಳ ಅದ್ಭುತ ಮಾತಿದು, ನನಗೆ ಪ್ರಿಯವಾದಂಥ ಮಾತು. ಧನವು ಸಾಧನವೇ ಹೊರತು ಸಿದ್ಧಿಯಲ್ಲ. ಧನ ಒಂದು ಸಾಧನ ಮಾತ್ರ, ಸಿದ್ಧಿ ಅಲ್ಲ. ಅದು ಅದೇ ದೊಡ್ಡ ಸಾಧನೆ ಅಲ್ಲ. ಸಾಧನೆ ಒಂದು ದಾರಿ ಆಗ್ಬೋದು, ಆದರೆ ಅದೇ ಸಾಧನೆ, ಸಿದ್ಧಿ ಅಲ್ಲ ಅದು. ಅದಕ್ಕೆ ಹೇಳ್ತಾರೆ, ಭಗವಂತನನ್ನು ಆರಾಧನೆ ಮಾಡೋದು ಎಲ್ಲ ವರ್ಣಗಳ ಪರಮಧರ್ಮ. ಅದು ಜ್ಞಾನ ಸಂಪಾದನೆ ನಿಮ್ಮ ಜೀವನದ ಉಸಿರಾಗಲಿ. ಇದರ ಫಲ ಏನು ಅಂದರೆ ಶಾಶ್ವತ ಸುಖದ ನೆಲೆಯಾದಂಥ ಮುಕ್ತಿ. ಆ ಮುಕ್ತಿಗೋಸ್ಕರ ಮಾಡಬೇಕು ನಾವು. ಅದನ್ನು ಅನುಗ್ರಹಿಸೋನು ಭಗವಂತ. ಪ್ರೀಣಯಾಮೋ ವಾಸುದೇವಂ ಅನ್ನೋದು ನಿಮ್ಮ ಜೀವನದ ಪ್ರಾರ್ಥನೆ ಆಗಲಿ. ಇನ್ನು ಹೊರಡ್ತೀವಿ, ಮಂಗಳ ಆಗಲಿ ಅಂದರು. ಅಂದು ತಮ್ಮ ಮಾತು ಮುಗಿಸಿ ಅವ್ರಿಗೆ ಅತ್ಯಂತ ಪ್ರಿಯವಾದದ್ದು, ನಾನು ಮೊದಲೇ ದಿವಸ ಹೇಳಿದಾಗೆ ಐತರೇಯ ಉಪನಿಷತ್ತದ್ದು ವ್ಯಾಖ್ಯಾನ ಮಾಡಬೇಕು, ಅದನ್ನು ಶುರು ಮಾಡಿದ್ರಂತೆ. ಆ ವ್ಯಾಖ್ಯಾನ ಶುರು ಮಾಡಿದರು, ಪ್ರವಚನ ಶುರು ಮಾಡಿದರು. ಪ್ರವಚನ ಮುಂದೆ ಹೋಗ್ತಿದ್ದ ಹಾಗೆ ಮೇಲಿಂದ ಪುಷ್ಪವೃಷ್ಟಿ ಆಗ್ತಾಯಿತ್ತಂತೆ ಒಂದೇ ಸಮ. ಇವರು ಪ್ರವಚನ ಮುಂದೆ ಹೋದ ಹಾಗೆ ಆ ಪುಷ್ಪವೃಷ್ಟಿ ಎಷ್ಟು ಜೋರಾಯಿತು ಅಂದರೆ ಹೇಳ್ತಾರೆ, ಭಾರಿ ಮಳೆಗಾಲದಲ್ಲಿ ಕೂಡ ಅಷ್ಟು ಜೋರಾಗಿ ಮಳೆ ಬರೋಲ್ಲ, ಜಲವೃಷ್ಟಿಗಿಂತ ಹೆಚ್ಚಾಗಿ ಪುಷ್ಪವೃಷ್ಟಿ ಆಯಿತು. ದೊಡ್ಡ ಗುಡ್ಡೆ ಬಿದ್ದುಬಿಡ್ತು ಹೂವಿಂದೆಲ್ಲ. ಅಷ್ಟು ಹೂವಿನ ಗುಡ್ಡೆ ಬಿತ್ತು. ಮತ್ತು ದೇವ ಪುಷ್ಪಗಳ ಪರಿಮಳ ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟಿದೆ. ಎಲ್ಲರೂ ನೋಡ್ತಿದ್ದಾರೆ, ವಿಚಿತ್ರ ಪವಾಡ ನೋಡ್ದಂಗೆ ನೋಡ್ತಾರೆ. ಎಲ್ಲಿದ್ದು ಬಂತು ಹೂ, ಇದು ಕಾಣಿಸಲ್ಲ, ಹೂ ಬೀಳ್ತಾ ಇದೆ ಮೇಲಿಂದ, ರಾಶಿ ರಾಶಿ ಹೂವೊಳಗೆ. ಅಷ್ಟೊಳಗೆ ಯಾರೋ ಅವ್ರ ಕೊರಳಲ್ಲಿ ಹೊಸದಾದಂಥ ತುಳಸಿ ಮಾಲೆ ಕಾಣಿಸ್ತು, ಅದು ಹಾಕಿದ್ದಾರೆ ಅನ್ನಿಸ್ತು. ಆ ದೊಡ್ಡ ಹೂವಿನ ರಾಶಿಯೊಳಗೆ ಗುರುಗಳು ಕಾಣಿಸ್ತಾ ಇದ್ದಾರೆ. ಸ್ವಲ್ಪ ಹೊತ್ತಿಗೆ ಗುರುಗಳು ಆ ಹೂವಿನ ರಾಶಿಯೊಳಗೆ ಮರೆಯಾದರು. ಒಂದು ಸ್ವಲ್ಪ ಹೊತ್ತಿಗೆ ಅವ್ರ ಧ್ವನಿ ಕೇಳಿಸ್ದಂಗಾಯ್ತು. ಮಾತು ಕೇಳಿಸ್ತಾ ಇತ್ತಲ್ಲ ಅವ್ರು ಜೋರಾಗಿ. ಯಾವಾಗ ಹೂವಿನಲ್ಲಿ ಮರೆಯಾದರೋ ಸ್ವಲ್ಪ ಹೊತ್ತಿಗೆ ಧ್ವನಿ ಕೇಳಿಸ್ಲಿಲ್ಲ. ಕಾತರರಾದಂಥ ಶಿಷ್ಯರು, ಧ್ವನಿ ಕೇಳಿಸ್ತಾ ಇಲ್ಲ ನಮ್ಮ ಗುರುಗಳದು ಅಂತ ಹೇಳಿ ಸರಸರ ಹೋಗಿ ಹೂವನ್ನು ಸರಿಸಿದರೆ ಅಲ್ಲಿ ಯಾರೂ ಇಲ್ಲ. ಅವರು ಅದೃಶ್ಯರಾಗ್ಬಿಟ್ಟಿದ್ರು, ಅಲ್ಲಿಲ್ಲ. ಆ ಕ್ಷಣಕ್ಕೆ ಅವ್ರು ಬದರಿಗೆ ಹೋಗಿದ್ದಾರೆ ಅಂತ ನಂಬಿಕೆ ಆಯಿತು. ಅಲ್ಲಿಲ್ಲ. ಅನಂತೇಶ್ವರ ಗುಡಿಯಲ್ಲಿದ್ದಂಥ ಮಧ್ವಾಚಾರ್ಯರು ಮರುಕ್ಷಣದಲ್ಲಿ ಇಲ್ಲ. ಎಲ್ರಿಗೂ ಪ್ರಾಣ ಹೋದಂಗಾಯಿತು. ಆದರೆ ಹಿರಿಯರಿದ್ದಾರಲ್ಲ, ಪದ್ಮನಾಭ ತೀರ್ಥರವರೆಲ್ಲ ಹೇಳಿದ್ರಂತೆ, ನೋಡಿ, ಶಾಸ್ತ್ರ ತತ್ವ ಮರಿಬೇಡಿ. ಮಧ್ವಾಚಾರ್ಯ ಹೇಳಿದ್ದು ವಾಯು ತತ್ವ ಯಾವಾಗಿದ್ರೂ ಅದೃಶ್ಯನೇ ತಾನೆ. ವಾಯು ಯಾವಾಗಲೂ ಅದೃಶ್ಯನೇ ಅದು. ಆದರೆ ನಿಮ್ಮ ಭಾಗ್ಯ ಅಂದರೆ ಅಷ್ಟು ದಿವಸ ವಾಯು ಒಂದು ಮನುಷ್ಯ ರೂಪದಲ್ಲಿ ನಮ್ಮ ಜೊತೆಗಿತ್ತಲ್ಲ, ಅದೇ ಭಾಗ್ಯ ಅನ್ಕೋಬೇಕು. ಅಷ್ಟು ವರ್ಷ ತಪ್ಪು ಸಿಗ್ತಲ್ಲ ಅವಕಾಶ ನಮಗೆ ಅವ್ರ ಜೊತೆಗೆ ಇರೋದಕ್ಕೆ, ಅದೇ ನಮ್ಮ ಭಾಗ್ಯ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ರಂತೆ. ಹೀಗೆ ಆಚಾರ್ಯ ಮಧ್ವರ ಬದರಿಗಮನ ಕೂಡ ಅತ್ಯದ್ಭುತ ವಿಜಯ ಕಾರ್ಯ ಆದಂಗಾಯಿತು. ಮೊದಲೇ ಪೌರಾಣಿಕ ಕ್ಷೇತ್ರ ಆಗಿದ್ದಂಥ ಉಡುಪಿ ಶ್ರೀಕೃಷ್ಣನ ಆಗಮನದಿಂದ ಪುಣ್ಯಕ್ಷೇತ್ರ ಆಯಿತು. ಶ್ರೀ ಮಧ್ವರ ಮಹಿಮೆಯಿಂದಾಗಿ ಅಪ್ರತಿಮ ಗುರುಕ್ಷೇತ್ರನೂ ಆಯ್ತದು. ಈಗ ಗುರುಕ್ಷೇತ್ರ, ಭಗವದ್ ಕ್ಷೇತ್ರ ಮತ್ತು ಹಾಗೆ ಪೌರಾಣಿಕ ಕ್ಷೇತ್ರ ಆಗಿ ಮನ್ನಣೆ ಗಳಿಸ್ತು ಉಡುಪಿ. ಇದನ್ನೆಲ್ಲ ಹೇಳಿದ್ದು ನಾನು ಹೇಳಬೇಕು. ಮಧ್ವ ವಿಜಯ ನಾರಾಯಣ ಪಂಡಿತರು ಬರೆದಂಥದ್ದು ಯಾವುದು ಮಧ್ವಾಚಾರ್ಯ ಜೀವನಕ್ಕೆ, ನಮ್ಮ ಓದಿಗೆ ತಳಹದಿಯಾಗಿದೆಯೋ ಆ ಕೊನೆ ಸರ್ಗ ಇದೆ, 16ನೇ ಸರ್ಗ. 16ನೇ ಸರ್ಗದ ಕೊನೆಯ ಶ್ಲೋಕ 58ನೇ ಶ್ಲೋಕ. ಅದರಲ್ಲಿ ಬರೀತಾರೆ, ದೇವತೆಗಳು ಆನಂದ ತೀರ್ಥರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದರು ಅಂತ ಬರೀತಾರೆ. ಅಲ್ಲಿಗೆ ಮಧ್ವ ವಿಜಯ ಮುಗಿತು. ಅಂದರೆ ಅದರೊಳಗೆ
ಮಧ್ವಾಚಾರ್ಯರು ತಿರೋಧಾನ ಆದದ್ದು ಹೇಗೆ ಅಂತ ಎಲ್ಲೂ ಹೇಳಲಿಲ್ಲ, ಗೊತ್ತೇ ಆಗಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ಎಷ್ಟೋ ಕಡೆಗೆ ಅನಿಸುತ್ತೆ ನಮಗೆ ಇನ್ನೊಂದು ಸ್ವಲ್ಪ ಹೇಳಬೇಕಾಯಿತು, ವ್ಯಾಖ್ಯಾನ ಮಾಡಬೇಕಾಯಿತು, ಅದನ್ನು ಏನು ಒಂದು ಗೊತ್ತಾಗಲಿಲ್ಲಲ್ಲ, ಬರೀ ಹೂವಿನ ರಾಶಿ ಆಯಿತು ಅಂತ ಅಷ್ಟೇ ಹೇಳಿ ಮುಗಿಸ್ಬಿಟ್ರು, ಅಲ್ಲಿಗೆ ಮುಗೀತದು. ನಾವು ಅನ್ಕೋಬೇಕು ಮುಂದೆ ಏನಾಯಿತು ಅಂತ. ಬೇರೆ ಬೇರೆ ಟೀಕೆಗಳಲ್ಲಿ ಬರ್ಬೋದು. ಆಚಾರ್ಯ ತಿರೋಧಾನ ಆದದ್ದು ಹೇಗೆ ಅಂತ ನಮ್ಗೆ ಗೊತ್ತಾಗಲಿಲ್ಲ. ಮಧ್ವ ವಿಜಯದಲ್ಲಿ ಅದು ಪ್ರಸ್ತಾಪ ಇಲ್ಲ. ಈಗ ನೀವು ಉಡುಪಿಗೆ ಹೋದಾಗ, ನಾನು ಹೋಗ್ತಾ ಇದ್ದೀನಿ ಮತ್ತು ಮುಂದಿನ ವಾರ, ಅದು ನೋಡೋ ಕುತೂಹಲ ತುಂಬ ಜಾಸ್ತಿ ಆಗಿದೆ. ಮೊದಲು ನೋಡ್ತಿದ್ದೆ, ಈಗ ಸ್ವಲ್ಪ ವಿಶೇಷವಾಗಿ ನೋಡಬೇಕು ಅಂತ. ಅನಂತೇಶ್ವರನ ಗುಡಿಯ ಎಡಬದಿಯ ಕಟ್ಟೆ ಮೇಲೆ ಕೂತು ಮಧ್ವಾಚಾರ್ಯರು ಪ್ರವಚನ ಮಾಡ್ತಿದ್ರು ಅಂತಂದಿದೆ. ಆ ಸ್ಥಳದಲ್ಲಿ ಒಂದು ಸಣ್ಣ ಗುಡಿ ಕಟ್ಟಿದ್ದಾರೆ. ಈಗ ಅಲ್ಲಿ ಗುಡಿ ಇದೆ, ತಾವು ನೋಡಿದರೆ ಗೊತ್ತಿರುತ್ತೆ. ಅಲ್ಲಿ ಗುಡಿ ಇದೆ. ಆ ಗುಡಿ ದ್ವಾರದ ಮೇಲೆ ವಾದಿರಾಜರು ಮಧ್ವಾಚಾರ್ಯ ಒಂದು ಪುಟ್ಟ ವಿಗ್ರಹ ಮಾಡಿ ಕೂಡಿಸಿದ್ದಾರೆ. ಭಾಳ ಚಂದದ ವಿಗ್ರಹ ಅದು. ಮಧ್ವಾಚಾರ್ಯ ವಿಗ್ರಹ ಅಲ್ಲಿ ಗುಡಿ ಮೇಲಿದೆ. ಅದು ನಿಜವಾಗ್ಲೂ ವಾದಿರಾಜರು ಮಾಡಿಸಿದ್ದೆ ಅದಕ್ಕೆ ಅಂದರೆ ಆ ಗುಡಿ ಒಳಗೆ ಪ್ರತಿಷ್ಠಾಪನೆ ಮಾಡಬೇಕು ಮಧ್ವಾಚಾರ್ಯದು, ಅವ್ರ ತಿರೋಧಾನ ಆದ ಜಾಗ ಅಂತ ಮಾಡಬೇಕು ಅಂದ್ಕೊಂಡಿದ್ರಂತೆ. ಆದರೆ ವಾದಿರಾಜರ ಕನಸಲ್ಲಿ ಮಧ್ವಾಚಾರ್ಯ ಬಂದ ಹಾಗಾಗಿ ನನ್ನ ವಿಗ್ರಹ ಕೂಡಿಸೋದು ಬೇಡ, ನಾನು ಸ್ವಯಂ ಪ್ರತಿಷ್ಠಾಪನೆ ಆಗಿರ್ತೀನಿ, ಅಲ್ಲಿ ಇರ್ತೀನಿ, ನಾನು ಅಲ್ಲಿ ಯಾವಾಗಲೂ ಇರ್ತೇನೆ ಅಂತ ಹೇಳಿದ್ದಕ್ಕೆ ವಿಗ್ರಹ ಅಲ್ಲಿ ಮಾಡದೇನೆ ಆ ಗುಡಿ ಮೇಲೆ ಕೂಡಿಸಿದ್ದಾರೆ ಅಂತ. ಎಸ್ ಕೆ ರಾಮಚಂದ್ರಾಯರು ನಮ್ಮ ಇದರಲ್ಲಿ ಶಿಲ್ಪಶಾಸ್ತ್ರದಲ್ಲಿ ಅದ್ಭುತ ಪ್ರತಿಭೆ ಅದು. ಅವ್ರು ಬರೀತಾರೆ, ವ್ಯಾಖ್ಯಾನ ಮುದ್ರೆಯಲ್ಲಿರುವ ಮೂರ್ತಿ ತುಂಬ ಓಜಸ್ಸಿನಿಂದ ಕೂಡಿದೆ. ಆ ವಿಗ್ರಹ ಎಷ್ಟು ಚಂದ ಅಂದರೆ ಆ ಶಕ್ತಿ ಎಲ್ಲ ವಿಗ್ರಹದಲ್ಲಿ ಕೂತಿದೇನೋ ಅನ್ನುವಷ್ಟು ಚೆನ್ನಾಗಿ ಮಾಡಿದ್ದಾರಂತೆ. ಸಂಪ್ರದಾಯ ಪದ್ಧತಿ ಅಂತ ಪುಸ್ತಕ ಇದೆ, ಭಾಳ ಮುಖ್ಯ ಪದ್ಧತಿ ಮಾಧ್ವರಲ್ಲಿ. ಅಲ್ಲಿ ಕ್ಷೇತ್ರತೋ ನಿಗರ್ತೋತ್ಸವ ಅಂತ ಬರೀತಾರೆ. ಅಂದರೆ ಈ ಕ್ಷೇತ್ರದಿಂದ ಮಧ್ವಾಚಾರ್ಯರು ಹೊರಟು ಹೋದರು ಅಂತಷ್ಟೇ. ಅಣುಮಧ್ವ ಚರಿತ ಅಂತ ಒಂದು ಪುಸ್ತಕ, ಅದರಲ್ಲಿ ಕ್ಲಿಯರಾಗಿ ಬರೀತಾರೆ, ಪಿಂಗಳ ಸಂವತ್ಸರದ ಮಾಘ ಶುದ್ಧ ನವಮಿಯಂದು ಮಾನುಷ ದೃಷ್ಟಿಯನ್ನು ದಾಟಿ ಬದರಿಗೆ ಹೋದರು. ಬದರೀಂ ಯಯೌ ಅಂತ ಹೇಳ್ತಾರೆ. ಅಂದರೆ ಬದರಿಗೆ ಹೋದರು ಅಷ್ಟೇ. ಅದು ಹೇಗೆ ಹೋದರು ಗೊತ್ತಿಲ್ಲ. ಆದರೆ ಬನ್ನಂಜಿಯವರು ಭಾಳ ಚಂದ ಹೇಳ್ತಾರೆ, ಹಾಗೇನು ಅದೃಶ್ಯರಾಗಿ ಹೋಗಲಿಲ್ಲ. ಅವರು ನಿರ್ಧಾರ ಮಾಡಿದ್ರು ಹೊರಡಬೇಕು ಅಂತ. ಎಲ್ಲರ ಕಣ್ಣಿಗೆ ಕಾಣಿಸೋ ಹಾಗೇ ಹೊರಟರು. ಯಾಕಂದರೆ ಅವ್ರ ಕೊಳ್ಳಲ್ಲಿ ತುಳಸಿ ಮಾಲೆ ಕಾಣಿಸ್ತಿತ್ತು ಅಂತಂದರೆ ಅವ್ರು ಕಾಣಿಸಲ್ವ. ಆದ್ದರಿಂದ ಅದೊಂದು ಸೀಕ್ರೆಟ್ ಮಾಡೋದೇನು ಬೇಕಿಲ್ಲ. ಅವತ್ತಿನ ದಿವಸ ಅವ್ರು ಅಲ್ಲಿಂದ ಬದರಿಗೆ ಹೊರಟರು, ಅವ್ರ ಜೊತೆಗೆ ಯಾರೂ ಹೋಗಲಿಲ್ಲ ಅಂತಂದು ಹೇಳ್ತಾರೆ. ಉಡುಪಿ ಕ್ಷೇತ್ರ ಮಹಾತ್ಮೆ ಅಂತ ಪುಸ್ತಕದೊಳಗೆ ಉಡುಪಿಯಲ್ಲಿ ಮರೆಯಾಗಿ ಬದರಿಯಲ್ಲಿ ಅಂದೇ ದಿನ ಕಾಣಿಸಿಕೊಂಡರು ಅಂತ ಒಂದು ಹೇಳ್ತಾರೆ. ಅಂತೂ ಮಧ್ವಾಚಾರ್ಯರ ವೃಂದಾವನ ಎಲ್ಲೂ ಇಲ್ಲ. ಯತಿಗಳ ವೃಂದಾವನ ಇರ್ತದೆ. ದಯವಿಟ್ಟು ಗಮನಿಸಿ, ನಾವು ಶಂಕರರ ಬಗ್ಗೆ ಮಾತಾಡಬೇಕಾದ್ರೂ ಅದನ್ನೇ ಹೇಳಿದ್ದೆ. ಶಂಕರಾಚಾರ್ಯದು ವೃಂದಾವನ ಎಲ್ಲೂ ಇಲ್ಲ. ಯಾಕೆ ಆಗಲಿಲ್ಲ ಅಂತ ವಿಚಾರ ಮಾಡಿದ್ದೆ ನಾನು. ಇವಿಂಥ ದೊಡ್ಡ ಪ್ರತಿಭೆಗಳಿವು, ಅನನ್ಯ ಸಾಧನೆ ಮಾಡಿದಂಥ ಸಿದ್ಧಿ ಪುರುಷರು ಒಂದು ಕಡೆ ಕೂಡ್ಸೋಕ್ಕಾಗಲ್ಲ ಅವ್ರನ್ನ ಅಂತ. ಇದು ಎಂಥದ್ದು ಅದ್ಭುತ ಕಲ್ಪನೆ ಅಲ್ವಾ. ಅಷ್ಟು ದೊಡ್ಡ ಸಾಧನೆ ಮಾಡಿದವರು ಒಂದು ಮೂಲೆಯಲ್ಲಿ ಕೂಡ್ಸೋಕ್ಕಾಗತ್ತೆ, ಇವರಿಲ್ಲಿದ್ದಾರೆ ಅಂತ ಹೇಳಿ. ಅವ್ರು ಎಲ್ಲ ಕಡೆಯೂ ಇರಬೇಕಾದವರು. ಆದರೆ ಎಷ್ಟು ಸಿಂಬಾಲಿಕ್ಕಾಗಿ ತೋರಿಸ್ತಾರೆ ಅಂದರೆ, ನಾನು ಶಂಕರ್ ಹೇಳ್ಬೇಕಾದ್ರೆ ಹೇಳಿದೆ, ಇಡೀ ಹಿಮಾಲಯ ಪರ್ವತನೇ ವೃಂದಾವನ ಆಗ್ಬಿಡುತ್ತವ್ರಿ. ಹಾಗೆ ಮಧ್ವಾಚಾರ್ಯರಾಗಲಿ ಶಂಕರಾಚಾರ್ಯರಾಗಲಿ ಆ ದೊಡ್ಡ ಸಿದ್ಧಿಯನ್ನು ಸಾಧಿಸಿದಂಥ ಮಹಾತ್ಮರವರು ಅವರು ಒಂದು ಕಡೆ ಕೂಡ್ಸೋಕ್ಕಾಗೋದೇ ಇಲ್ಲ. ಆದ್ದರಿಂದ ಸರಿ ಆಯಿತು ಅನ್ನಿಸ್ತು ನನಗದು. ಒಂದು ಕಡೆ ವೃಂದಾವನ ಆಗಿದ್ರೆ ಇಲ್ಲಿದ್ದಾರೆ ಅಂತ ಅನಿಸ್ಬೇಕು. ಹಾಗಲ್ಲ, ಅವ್ರು ಎಲ್ಲ ಕಡೆಗೂ ಸೇರ್ಕೋಬೇಕಾದವರು, ಎಲ್ಲರೂ ಹರಡಬೇಕಾದವರು. ಅದನ್ನ ಸಿಂಬಾಲಿಕ್ ಆಗಿ ಅವ್ರ ವೃಂದಾವನ ಎಲ್ಲೂ ಇಲ್ಲ ಅಂತಾಯಿತು. ಆದರೆ ಒಂದು ಅನಂತೇಶ್ವರನ ಗುಡಿಯೊಳಗೇ ಅವ್ರ ತಿರೋಧಾನ ಆಯಿತು ಅಂತ ನಂಬ್ಕೋಬೇಕಾಗತ್ತೆ. ಒಂದು ವಿಷಯ ನನ್ನನ್ನು ಕಾಡಿದ್ದು, ಬಹಳ ಜನ ಕಾಡಿದ್ದದು, ತಾವೇ ಕೃಷ್ಣನ ಪ್ರತಿಷ್ಠೆ ಮಾಡಿ ಗುಡಿ ಕಟ್ಟಿಸಿದ್ರು ಕೂಡ ಅವ್ರು ತಮ್ಮ ಬದುಕಿನುದ್ದಕ್ಕೂ ಪಾಠ ಪ್ರವಚನಗಳಿಂದ ಅನಂತೇಶ್ವರನ ಗುಡಿಯಲ್ಲೇ ಮಾಡ್ತಾಯಿದ್ರು. ಇದೊಂಥರ ವಿಶೇಷ ಅನಿಸಲ್ವಾ. ಈಗ ಗೋಖಲೆ ಹಾಲ್ ಸಣ್ಣದಿತ್ತು, ಈಗ ದೊಡ್ಡದಾಯಿತು. ಎಲ್ಲ ಪ್ರೋಗ್ರಾಮ್ ಇಲ್ಲೇ ಆಗಬೇಕು ಅಲ್ವಾ. ಇದು ಗೋಖಲೆ ಇನ್ಸ್ಟಿಟ್ಯೂಟ್. ಇದು ಈ ಗೋಡೆ ಕಟ್ಟು ಹಾಲ್ ಕಟ್ಟಿ ಪಕ್ಕದಲ್ಲಿ ಮಾಡ್ತಾ ಇದ್ದರೆ ಬೇರೆ ಕಡೆ ಹೇಗೆ ಅನಿಸುತ್ತೆ. ಇಲ್ಲಿ ಅವ್ರಿಗೆ ಎಷ್ಟೋ ಜನ ಪ್ರಶ್ನೆ ಕೇಳಿದ್ದುಂಟು. ಅನಂತೇಶ್ವರನ ಗುಡಿಯಲ್ಲೇ ಪ್ರವಚನ ಆಗಬೇಕು, ಪಾಠ ಆಗಬೇಕು. ಮತ್ತು ತನ್ನ ಕಡೆಗಳಿಗೆಯನ್ನು ಕೂಡ ಅನಂತೇಶ್ವರನ ಗುಡಿಯಲ್ಲೇ ಕಳೆದ್ರು. ಅದಕ್ಕೊಬ್ಬರು ಪ್ರಶ್ನೆ ಬಹಳ ಕೇಳ್ತಾರೆ, ಹಾಗಾದರೆ ಆಗ ಕೃಷ್ಣನ ಗುಡಿ ಅನಂತೇಶ್ವರನ ಗುಡಿ ಆವರಣದಲ್ಲೇ ಇದ್ದೆ? ಕೃಷ್ಣನ ಗುಡಿಗೆ ಮತ್ತೆ ಅಲ್ಲೇ ಬರ್ತಾ ಇದ್ದೀವಿ ಮತ್ತೆ ನಾವು. ಕೃಷ್ಣನ ಗುಡಿ ಅಲ್ಲಿತ್ತೋ ಅನಂತೇಶ್ವರನ ಗುಡಿಯಲ್ಲೇ ಇತ್ತೋ, ಅವರ ತಿರೋಧಾನರಾದ ಮೇಲೆ ಅಲ್ಲಿ ಪ್ರತಿಷ್ಠೆ ಆಯಿತೋ ಗೊತ್ತಿಲ್ಲ. ಇದನ್ನು ಎಸ್ ಕೆ ರಾಮಚಂದ್ರಾಯರು ಪ್ರಶ್ನೆ ಕೇಳೋದು. ಹೌದು, ಹಾಗಾದರೆ ಅಲ್ಲಿ ಯಾಕಿದ್ರು? ತನ್ನ ಪ್ರತಿಯೊಂದು ಕ್ಷಣವನ್ನು ಅಲ್ಲೇ ಕಳೆದು ತನ್ನ ಜೀವನದ ಕೊನೆ ಗಳಿಗೆಯನ್ನು ಕೂಡ
ರುಕ್ಮಿಣಿ ಅರ್ಚಿತವಾದಂತಹ ವಿಗ್ರಹ ನನಗೆ ಸಿಕ್ಕಿದೆ ಅಂದಾಗ ಅದ್ರ ಮುಂದೆ ಇರ್ಬೋದಾಗಿತ್ತಲ್ಲ, ಯಾಕಾಗಲಿಲ್ಲ ಅಂತ ಅದಕ್ಕೊಂದು ಸಂಶಯ ಹೇಳೋದು. ಹಾಗೆ ಚಿಂತೆ ಬಿಟ್ಟು ಬಿಡೋಣ. ನನಗೆ ಕುವೆಂಪು ಅವರು ಹಾಡಿದೆಯಲ್ಲ, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು, ಅದು ಹೇಳ್ತಾರೆ, ಅರ್ಥಗೀರ್ಥಗಳ ಸೃಷ್ಟಿಕರ್ತನಿಗಿರಲಿ ವ್ಯರ್ಥ ಜಿಜ್ಞಾಸೆಯಲ್ಲಿ ಕಾಲಹರಣವದೇಕೆ ಅಂತ. ಜಿಜ್ಞಾಸೆ ಮಾಡೋದೇ ಬೇಕಾಗಿಲ್ಲ, ದೊಡ್ಡವರು ಇದ್ದಾರೆ. ಮಧ್ವರು ಬದರಿಗೆ ತೆರಳಿದ ನಂತರ ಪದ್ಮನಾಭ ತೀರ್ಥರು ಕೊಟ್ಟಂಥ ಮೂಲ ವಿಗ್ರಹಗಳನ್ನು ತಗೊಂಡು ಬೇಲೂರಿಗೆ ಹೋದರು. ಬೇಲೂರಿಗೆ ಹೋಗಿ ಸ್ವಲ್ಪ ದಿವಸ ಆದಮೇಲೆ ಆನೆಗೊಂದಿ ಅರಸರು ಕರೆದ್ರಂತೆ, ಬನ್ನಿ ಅಂತ ಹೇಳಿ. ಅವರು ಆನೆಗೊಂದಿಗೆ ಹೋದರು. ಕೊನೆವರೆಗೂ ಅಲ್ಲೇ ಇದ್ದರು. ಅವ್ರು ವೃಂದಾವನಸ್ಥರು ಅಲ್ಲೇ ಆದರು, ಆನೆಗೊಂದಿಯಲ್ಲಿ. ನರಹರಿ ತೀರ್ಥರು ಮರಳಿ ಕಳಿಂಗ ರಾಜ್ಯಕ್ಕೆ ಹೋದರು. ರಾಜ್ಯ ನಿಭಾಯಿಸಬೇಕಾಗಿತ್ತು ಅವರು. ಅದರ ಜೊತೆಗೆ ಪದ್ಮನಾಭ ತೀರ್ಥರ ಜೊತೆಗೆ ಸಂಪರ್ಕದಲ್ಲಿದ್ದರು. ಇದೊಂದು ಮಾತನ್ನು ನಾನು ಹೇಳಬೇಕು, ಭಾಳ ಮುಖ್ಯವಾದ ಮಾತದು. ಸಂಪರ್ಕ ಅಂತ ಬಾಯಿಗೆ ಬಂದ್ಬಿಡ್ತು, ಸಂಪರ್ಕದಲ್ಲಿದ್ದರು ಅಂತ. ನಾನು ನಿನ್ನೆ ಬರೆದಿದ್ದೇನೆ ಒಂದು ಆರ್ಟಿಕಲ್, ನಾಳೆ ಬರ್ಬೋದು ಅದು. ಸಂಪರ್ಕ ಮತ್ತು ಸಂಬಂಧ ಅಂತ ಎರಡು ಮಾತು ನಾನು ಭಾಳ ಕಾಡ್ತವೆ. ನಾವು ಬಹಳ ಜನ ಸಂಪರ್ಕದಲ್ಲಿರ್ತೀವಿ, ಸಂಬಂಧ ಇರೋಲ್ಲ. ಒಂದೇ ಮನೆಯಲ್ಲಿ ಇರ್ತೀವಿ, 10 ವರ್ಷ ಒಂದೇ ಮನೆಯಲ್ಲಿ ಇರ್ತೀವಿ. ಅಪ್ಪ ಅಮ್ಮ ಮಗ ಸೊಸೆ ಒಂದೇ ಮನೆಯಲ್ಲಿ ಇರ್ತಾರೆ, ಸಂಪರ್ಕದಲ್ಲೇ ಇದ್ದಾರೆ, ಸಂಬಂಧ ಇದೆ ಅಂತ ಹೇಳೋಕ್ಕಾಗಲ್ಲ. ಒಂದು ದಿವಸ ಮಗ ಬಂದು ಅಮ್ಮನ ಹತ್ರ ಕೂತ್ಕೊಂಡು, ಅಮ್ಮ ಹೇಗಿದೆಯಮ್ಮ, ಚೆನ್ನಾಗಿದೆಯಾ, ಕೈ ಹಿಡ್ಕೊ, ನಿನಗಿರುವಂಥ ಹಣ ಅಧಿಕಾರ ದರ್ಪ ಯಾವುದೂ ಬೇಡ, ಅಮ್ಮನ ಮುಂದೆ ಏನು ಅಧಿಕಾರ ನಿಂದು, ಮಗು ಥರ ಕೂತ್ಕೊ, ಅಮ್ಮ ಚೆನ್ನಾಗಿದೆಯಾ ಅಂಥೇಳಿ ಬಾಲ್ಯದ ನೆನಪು ತಗೊಳ್ಳಿ. ಹಳೆ ನೆನೆಸ್ಕೊಂಡಾಗ ಆ ದಣದ ವಯಸ್ಸಾದ ಕಣ್ಣುಗಳಲ್ಲಿ ಹೊಳಪು ಬರ್ತದಲ್ಲ, ಅದನ್ನು ಕಾಣಬೇಕು. ಅದು ಕಂಡಾಗ ಅದು ಸಂಬಂಧ, ಇಲ್ಲೇ ಸಂಪರ್ಕ. ಮನೆಯಲ್ಲಿ ಇರ್ತೀವಿ 20-20 ವರ್ಷ, ಸಂಬಂಧ ಇಲ್ದವ್ರಂಗೆ ಬದುಕ್ಬಿಡ್ತೀವಿ. ಒಬ್ಬರು ಕೇಳಿದೆ ನಾನು, ನಿಮ್ಮ ಅಕ್ಕ ಇದ್ದಾಳಾ ತಂಗಿ ಇದ್ದಾಳಾ ಅಂತ. ಇದ್ದಾಳೆ. ಎಷ್ಟು ವರ್ಷಕ್ಕೊಮ್ಮೆ ಭೇಟಿ ಆಗ್ತೀರಿ? ಆಯಿತು 3 ವರ್ಷ ಆಯ್ತು, ತಂಗೇನು ಭೇಟಿ ಆಗಿಲ್ಲ. ಆಗಾಗ ಫೋನಲ್ಲಿ ಮಾತಾಡ್ತಾ ಇರ್ತೀವಿ. ಆ ಪ್ರೀತಿ ಸಂಬಂಧ, ಪ್ರೀತಿ ಮಾತು ಪರ್ಸ್ನಲಿ ಭೇಟಿ ಆಗಲಿಕ್ಕಿಲ್ಲ, ಆದರೆ ಫೋನ್ ಮಾಡಿ ಮಾತಾಡಿದಾಗ ಹಳೆ ನೆನಪು ಕೆರೆಸಿ ಆ ಪ್ರೀತಿಯಿಂದ ಅಂತಃಕರಣದಿಂದ ಉಕ್ಕಿ ಬರೋಂಗೆ ಮಾಡಿದಾಗ ನೀವು ಸಂಪರ್ಕದಲ್ಲಿಲ್ಲದೆ ಹೋದರೂ ಸಂಬಂಧ ಇಟ್ಕೊಂಡಿದ್ದೀರಿ. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಇವರೆಲ್ಲ ಹಿರಿಯ ಸನ್ಯಾಸಿಗಳು ಮಾಡಿದ್ದದು. ಸಂಪರ್ಕದಲ್ಲಿ ನಂಬಿಕೆ ಇರಲಿಲ್ಲ ಅವರಿಗೆ, ಸಂಬಂಧ ಬೆಳೆಸೋದು ನಂಬಿಕೆ ಇತ್ತು. ಕಲ್ಪನೆ ಮಾಡ್ಕೊಳ್ಳಿ, ಒಬ್ಬರು ಹಿರಿಯರು ಗುರುಗಳು ಒಂದು ವಿಗ್ರಹ ಕೊಟ್ಟು ಹೋಗ್ಬಿಟ್ರು, ಇಟ್ಕೊಳ್ಳಿ ನಿಮ್ಮ ಅರ್ಚ ದೇವತೆ ಅಂತ ಇಟ್ಕೊಳ್ಳಿ ಅಂತ. ಆ ದೇವತೆಯನ್ನೇ ಗುರುಗಳು ಅಂತ ಹೇಳಿ, ದೇವರು ಅಂತ ಹೇಳಿ ಶತಮಾನಗಳನ್ನು ನಡೆಸ್ಕೊಂಡು ಬಂದಿದ್ದಾರಲ್ರಿ. ಇನ್ನು ಅದರ ಪರಂಪರೆಯನ್ನು 500-600 ವರ್ಷಗಳಿಂದ ಆ ವಿಗ್ರಹಗಳನ್ನು ಪೂಜೆ ಮಾಡ್ಕೊಂಡು ಬಂದಿಲ್ವಾ? ಇದು ಯಾವಾಗಲೂ ಗುರುಗಳ ಜೊತೆ ಇಟ್ಕೊಂಡಂಥ ಸಂಬಂಧ. ಇದು ಕಾಲ್ ಸೆಂಟರ್ ಇಲ್ವಾ? ನೀವು ರೆಫ್ರಿಜಿರೇಟರ್ ಕೆಟ್ಟರೆ ಫೋನ್ ಮಾಡಿ ಅಂತಾರೋ ನಂಬರ್ ಕೊಡ್ತಾರೆ. ಅದು ಸಂಪರ್ಕನೋ ಸಂಬಂಧನೋ? ಸಂಪರ್ಕ. ಅದು ಏನಾಗಿದೆ, ಎಷ್ಟು ನಿರಾಳವಾಗಿ ಕೇಳ್ತಾರೆ ಅವರು ಅಂದರೆ ಟೆನ್ಷನ್ ನಿಮಗಾಗಿದೆ, ಅವ್ರಿಗೇನಿಲ್ಲ. ಹೌದಾ, ಆಯಿತು, ಮಧ್ಯಾಹ್ನ 3 ಗಂಟೆಗೆ ಕಾಂಟ್ಯಾಕ್ಟ್ ಮಾಡ್ತೀವಿ, ನೋಡೋಣ. ಅದು ಸಂಪರ್ಕ ಆಯಿತು, ಸಂಬಂಧ ಆಗಲಿಲ್ಲ. ನಮ್ಮ ಬದುಕಿನ ನಡುವೆ ಸಂಬಂಧಗಳು ಮುಖ್ಯ ಆಗಬೇಕೆ ಹೊರತಾಗಿ ಸಂಪರ್ಕಗಳಾಗೋದಲ್ಲ. ಇವರೆಲ್ಲ ಹಿರಿಯರು ಯಾವತ್ತಿನ ಮಧ್ವಾಚಾರ್ಯ ಇವತ್ತಿಗೂ ಕೂಡ ಅಷ್ಟು ಉತ್ಕಟತೆಯಿಂದ ಮಾತಾಡೋದು ನೋಡಿದ್ದೇನೆ ನಾನು. ಉಡುಪಿಗೆ ಹೋದಾಗ ಅಲ್ಲಿ ಪೂಜೆ ಮಾಡಬೇಕಾದ್ರೆ ಅಲಂಕಾರ ಮಾಡ್ತಾರೆ, ಕೃಷ್ಣನ ಅಲಂಕಾರ ಮಾಡ್ತಾರೆ, ದಿನಕ್ಕೊಂದು ಬೇರೆ ಬೇರೆ ಅಲಂಕಾರ ಮಾಡ್ತಾರೆ. ಅಲಂಕಾರ ಮಾಡಿ ಮಂಗಳಾರತಿ ಮಾಡುವಾಗ ಎಷ್ಟೋ ಯತಿಗಳ ಕಣ್ಣಲ್ಲಿ ನೀರು ಸುರಿಯೋದನ್ನು ಕಂಡಿದ್ದೇನೆ ನಾನು. ಆ ವಿಗ್ರಹ ಜೊತೆಗೆ ಸಂಬಂಧ ಅಲ್ವಾ ಅದು? ಸಂಪರ್ಕ ಅಲ್ಲ, ಅದು ಸಂಬಂಧ. ಅಳುತ್ತಾರೆ, ಕಣ್ಣಲ್ಲಿ ನೀರು ಬರ್ತದೆ, ಉಕ್ಕಿ ಬರ್ತದೆ. ಅವ್ರಿಗೆ ಬಹುಶಃ ಅಲ್ಲಿ ಮೂರ್ತಿ ಕಾಣಿಸಿರ್ಲಿಕ್ಕಿಲ್ಲ, ಕೃಷ್ಣನೇ ಕಾಣಿಸಿರಬೇಕು. ನಮ್ಮ ಭಾವನೆ ಉತ್ಕಟವಾದಾಗ ಅದರ ವಿ ರಿಯಲೈಸ್ ಅಂತ ಹೇಳ್ತೀವಿ. ಆ ವಿಗ್ರಹ ಮನುಷ್ಯನ ರೂಪ ಬಂದ್ಬಿಡ್ತದೆ ಅನ್ನೋ ಅಂತ ಅನಿಸುತ್ತೆ. ಹಾಗೆ ಕಂಡಾಗ ಅನ್ನಿಸ್ತು ನನಗೆ, ಅವರೆಲ್ಲರೂ ಯಾವ ಶ್ರದ್ಧೆಯಿಂದ ಮಾಡಿದಾಗ ನಾನು ಮತ್ತೆ ಅಲ್ಲಿಗೆ ಬರೋದು. ಈ ಸಂಪರ್ಕ ಶ್ರದ್ಧೆ ಸಂಬಂಧ ಆಗೋದು ಯಾವಾಗ? ಶ್ರದ್ಧೆ ಇದ್ದಾಗ ಸಂಪರ್ಕ ಸಂಬಂಧ ಆಗತ್ತೆ. ಒಬ್ಬ ಋಷಿಗಳು, ಜೀವನಕ್ಕೆ ಅಂಟದಂಥ ಋಷಿಗಳು, ವೈಯಕ್ತಿಕ ಸಂಬಂಧಗಳು ಇಲ್ಲದಂಥ ಋಷಿಗಳು. ನಿಮ್ಗೆ ಗೊತ್ತಿದೆ, ಸನ್ಯಾಸಿ ಆದಮೇಲೆ ಅವ್ರು ತಮ್ಮ ಪೂರ್ವಜನ್ಮದ ಬಗ್ಗೆ, ಪೂರ್ವಾಶ್ರಮದ ಬಗ್ಗೆ ಏನೂ ಹೇಳುವಂಗಿಲ್ಲ, ಅವ್ರನ್ನ ಭೇಟಿ ಆಗುವಂಗಿಲ್ಲ, ಸಂಬಂಧ ಕಡ್ಕೊಂಡ್ಬಂದ್ಬಿಡ್ಬೇಕೆಲ್ಲನೂ. ಹೀಗೆ ತನ್ನ ವೈಯಕ್ತಿಕ ಸಂಬಂಧಗಳನ್ನು ಕಡ್ಕೊಂಡು ಬಂದಂಥ ಒಬ್ಬ ಸನ್ಯಾಸಿ ಪ್ರಪಂಚದ ಜೊತೆಗೆ ಸಂಬಂಧ ಕಳಿಸ್ಕೋತಾನಲ್ರಿ. ಆಶ್ಚರ್ಯ ಅನ್ಸಲ್ವಾ? ಒಂದು ಮನೆಯ ಸಂಬಂಧಗಳನ್ನು ಕಡ್ಕೊಂಡಂಥ ಮನುಷ್ಯ ಪ್ರಪಂಚದ ಸಂಬಂಧ ಕಟ್ಕೋತಾರೆ. ಅದಕ್ಕೆ ನನಗೆ ಆಶ್ಚರ್ಯ ಆಗೋದು, ಎಲ್ಲಿ ನರಹರಿ ತೀರ್ಥರು ಕಳಿಂಗಕ್ಕೆ ಹೋದರೂ ಕೂಡ ಅಲ್ಲಿ ತಮ್ಮ ಗುರುಗಳನ್ನ ನೆನೆಸ್ಕೊಂಡು ಒಂದು ಶಿಲಾಶಾಸನ ಮಾಡ್ತಾರೆ, ಗುರುಗಳನ್ನ ನೆನೆಸ್ಕೊಂಡು ಮಾಡ್ತಾರೆ. ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಸಣ್ಣ ವಯಸ್ಸಿನ ಸನ್ಯಾಸಿಗಳವರು, ತೀರ ಸಣ್ಣವರು.
ಅವರಂತೂ ಪದ್ಮನಾಭ ತೀರ್ಥರ ಜೊತೆಗೇ ಇದ್ದು ಇನ್ನೂ ಸಾಧನೆ ಮಾಡಬೇಕು, ಶಾಸ್ತ್ರ ಪಾಠಗಳನ್ನು ಮಾಡ್ಕೋತಾ ಇದ್ರಂತೆ, ಮುಂದುವರಿಸಿದರು. ವಿಷ್ಣು ತೀರ್ಥರು, ಇದಂತೂ ದೊಡ್ಡ ಪವಾಡಪ್ಪ. ವಿಷ್ಣು ತೀರ್ಥ ಸುಬ್ರಹ್ಮಣ್ಯ ಇದೆಯಲ್ಲ, ಅದಕ್ಕೆ ಕುಮಾರ ಪರ್ವತ ಅಂತಾರೆ. ಅಲ್ಲಿದ್ದರು ಅವರು. ಅವರಂತೂ ಮಹಾ ತಪಸ್ವಿಗಳಂತೆ. ನಾನು ಮೊದಲೇ ಸಲ ಹೇಳಿದ್ದೆ, ಬದರಿಗೆ ಹೋದಾಗ ಆ ದುರ್ಗಮವಾದ ಪ್ರದೇಶದಲ್ಲಿ ಮಧ್ವಾಚಾರ್ಯ ದಾಟ್ಕೊಂಡು ಹೋಗಬೇಕಾದ್ರೆ ಸತ್ಯತೀರ್ಥರಿಗೆ ಆಗಲಿಲ್ಲ, ಗೊತ್ತೇ ಆಗಲಿಲ್ಲ ಹೆಂಗೆ ಹೋಗೋದು ಅಂತೇಳಿ. ಆ ಥರ ದುರ್ಗಮ ಪ್ರದೇಶ. ಇಲ್ಲಿ ಕೂಡ ಅಲ್ಲಿ ಹೋಗ್ಬಿಡ್ತಾರೆ ಮೇಲೆ ಅವರು. ಅಲ್ಲಿ ಹೋಗಿ ತಪಸ್ಸು ಮಾಡೋದು, ಕೆಳಗಡೆ ಬರೋದು, ಪೂಜೆ ಮಾಡೋದು, ಮತ್ತು ಮೇಲೆ ಹೋಗೋದು. ಅವ್ರು ಕೆಳಗೆ ಬರೋದೇ ಇಲ್ಲ. ಅವರಂಥ ಮಹಾನ್ ತಪಸ್ವಿ ಯಾರಿಲ್ಲ. ಒಂದ್ಸಲ ಉಡುಪಿಗೆ ಬಂದ್ರಂತೆ. ನಡುವೆ ಉಡುಪಿಗೆ ಬಂದಾಗ ಆಕಾರದಲ್ಲೂ ಹಾಗೆ ಇದ್ದಿರಬೇಕು ಅವರು. ಅವ್ರು ನೋಡಿದ ತಕ್ಷಣ ಜನ ಅಡ್ಡ ಬಿದ್ದು ಮಧ್ವಾಚಾರ್ಯ ವಾಪಸ್ ಬಂದರು ಅಂತ ಬಿದ್ದುಬಿಟ್ರಂತೆ. ಆ ಥರ ಆತ ಕುಮಾರದ ಪರ್ವತದಲ್ಲಿ ಹೋಗಿ ಕೂತ್ಕೊಂಡು ಕೆಳಗೆ ಬರಲ್ಲ. ಹೇಳಿದ್ರಂತೆ, ಒಂದು ಸಲ ಬರ್ತೀನಿ, ಕೆಳಗೆ ಬಂದು ನಾನು ಪೂಜೆಗಳನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತಿಗೂ ಜನ ನಂಬ್ತಾರಂತೆ ಮೇಲೆ ವಿಷ್ಣು ತೀರ್ಥರು ಮೇಲೆ ಇದ್ದಾರೆ ಅಂತ. ಸುಬ್ರಹ್ಮಣ್ಯ ಮತ್ತು ಸೋದೆ ಮಠ ಎರಡೂ ಅವ್ರ ಕಡೆ ಇತ್ತು. ವಿಕ್ರಮ ಪಂಡಿತರು ಮೊದಲಾದಂಥ ಗೃಹಸ್ಥರು ಏನು ಮಾಡಿದರು ಅಂದರೆ, ತಮಗೆ ಗೊತ್ತಿದ್ದಂಥ ಕಾವ್ಯಗಳನ್ನು ರಚಿಸಿ ಅನೇಕ ಕೃತಗಳನ್ನು ರಚನೆ ಮಾಡಿದರು. ಗುರುಗಳು ಹೇಳಿದ ಮಾಡಿಯಲ್ಲಿ ದಾರಿಯಲ್ಲೇ ನಡೆದು ಕೃತಕೃತ್ಯರಾದರು ಅವರು. ಮಧ್ವ ಪರಂಪರೆಯಲ್ಲಿ ಬಂದಂಥ ಮಾಧವ ತೀರ್ಥರು ಅಂತ ದೊಡ್ಡ ತೀರ್ಥ, ದೊಡ್ಡ ಸಾಧನೆ ಅವ್ರದ್ದು. ಆ ಮಾಧವ ತೀರ್ಥರು ಚತುರ್ವೇದಗಳಿಗೆ ವಿವೃತಿ ಬರೆದರಂತೆ. ಹೆಂಗೆ ಸಾಧ್ಯ ಆಯಿತು ನನಗೆ ಆಶ್ಚರ್ಯ ಅನಿಸುತ್ತಪ್ಪ. 4 ವೇದಗಳನ್ನು ಓದಿ ಅವು ವಿವೃತಿ ಬರೀಬೇಕು 4 ವೇದಗಳಿಗೆ ಅಂದರೆ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಅದೊಂದು ದೊಡ್ಡ ಸಾಧನೆ. ಯಾರೋ ಒಬ್ಬರು ದೊಡ್ಡ ವಿಷಯದಲ್ಲಿ PhD ಮಾಡಿದರು, ಡಿಲೀಟ್ ಮಾಡಿದರು ಅಂದರೆ ಭಾಳ ಬುದ್ಧಿವಂತರು ಅಂತೀವಿ. ಆದರೆ ಅಧ್ಯಾತ್ಮ ಸಾಧನೆಯಲ್ಲಿ ಈ ವ್ಯಕ್ತಿಗಳು ಮಾಡ್ಕೊಂಡಿದ್ದಾರಲ್ಲ ಅವರು. ಅಕ್ಷೋಭ್ಯ ತೀರ್ಥರಂತೂ ವಿದ್ಯಾರಣ್ಯರನ್ನು ಸೋಲಿಸಿ ವಿದ್ಯಾರಣ್ಯದಿಂದ ಜಯಪತ್ರ ಪಡ್ಕೊಂಡಂಥವ್ರು. ಅವರ ವೃಂದಾವನ ಮಳಖೇಡದಲ್ಲಿದೆ, ಪಕ್ಕದಲ್ಲಿ ಜಯತೀರ್ಥರು ಅವ್ರ ಶಿಷ್ಯರು, ಅಕ್ಷೋಭ್ಯ ತೀರ್ಥರ ಶಿಷ್ಯರು. ಜಯತೀರ್ಥರಂತೂ ಮಧ್ವ ಕೃತಿಗಳನ್ನು ಜಗತ್ತಿಗೆ ಪರಿಚಯ ಮಾಡಿ ಅದರ ಅರ್ಥವನ್ನು, ಗಾಂಭೀರ್ಯವನ್ನು ಕೊಟ್ಟು ಟೀಕಾಚಾರ್ಯರು ಅಂತ ಪ್ರಸಿದ್ಧರಾದರು. ಅಂದರೆ ಅವ್ರ ಶಿಷ್ಯರೆಲ್ಲ ದೊಡ್ಡವರಾದರು ಅಂತ. ಶ್ರೀಪಾದರಾಜರು, ವ್ಯಾಸರಾಜರು, ಅವರಿಗೆ ಒಂದು ಸ್ವಲ್ಪ ಅನುಕೂಲ ಆಯಿತು ಹೊತ್ತಿಗೆ ರಾಜರ ಆಶ್ರಯ ಸಿಕ್ತು ಅವರಿಗೆ. ಅಲ್ಲಿ ವ್ಯಾಸರಾಜರು ಮತ್ತು ಶ್ರೀಪಾದರಾಜರು ಆ 3 ಜನ ಸೇರಿ, ನರಹರಿ ತೀರ್ಥರು, ವ್ಯಾಸರಾಜರು ಮತ್ತು ಶ್ರೀಪಾದರಾಜರು ಯತಿತ್ರಯರು ಅಂತ. ಯತಿತ್ರಯರಿಂದ ನಮ್ಮ ದಾಸ ಸಾಹಿತ್ಯ ಶುರುವಾಯಿತು. ಅವರು ಮರೆಯೋಕ್ಕೆ ಶುರು ಮಾಡಿದರು. ವಾದರಾಜರಂತರೂ ಅಭಿನವ ಆನಂದ ತೀರ್ಥರು ಅಂತ ಹೆಸರಾಯಿತು. ಅವರು ಆರ್ಗನೈಸಿಂಗ್ ಎಬಿಲಿಟಿ ಬಗ್ಗೆ ಹೇಳ್ತಾರೆ, ಒನ್ ಆಫ್ ದಿ ಗ್ರೇಟೆಸ್ಟ್ ಆರ್ಗನೈಸರ್ಸ್ ಅಂತ. ಅಷ್ಟು ಚಂದ ವ್ಯವಸ್ಥೆಯನ್ನು ಮಾಡಿ, ಯಾವ ವ್ಯವಸ್ಥೆ ಮಾಡಿದ್ರು ವಾದರಾಜರು ಮಾಡಿದ್ದು ಅಂತ ಹೇಳಿ ಆ ಥರ ವ್ಯವಸ್ಥೆ ಮಾಡಿ, ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಅದೇ ಪರಂಪರೆಯಲ್ಲಿ ಬಂದವರು. ಅವರು ಮಾಡಿದಂಥ ಮಹಿಮೆಗಳಂತೂ ಆಶ್ಚರ್ಯ ಆಗುವಂಥ ರೀತಿಯಲ್ಲಿ ಜಗತ್ತನ್ನು ಬೆಳಗಿದವು. ನರಹರಿ ತೀರ್ಥರಿಂದ ಪ್ರಾರಂಭವಾದಂಥ ಹರಿದಾಸ ಸಾಹಿತ್ಯ ಶ್ರೀಪಾದರಾಜರು, ವ್ಯಾಸರಾಜರು ಇವರಿಂದ ವಿಕಾಸಗೊಂಡು ವ್ಯಾಸರಾಜರ ಶಿಷ್ಯರಾದಂಥ ಪುರಂದರದಾಸರಂತೂ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಆಗ್ಬಿಟ್ರು. ಕನಕದಾಸರು ಮಧ್ವ ಸಿದ್ಧಾಂತದ ವರ್ಣ ವ್ಯವಸ್ಥೆಯ ಅಂತರ್ಯವನ್ನೇ ಅನಾವರಣ ಮಾಡಿದಂಥ ಮನುಷ್ಯ. ಅದ್ಭುತ ಶಕ್ತಿ ಕನಕದಾಸರದು. ವಿಜಯದಾಸರು, ಗೋಪಾಲದಾಸರು ಮುಂದೆ ಈ ಹರಿದಾಸ ಸಾಹಿತ್ಯವನ್ನು ಬೆಳೆಸ್ಕೊಂಡು ವಿಪುಲವನ್ನಾಗಿ ಮಾಡಿದರು, ಒಂದು ಪರಂಪರೆಗೆ ಮಾಡಿದರು. ಆದರೆ ಒಂದು ನಾವು ನೆನಪಿಡಬೇಕಾದದ್ದು ಅಂದರೆ, ಈ ಎಲ್ಲ ಪರಂಪರೆಗೆ ಮೂಲ ಸ್ರೋತ, ಮೂಲ ಪ್ರೇರಣೆ ಮಧ್ವಾಚಾರ್ಯರು. ಅವರ 12 ಸ್ತೋತ್ರ, ಅವರ 12 ಸ್ತೋತ್ರಕ್ಕೆ ಇರುವಂಥ ಕಾವ್ಯ ಗುಣ ಇದೆಯಲ್ಲ, ಅದು ಎಲ್ಲರ ಮನಸ್ಸಲ್ಲಿ ಪ್ರಚೋದನೆ ಮಾಡಿ ಭಾಷೆಗಳನ್ನು ಬರೆಯೋಕೆ ಹಚ್ಚಿತು. ಆ ಭಾಷೆ ಇದಾದದ್ದು. ಮುಂದೆ ಒಂದು ಹಂತಕ್ಕೆ ರಾಮಚಂದ್ರ ತೀರ್ಥರು ಅಂತ ಬರ್ತಾರೆ. ನಮ್ಮ ಜಯತೀರ್ಥರು ಆದಮೇಲೆ ಎರಡಾದ್ಮೇಲೆ ಬರ್ತಾರೆ. ಅಲ್ಲಿಂದ ಮುಂದೆ 2 ಭಾಗ ಆಯಿತು ಅಂತ ಬರ್ತದೆ. 2 ಭಾಗ ಆಗೋದಕ್ಕೆ ಕಾರಣ ಅಂದರೆ, ಒಬ್ಬರನ್ನ ಅವರು ವಿಭುಧೇಂದ್ರ ತೀರ್ಥರು ಅನ್ನೋರನ್ನ ಮುಂದೆ ತಮ್ಮ ಪಟ್ಟಕ್ಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿದರು. ಆದರೆ ಪ್ರವಾಸ ಮಾಡ್ತಾಯಿದ್ರು ಅವರು. ಇವರ ಆರೋಗ್ಯ ಪೂರ್ತಿ ಕೆಟ್ಟು ಹೋಯಿತು. ಅವ್ರನ್ನ ಬರೋಕ್ಕೆ ಹೇಳಿ ಅಂತಂದ್ರಂತೆ. ಅವ್ರು ಬರೋಕ್ಕೆ ಆಗಲಿಲ್ಲ. ಆಗದೆ ಹೋದಾಗ ವಿದ್ಯಾನಿಧಿ ತೀರ್ಥರು ಅನ್ನೋರಿಗೆ ತಾವು ಪಟ್ಟ ಕೊಟ್ಬಿಡ್ತಾರೆ. ಕೊಡೋ ಹೊತ್ತಿಗೆ ಅವ್ರು ಬರ್ತಾರೆ. ಅವ್ರದ್ದೊಂದು ಬೇರೆ, ಇವ್ರದ್ದೊಂದು ಬೇರೆ ಆಯಿತು. ಈ ವಿಭುಧೇಂದ್ರ ತೀರ್ಥರು ಅಂತ ಬರ್ತದಲ್ಲ, ಅವರೊಂದು ಪರಂಪರೆ ಬೇರೆ ಶುರುವಾಯಿತು, ವಿದ್ಯಾನಿಧಿ ತೀರ್ಥರು. ಆ ವಿಭುಧೇಂದ್ರ ತೀರ್ಥರಿಂದ ಪ್ರಾರಂಭವಾಗಿ ತಾವು ಗಮನಿಸಿರಬೇಕು, ಈ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಇಂದ್ರ ಅಂತ ಪದ ಬರೋದು ಬಹಳ
ಒಂದೇ ಬರ್ತದೆ ಅಲ್ಲ, ಸುಬುಧೇಂದ್ರ ತೀರ್ಥರು, ಸುಯಮೇಂದ್ರ ತೀರ್ಥರು, ಸುಷಮೇಂದ್ರ ತೀರ್ಥರು, ಆ ಪದ ಬರೋದು ಅಲ್ಲಿಂದ ಶುರು. ಅದು ವಿಬುಧೇಂದ್ರ ತೀರ್ಥರಿಂದ ಶುರುವಾಗಿ ಅದು ರಾಯರ ಮಠ ಅಂತಾಯಿತು. ಈ ಕಡೆ ವಿದ್ಯಾನಿಧಿ ತೀರ್ಥರಿಂದ ಕೆಳಗೆ ಬಂದದ್ದು ಉತ್ತರಾದಿ ಮಠ ಅಂತ ಬಂತು. ಎರಡು ಕಡೆಗೂ ಮಧ್ವಮತ ಪ್ರಸಾರ ಆಯಿತು. ಇಂಥ ದೊಡ್ಡ ಜ್ಞಾನವನ್ನು, ಚಿಂತನೆಯನ್ನು ಒಪ್ಕೊಳ್ಳೋದು ಬಿಡೋದು ನಿಮ್ಮದು. ಆದರೆ ಒಂದು ದರ್ಶನ ಕೊಟ್ಟಿದ್ದಾರಲ್ಲ, ಹೀಗೊಂದು ಕಲ್ಪನೆ ಇದೆ ಅಂತ ಕೊಟ್ಟಿದ್ದಾರಲ್ಲ, ಅಂಥ ಕಲ್ಪನೆ ನಮಗೆ ಕೊಟ್ಟು ನಮ್ಮ ಬದುಕನ್ನು ಸಾಕಾರ ಮಾಡಿದಂಥ ಮಧ್ವಾಚಾರ್ಯರ ಕೃಪೆ, ಕರುಣೆ ಸಕಲ ಜನತೆಯನ್ನು ಕಾಪಾಡಲಿ ಅಂತ ಹೇಳಿ ಮಾತು ಮುಗಿಸ್ತೇನೆ. ನಮಸ್ಕಾರ.